ಹನಿ ಟ್ರ್ಯಾಪ್ನಾಗ ಹನುಮಂತ ಎಳಸಂಗಿ ಅಂತ ಗ್ಯಾಂಗ್ ಅಂತ ಹೇಳಿ ಆ DCP ಕನ್ನಿಕರ್ IPS ಆಗಿ ಗುಲ್ಬರ್ಗ ಏನ್ ಮಾಡ್ತಾರೆ ಯಾರಿಗೆ ಗೊತ್ತಿರಲಿ. ಆ ಪೂರ ಸ್ಟೇಷನ್ ಬರೇ ಇರಿದಾಗ ಅದು ಸುಳ್ಳೆಗಾರ ಹಿಡಿದಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಎದುರಿಗೆ 100 ಕಿಲೋಮೀಟರ್ ಕೂತು ಪೊಲೀಸ್ ಸ್ಟೇಷನ್ ಕೂತ ಕಾಣಿಸುವಂತ ಜಾಗದಾಗ ಮಂದಿ ಗಾಂಜಾಗಳು ಸಪ್ಲೈ ಆಗ್ತಿರ್ತಲ್ಲಿ. ಇಲ್ಲಿ ಸಮಸ್ಯೆ ಕಲಬುರಗಿಯಲ್ಲಿ ಬರ್ತಿರ್ತಕ್ಕಂಥದ್ದು ರಾಜು ಕಪ್ಪನವ್ರು ಮತ್ತು ನಿಮ್ಮ ಮಧ್ಯೆ ಅಂಬೇಡ್ಕರ್ ಜಯಂತಿದಾಗ ನಾವು ಮಾಡಬೇಕನ್ನೋದು ಅವ್ರಿಗೆ ಮಾಡಬಾರ್ದು ಅಂತಿತ್ತು. ಇಷ್ಟೆಲ್ಲ ಆದ್ರೂ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬ ಗಂಡಸು ಅಧಿಕಾರಿ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? 4 ಟೀಮ್ ಗುಲ್ಬರ್ಗದೊಳಗ ಅಕ್ಕಿ ಮಾಫಿಯಾದಾಗ ಸಕ್ರಿಯ ಕೆಲಸ ಮಾಡೋದು. ಅವರಿಗೆ ಸರ್ಕಾರಿ ಜಾಗದಲ್ಲಿ RSS ನವರಿಗೆ ಅವಕಾಶ ನೀಡಬಾರದು ಅಂತ ಮುಖ್ಯಮಂತ್ರಿ ಪತ್ರ ಬರೀತಾರೆ. ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತನ ಒಂದು ಕಾರಣಕ್ಕೆ ನೀವು ಅಲಿಗೇಷನ್ ಮಾಡ್ಕತ್ತಿರೋ ಹಂಗ ಮಾಡ್ಬೇಕು. ದಿನ ಹೊಡಿತಿರೋ ಬೂಟ್ ನಾವು ಜಡ್ಜಸ್ಗಳು ದಿನ. ಅಂದ್ರೆ ನಿಮ್ಮ ಪ್ರಕಾರ ಸನಾತನ ದೇಶ ಅಲ್ಲ ಅಂತ? ಸನಾತನ ಅಲ್ಲದ್ರೊಳಗ ಯಾವಾಗ ಹೇಗಿಲ್ಲ ಅಂತ? ಸನಾತನ ಯಾವಾಗ ಶುರು ಮಾಡಿದ್ರು? ಈ ದೇಶ ಯಾರ್ದು? ಸನಾತನ ಪ್ರಕಾರ ಸನಾತನ ಯಾರು ನೋಡ್ರಿ ಯಾವ ರೀತಿ ಭಾರತೀಯ ಅಂತ ಹೇಳ್ತೀರಿ ನೀವು? ಯಾವ ಹಕ್ಕದ ನಿಮಗೆ ಸಂಘ ಪರಿವಾರದ RSS ಹಿಂದೂಗಳು ಅಂತ ಹೇಳಕ ಈ ದೇಶದ ನಾಗರಿಕರು ಅಂತ ಹೇಳಕ್ ನೀವು ದೇಶದ ವಿರೋಧ ಬಂದಿ ಅಂತೀರಿ, ದೇಶ ದ್ರೋಹ ಬಂದಿ ಅಂತೀರಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಇಡೀ ಕಲ್ಯಾಣ ಕರ್ನಾಟಕ ಭಾಗ ಅಷ್ಟೇ ಅಲ್ಲ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದಿದ್ದು ಇದ್ದಂಗೆ ಹೇಳ್ತಿರ್ತಕ್ಕಂಥ ವ್ಯಕ್ತಿತ್ವ ಹನುಮಂತ ಜಿ ಎಳಸಂಗಿ ಅವರು. ಖ್ಯಾತ ವಕೀಲರು, ಮೇಲಾಗಿ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರು. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅವ್ರು ಆಗಮಿಸಿದ್ದಾರೆ. ಮೊದಲದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ತುಂಬಾ ದಿನಗಳ ನಂತರ ನಮ್ಮ ಸ್ಟುಡಿಯೋಕ್ಕೆ ಬರ್ತಿರ್ತಕ್ಕಂಥ ಭಾಗ್ಯ ಒದಗಿ ಬಂತು. ಥ್ಯಾಂಕ್ ಯು. ನೀವೇನೋ ಬರ್ತೀರಿ ಅಂತಂದ್ರೆ ನಮ್ಮ ವೀಕ್ಷಕರಲ್ಲಿ ಏನೋ ಒಂದು ಕುತೂಹಲ. ಯಾಕೆ ಅಂತ ಕೇಳಿದ್ರೆ ಹನುಮಂತ ಎಳಸಂಗಿ ಅವ್ರು ಬಂದಿದ್ದಾರೆ ಅಂದ್ರೆ ಯಾರನ್ನ ಬೈತಾರೋ, ಏನ್ ಕಾಂಟ್ರವರ್ಸಿ ಹೇಳಿಕೆ ನೀಡುತ್ತಾರೋ ಗೊತ್ತಿಲ್ಲ, ಕಾಯ್ತಾ ಕೂತಿರ್ತಾರೆ. ನೀವು ಮಾತಾಡ್ಬೇಕು ಅಂತ ಮಾತಾಡ್ತೀರಾ ಅಥವಾ ಕಾಂಟ್ರವರ್ಸಿ ಮಾಡ್ಬೇಕು ಅಂತ ಮಾತಾಡ್ತೀರಾ ಸರ್? ಇಲ್ಲ, ಹಂಗೇನಿಲ್ಲ. ನಾವು ಕಾಂಟ್ರವರ್ಸಿ ಮಾಡೋದಕ್ಕಾಗಿ ಹೇಳುವಂತ ಏನಿಲ್ಲ. ಸಮಾಜದೊಳಗೆ ಏನ್ ನಡೀತಿರ್ತದ ಅಂತ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀವಿ, ಕ್ಲಿಯರ್ ಆಗಿ ಹೇಳ್ತೀವಿ. ಅದು ಸ್ವಲ್ಪ ಮಂದಿಗೆ ತ್ರಾಸ ಆಗ್ತದ. ಅವ ಟಾರ್ಗೆಟ್ ಮಾಡಿ ಮಾತಾಡ್ತಾನ, ಬೇಕಂತ ಮಾತಾಡ್ದ ಅಂತ ಹೇಳ್ತಿರ್ತಾರೆ. ಇಲ್ಲ, ಅದು ಸ್ವಲ್ಪ ಸ್ಮೂತ್ ಆಗಿ ಮಾತಾಡ್ಬೋದಲ್ವಾ ಅಂತ ಕೆಲವರ ವಾದ. ಸ್ಮೂತ್ ಆಗಿ ಅಂದ್ರೆ ಅದು ಸ್ಮೂತ್ ಆಗಿ ಮಾತಾಡ್ಬೇಕಂದ್ರೆ ಓಲೈಕೆಗೆ ಮಾಡ್ಬೇಕು. ಕೆಲವರಿಗೆ ಪೊಲೀಸ್ ಭಾಷೆನ ಅರ್ಥ ಆಗ್ತವ. ಸ್ಮೂತ್ ಆಗಿ ಈ ಭಾಗದೊಳಗೆ ಸ್ಮೂತ್ ಆಗಿ ಮಾತಾಡೋದು ಗೊತ್ತಾಗಲ್ಲ. ಬೆಂಗಳೂರು, ಮಂಗಳೂರು, ಮೈಸೂರು ಕೊಡೋದು ಸ್ಮೂತ್ ಆಗಿ ಅಲ್ಲೋ ಇಲ್ವೋ ಅಂದ್ರೆ ಗೊತ್ತಾಗ್ಬೇಕು. ಇಲ್ಲಿ ನಮ್ಮ ಭಾಗದ ಭಾಷೆ ಪ್ರಕಾರನೇ ಅಂಡ್ ಪ್ಲಸ್ ಪೊಲೀಸ್ ಲ್ಯಾಂಗ್ವೇಜ್ ದಾಗ ಮಾತಾಡೋದು ಇವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಂತ. ಇಲ್ಲ ಗೊತ್ತಾಗಲ್ಲ ಅವ್ರಿಗೆ. ಯಾಕಂದ್ರೆ ನೀವು ಕಾಂಟ್ರವರ್ಸಿ ಮಾಡ್ತಾ 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 ನಿಮ್ಗೆ ಅನಿವಾರ್ಯ ಜೈಲಿಗೆ ಹೋಗ್ತಿರ್ತಕ್ಕಂಥ ಅನಿವಾರ್ಯತೆ ಕೂಡ ಬಂತು. ಆ ನಿಮ್ಮ ಹೇಳಿಕೆಗಳು ಅಥವಾ ಕೆಲವು ಇಲಾಖೆಯ ವಿರುದ್ಧ ಮಾತನಾಡೋದಾಗಿರ್ಬೋದು ಅಥವಾ ರಾಜಕಾರಣಿಗಳ ವಿರುದ್ಧ ಮಾತನಾಡಿರ್ತಕ್ಕಂಥದ್ದೇ ನಿಮ್ಗೆಲ್ಲ ಒಂದ್ ಕಡೆ ಮುಳುವಾಯ್ತು. ವಕೀಲರಾಗಿ ನೀವು ಜೈಲಿಗೆ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತಲ್ಲ ಸರ್? ಆಯ್ತು ಜೈಲಿಗೆ ಹೋಗ್ತೀವಿ. ಅದಕ್ಕೆ ಅನೇಕ ಕಾರಣಗಳದಾವ. ಇವತ್ತು ತಮ್ಮೆದುರಿಗೆ ಹೇಳ್ತೀನಿ ನಾವು ಈ ಬಿಜೆಪಿ ಸರ್ಕಾರ ಇದ್ದಾಗ ಕಾವು ಸ್ಲಾಟರ್ ಆಕ್ಟ್ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ವಿ. ಗೋ ಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ತಮ್ಮ ಜೊತೆಗೂ ಕೂಡ ಚರ್ಚೆ ಮಾಡಿದ್ವಿ. ತಮ್ಮ ಸ್ಟುಡಿಯೋದಾಗ ಬಂದು ಕೂಡ ಮಾತಾಡಿದ್ವಿ. ಅಂಡ್ ಪೊಲೀಸ್ ಕಮಿಷನರ್ ಕಚೇರಿಗೆ ಗೇರೋ ಮಾಡಿದ್ವಿ. ಕಾವು ಸ್ಲಾಟರ್ ಆಕ್ಟ್ ಮಿಸ್ಯೂಸ್ ಮಾಡ್ಕೊಳಕತ್ತಾರ ನಾವು ಹೇಳಿದ್ವಿ. ಉತ್ತರ ಪ್ರದೇಶದಾಗ ಏನು ಕಾವು ಸ್ಲಾಟರ್ ಆಕ್ಟ್ ಇದೆ, ಬಹಳ ಅದ್ಭುತವಾದ ಕಾವು ಸ್ಲಾಟರ್ ಆಕ್ಟ್, ಗೋ ಹತ್ಯೆ ನಿಷೇಧ ಕಾಯ್ದೆ ಉತ್ತರ ಪ್ರದೇಶದಾಗ ಇದ್ದಂಥದ್ದು. ಇಲ್ಲಿ ಆಡಳಿತ ಈ ಕಾಂಗ್ರೆಸ್ ಸರ್ಕಾರಕ್ಕಿಂತ ಮೊದಲಿದ್ದಂತ ಬಿಜೆಪಿ ಸರ್ಕಾರ ಉತ್ತರ ಪ್ರದೇಶ ಮಾದರಿಯಾಗಿ ಇಲ್ಲಿ ಕಾವು ಸ್ಲಾಟರ್ ಆಕ್ಟ್ ಜಾರಿ ಮಾಡಿದ್ರಿ. ಬಟ್ ಉತ್ತರ ಪ್ರದೇಶದಾಗ ಏನ್ ರೂಲ್ಸ್ ಇದಾವ ಇಲ್ಲಿ ಅದ್ಭುತವ ಮಾಡ್ಕೊಂಡ್ಬಿಟ್ಟಿದ್ರಿ. ಗರೀಬ್ ರೈತರಿಗೂ ಹಸು ಕರುಗಳು ಹಿಡ್ಕೊಂಡೋದಿ ಗೋಶಾಲೆ ಕಳಿಸ್ತಿರ್ತದೆ. ಅದು ಎಲ್ಲ ಟೋಟಲಿ ಇಲ್ಲಿಗಲ್ ಮಾಡ್ಕತ್ತಿದ್ರಿ ಅಂತ ಹೇಳಿ ಅದು ಬದಲಾವಣೆ ಆಗ್ಬೇಕಂತ. ಈ ಅಮಾಯಕ ರೈತರಿಗೆ ನೀವು ಆಕ್ಟ್ ತೋರಿಸಿ ಅವ್ರಿಗೆ ಸೀಜ್ ಮಾಡೋದು ಒಯ್ಯೋದು ಮಾಡ್ಕತ್ತಿರೋದು ತಪ್ಪಾಗ್ತಂದ್ರೆ ನಾವು ಅದು ಮಾಡಿದ್ವಿ. ಅಂದ್ ಸ್ಪೆಷಲಿ ಅಲ್ಲಿ ಬಿಜೆಪಿ ಸರ್ಕಾರದಾಗ ಮುಸ್ಲಿಂ ರೈತರಿಗೆ ಟಾರ್ಗೆಟ್ ಮಾಡ್ಕೊತಿದ್ದು 100%. ಒಂದು ಎರಡನೇದಾಗಿ ನೀವು ಕಾವು ಸ್ಲಾಟರ್ ಆಕ್ಟ್ನಾಗ ಗೋಗಳು ಸೀಜ್ ಮಾಡ್ಲಕತ್ತೀರಿ, ದನಗಳು ಸೀಜ್ ಮಾಡ್ಲಕತ್ತೀರಿ, ಎಮ್ಮೆಗಳು ಸೀಜ್ ಮಾಡ್ಲಕತ್ತೀರಿ. ಸೀಜ್ ಮಾಡಿದಂತ ಹಸು ಕರುಗಳು ಎಲ್ಲಿ ಹೋಗ್ಲಿಕ್ಕತ್ತಾವ ಅಂತೇಳಿ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದು ಹೈದರಾಬಾದ್ ಸಾಕಣೆ ಏನಪ್ಪಾ ಅಂದ್ರೆ ಗೋ ವಧೆ ಏನಪ್ಪಾ ಅಂದ್ರೆ ಸ್ಲಾಟರ್ ಹೌಸ್ ಸಪ್ಲೈ ಮಾಡುವಂತ ನಾವು ಸೀದಾ ಪೊಲೀಸ್ ಆಫೀಸರ್ ಕೊಟ್ಟಿದೀವಿ. ಯಾವುದೇ ಆಕ್ಷನ್ ತಗೊಳ್ತಾ ಇಲ್ಲ ಅಂದಾಗ ನಾವು ಧ್ವನಿ ಎತ್ತದ ಕರೆಕ್ಟ್ ಅದ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಾಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರಾದ್ರು. ಪ್ರಿಯಾಂಕ್ ಖರ್ಗೆ ಏನ್ ಇನ್ಚಾರ್ಜ್ ಮಿನಿಸ್ಟರ್ ಆದಾಗ ನಾವು ಅವ್ರಿಗೆ ಮೆಮೊರಾಂಡಮ್ ಕೊಟ್ಟಿವಿ. ಕಾವು ಸ್ಲಾಟರ್ ಮಿಸ್ಯೂಸ್ ಆಗ್ತದ ಸರಿಪಡಿಸ್ರಿ ಅಂತ ಹೇಳಿ. ನಮ್ಮ ಸರ್ಕಾರ ಬಂದು ಹೋಗಿಲ್ಲ, ನಾವು ಸರಿಪಡಿಸೋದು ಅನ್ಕೊಂಡ್ಬಿಟ್ರಿ. ನಿಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ನೀವೇನ್ ಮಾಡಿದ್ರಿ? ಆ ರೈತರಿಗೆ ಹಿಂದಿನ ಬಿಜೆಪಿ ಸರ್ಕಾರದ ಸೀಜ್ ಮಾಡೋದು ದನಗಳು
ಹೈಕೋರ್ಟ್ ಆರ್ಡರ್ ಮಾಡ್ತದ ಆ ಯಾರ್ದು ದನಗಳು ಸೀಸ್ ಮಾಡಿದ್ರಿ ಬಿಡುಗಡೆ ಮಾಡ್ರಿ ಅಂತ ಹೇಳಿ. ಗೋ ಶಾಲೆ ಒಳಗೆ ದನಗಳಿಲ್ಲ, ಆಕಳುಗಳಿಲ್ಲ, ಎಲ್ಲೋದು ಎಲ್ಲ ಹೈಕೋರ್ಟ್ ಆರ್ಡರ್ ಮಾಡ್ತದ, ಅವ್ರ ದನ ಅವ್ರಿಗೆ ಕೊಟ್ಬಿಡ ಅಂತ ಹೇಳಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದ, ಗೊತ್ತಾಗಲ್ಲ ಇವ್ರಿಗೆ, ಕಾಂಗ್ರೆಸ್ ಸರ್ಕಾರದ ಗೊತ್ತಾಗಲ್ಲ. ಇದು ನೀವು ಸರ್ಕಾರ ವಿಫಲರಾಗಿದ್ದೀರಿ, ನೀವು ಕಾವ್ ಸಲಾಟ್ ಮಿಸ್ಯೂಸ್ ಮಾಡ್ಕೊಳಕತ್ತೀರಿ, ನಿಮ್ ಪೊಲೀಸರು ಮಿಸ್ಯೂಸ್ ಮಾಡ್ಕೊಳಕತ್ತಾರ, ನಿಮ್ ಪೊಲೀಸರ ಇನ್ವಾಲ್ವ್ಮೆಂಟ್ ಇದ್ದದ, ಗೋಶಾಲೆ ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಇದ್ದದ, ಇಲ್ಲಿ ಕಸಾಯಿ ಖಾನವ್ರ ಇನ್ವಾಲ್ವ್ಮೆಂಟ್ ಇದ್ದದಾಗಿ ಅಲ್ಲಿ ಮೀಡಿಯೇಟರ್ಗಳು ಇನ್ವಾಲ್ವ್ಮೆಂಟ್ 3-4 ಟೀಮ್ ವರ್ಕ್ ಮಾಡ್ಕೊತದ ಗೋಶಾಲೆ ಒಳಗ. ಅದು ಕಂಟ್ರೋಲ್ ಮಾಡೋದು ತಿಳ್ಕೊಂಡ್ರೆ ಟಾರ್ಗೆಟ್ ಮಾಡ್ದಂಗ ಆಗ್ತದೆ ಅವ್ರಿಗೆ. ಅದಕ್ಕೇನಪ್ಪಾ ಅಂದ್ರೆ ಒಂದು ಕಾರಣ ಆಯ್ತು, ಎರಡ್ ಸಂಗಿ ಏನಪ್ಪಾ ಅಂದ್ರೆ ಸ್ಪೆಷಲ್ ನಮಗೆ ಟಾರ್ಗೆಟ್ ಮಾಡಕಂತ. ಇನ್ನು ಎರಡನೇದು, ಇಲ್ಲಿ ಒಂದು ಗುಲ್ಬರ್ಗ ತಾಲೂಕಿನ ಗರೂರ್ ಬಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ಗರೂರ್ ಬಿದೊಳಗ ವಕ್ಫ್ ಪ್ರಾಪರ್ಟಿ ಸಂಬಂಧಪಟ್ಟದ್ದು. ಗರೂರ್ ಬಿದಾಗ ಯಾರು ಮುಸಲ್ಮಾನ್ ಇಲ್ಲ, ಒಂದು ಅಬ್ಸರ್ವ್ ಮಾಡ್ಬೇಕು, ಯಾರೇ ಮುಸಲ್ಮಾನ್ ಇಲ್ಲ ಅಲ್ಲಿ. ಇದ್ದುದು ಅಲ್ಲಿ ಹಿಂದೂಗಳು ಮತ್ತು ದಲಿತರು, ಹಿಂದುಳಿದ ವರ್ಗದವರು, ಎಲ್ಲ ಸವರ್ಣ ವರ್ಗದವರು ಅಂಡ್ ದಲಿತರು ಅಲ್ಲಿ ಏನು ಇದ್ರಾಗ ಅದು ಯಾವ್ದು ಕಟ್ಟ ಊರೊಳಗಿದ್ದಂತ ಮಜಾರ್ ಅದೇನಪ್ಪ ಅಂದ್ರೆ ಅಲ್ಲಿ ಕೆಲವು ಮನುವಾದಿ ಮನಸ್ಥಿತಿಯವರನ್ನು ಹೊಡೆದು ಹಾಕ್ತಾರ ಅದ್ರೊಳಗೆ. ನಮಗ ಆ ಊರ್ ಜನಗಳೆಲ್ಲ ಬಂದ್ರು, ಯಾರು ಬಂದವ್ರ ಬಲ್ಲಿ ಹಿಂದೂಗಳು ಬಂದಿರ್ತಾರೆ. ಸರ್ ನಾವು ಪೂಜೆ ಮಾಡ್ತೀವಿ, ನಾವೇ ಇಲ್ಲಿ ರೋಜಾ ಫಾಲೋ ಮಾಡ್ತಿರ್ತೀವಿ, ಅಂಡ್ ಇಲ್ಲಿ ಅಲಾಬೆಲ್ಲ ನಾವೇ ಮಾಡ್ತಿರ್ತೀವಿ, ನಾವೇ ಪೂಜೆ ಮಾಡ್ತೀವಿ, ನಾವ್ ಯಾರು ಇಲ್ಲದ ಜೆಸಿಪ್ಟ್ ಒಂದು ಹೊಡೆದು ಹೋಗಿದಾರೆ ಡಾಕ್ಯುಮೆಂಟ್ ಕೊಡ್ತಾರ. ನಾವು ಡಾಕ್ಯುಮೆಂಟ್ಸ್ ತಂದು ಜಿಲ್ಲಾಧಿಕಾರಿ 2 ಸಲ ಮೆಮೊರಾಂಡಮ್ ಕೊಡ್ತಿರ್ತೀವಿ, ಜಿಲ್ಲಾಧಿಕಾರಿ 3 ಸಲ ಮೆಮೊರಾಂಡಮ್ ಕೊಡ್ತೀವಿ, ತಹಶೀಲ್ದಾರ್ ಕೊಡ್ತೀವಿ, ಅಂಡ್ ACP ಕೊಡ್ತೀವಿ, ಕಮಿಷನರ್ ಕೊಡ್ತೀವಿ, ಎಲ್ಲಾ DCP ಕೊಡ್ತೀವಿ. ಎಲ್ಲರಿಗೂ ಕೊಟ್ಟರು ಕೂಡ 2 ವರ್ಷ ಏನಪ್ಪ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಅಲ್ಲಿ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಇನ್ಚಾರ್ಜ್ ಮಿನಿಸ್ಟರ್ ಆದ್ರೆ ನಿಮಗೆ ನಾವು ಮನವಿ ಪತ್ರ ಕೊಡು ಬಂದಿರ್ತೀವಿ ನಾವು. ನಿಮ್ಮ ಮನವಿ ಪತ್ರ ಇದೆ ಮೊನ್ನೆ ಈ ನಮ್ದೇನು ಜೈಲಿಗೆ ಹೋದ ವರ್ಷ ಮೊನ್ನೆ ಹೋದ ವರ್ಷ ಜೈಲಿಗೆ ಹೋದಕ್ಕಿಂತ 1-2-3 ತಿಂಗಳಿಂದ ಮಾತು ಇವೆಲ್ಲ ಒಂದೊಂದಾಗಿ ಕ್ರೋನಾಲಜಿಕಲ್ ಬಂದಿರ್ತಾವ, ಸ್ಟೆಪ್ ಬೈ ಸ್ಟೆಪ್ ಬಂದಿರ್ತಾವ. ನಾವು ಅಲ್ಲಿ ಬಂದಿದಾಗ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗೆ 3-4 ಸಲ ಮೆಮೊರಾಂಡಮ್ ಕೊಟ್ಟಿದ್ವಿ. ಹಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ. ಅದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಜಾಗ ಅದ, ಆ ಊರ ಮುಸಲ್ಮಾನ್ ಇರಲ್ಲ, ಆ ಊರಾಗಿದ್ದಂತ ಹಿಂದೂಗಳ ಜಾಗ ಪಾಲನೆ ಮಾಡ್ಕೊತದ. ಅಲಾಬ್ ಅವ್ರು ಮಾಡ್ತಿರ್ತಾರ, ಮೆರವಣಿಗೆ ಅವ್ರು ಮಾಡ್ತಿರ್ತಾರ, ಪೂಜೆ ಅವ್ರು ಮಾಡ್ಕೊತಾರ. ಮಹೇಶ್ ಮುತ್ತೆ ಅಂತೇಳಿ ಬಡಗೇರ್ ಪೈಕಿ ಮಹೇಶ್ ಅಂತ ಬಡಗೇರ್ ಪೈಕಿ ಅದು ಪೂಜಾರಿ ಮಾಡ್ತಿರ್ತಾನ. ಇದು ಉಳಿಸ್ಕೊಡ್ರಿ ಅಂತ ನಾವು ಕೇಳಿದ್ರೆ ಅದು ಕೊಟ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮೆಮೊರಾಂಡಮ್ ಕೊಡ್ಬೇಕಂತ ಹೇಳಿ ಸಿದ್ಧಿಯಲ್ಲಿ ನಮ್ಮ ಕೊಡ್ನೂರು ಡಿ ಬಲ್ಲಿ ಮಠದ ಬಲ್ಲಿ ನಾವು ನಿಂತಿರ್ತೀವಿ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕಂತೇಳಿ. ಅದು ಅವ್ರಿಗೆ ಶಾಕ್ ಆಗ್ತದ. ಎಳಸಂಗಿ ನಮ್ಮ ಪೆಟ್ ಫೇವರ್ ಇದ್ಕೊಂಡು ನಮಗೂ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಕತ್ತಾರ ಅಂತೇಳಿ ಆ ರೂಟಿಗೆ ಬರಲ್ಲ. ಅಲ್ಲಿ ಆಕಾಶವಾಣಿ ಕೇಂದ್ರ ಕಡೆ ಅಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಜಿಡೆಗೆ ಬರ್ತಾರ. ಜಿಡೆಗೆ ಬಂದ್ರು ಕೂಡ ನಾವು ರಾತ್ರಿ 8 ಸುಮಾರಿಗೆ ಸುಮಾರು 100-150 ಜನಗಳು ಬಂದು ಅಲ್ಲಿ ಗೆರವ್ ಮಾಡ್ತೀವಿ, ಅವ್ರ ಜೊತೆ ಮಾತಾಡ್ತಾರ. ಪ್ರಿಯಾಂಕ್ ಖರ್ಗೆ ಕೇಳ್ತಾರೆ, ಏನ್ರಿ ವಕೀಲರು ನಮ್ಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಭಾಳ ಬೇಜಾರ್ ಕೇಳ್ತಾರ. ಅವರು ಇದು ಗೊತ್ತಾಗ್ತದೆ ನಮಗೆ ನೀವು ಇದು ಮಾಡ್ತಾರೆ. ಯಾರಿಗೆ ಹೇಳ್ಬೇಕು ಸರ್ ಅಂತ ಎಷ್ಟು ಹೇಳ್ಬೇಕಾಗ್ತದೆ, ಯಾರಿಗೆ ಹೇಳ್ಬೇಕಾಗ್ತದ ಅದು ಯಾರು ಕೇಳೋ ಸಲ ಮಂತ್ರಿ ಇದ್ರಿ, ಸರ್ಕಾರ ಇದ್ರಿ, ನಿಮ್ಗೇನಪ್ಪಾ ಅಂದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಅದು ಅಟ್ರಾಕ್ಷನ್ ಮಾಡೋ ಸಲ ನಾವು ಮಾಡ್ಕತ್ತೀವಿ ಅಂತ ಹೇಳಿ ಅದು 2ನೇದಾಯ್ತು. ಇನ್ನು 3ನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇಲ್ಲಿ ಗುಲ್ಬರ್ಗದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಂದೇ ಒಂದು ಟೀಮ್ ಮಾಡ್ಕತ್ತಿತ್ತು. ಕೋಟ್ಯಾಂತರ ರೂಪಾಯಿ ದುಡ್ಡು ವಸೂಲ್ ಮಾಡ್ಕತ್ತೀರ ಅಂತ ಹೇಳಿ, ಕೋಟಿ ರೂಪಾಯಿ ವಸೂಲ್ ಮಾಡ್ಕತ್ತೀರ ಅಂತ ಹೇಳಿ ಇಡೀ ಸಮಾಜ ಒಪ್ತದ, ಇಡೀ ನಮ್ಮ ಸಮಾಜ ದಲಿತ ಸಮಾಜ ಒಪ್ತಿರ್ತದ. ಆ ಹಿಂದೆಲ್ಲ ಜಯಂತಿ ಮಾಡೋ ಸಂದರ್ಭ ಅಲ್ಲಿ ಕಂಬಾರ್ ಇರ್ತರು, ಕುಂಬಾರ್ ಇರ್ತರು, ವಲಯರ್ ಇರ್ತರು, ಮಾದರಿ ಇರ್ತರು, ಮುಸಲ್ಮಾನ್ ಇರ್ತರು, ಕ್ರಿಶ್ಚಿಯನ್ ಇರ್ತರು, ಸಿಖ್ ಇರ್ತಿದ್ರು. ಎಲ್ಲಾ ಜಾತಿ ಜನಾಂಗದವ್ರು ಒಂದು ಕುಂತು ಚರ್ಚೆ ಮಾಡಿ ಒಬ್ಬ ಅಧ್ಯಕ್ಷ ಮಾಡಿ ಆಯ್ಕೆ ಮಾಡ್ತಿರ್ತೀವಿ. ಅದು ಬರ್ಬರ್ತ ಏನಾದ್ರು ಒಂದೇ ಕಮಿಟಿ ಸ್ಪೆಷಲಿ ವಲಯರೇ ಮಾಡ್ಬೇಕಂತ ಮಾಡ್ಕೊಂಡ್ಬಿಟ್ಟು ಒಂದು ಟೀಮ್ ರೆಡಿ ಮಾಡ್ಕೊಂಡು ನಿಮ್ದೇ ಗುಂಪು ರೆಡಿ ಮಾಡ್ಕೊಂಡು ಎಲ್ಲಿ ಬೇಕು ದುಡ್ಡು ಕರೋಡಗಟ್ಟಲೆ ದುಡ್ಡು ಮಾಡ್ಕೊಂಡ್ಬಿಟ್ರಿ. ನಾವು ಅರವಿಂದ್ ಕಮಲಾಪುರ ನಮ್ಮ ಸಂಘಟನೆ ಕಾರ್ಯಕರ್ತರ ನೇತೃತ್ವದಾಗ ನಾವೊಂದು ಸಪರೇಟ್ ಮಾಡಿದ್ವಿ. ಲಾಸ್ಟ್ ಇಯರ್ ಮಾಡಿದ್ವಿ, ಮೊನ್ನೆ ಮಾಡಿದ್ವಿ. ಹಚ್ಚಿ ವರ್ಷ ಮಾಡೋ ಟೈಮ್ ಇಲ್ಲಿ ಟೆಂಟ್ ಹಾಕಿದ್ವಿ, 5 ಲಕ್ಷ ರೂಪಾಯಿ ಟೆಂಟ್ ತಂದಿದ್ವಿ, ಕಿತ್ತಾರ್ ಬಿಡ್ಸ್ ಹಾಕಿದ್ವಿ. ಮಂತ್ರಿ ಪ್ರಿಯಾಂಕ್ ಖರ್ಗೆ ಇದ್ರಿ, ನಮ್ಗೆ ಹೇಳಿದ್ರಿ ಬ್ಯಾಡ್ರಿ ವಕೀಲರು ಅಂತೇಳಿ, ಅಂದ್ರೂ ನಾವು ಬಿಡಲಿಲ್ಲ. ದುನಿಯಾ ವಿಜಯ್ ಕರೆಸಿದ್ವಿ ನಾವೆಲ್ಲ ಪರ್ಮಿಷನ್ ಮಹಾನಗರ ಪಾಲಿಕೆ ಪರ್ಮಿಷನ್ ತಗೊಂಡ್ರು, ನಾವು ಟೆಂಟ್ ಹಾಕಲು ಪರ್ಮಿಷನ್ ತಗೊಂಡ್ರು, ನಾವು ಎಲ್ಲ ಬೀದಿ ಎಲ್ಲ ಬ್ಯಾನರ್ ಪರ್ಮಿಷನ್ ತಗೊಂಡ್ರು, ನಾವು ನಮಗೆ ಟೆಂಟ್ ಹಾಕಿ ಕಿತ್ತು ಹಾಕಿದ್ರಿ. ಇಲ್ಲಿ ಏನಪ್ಪಾ ಅಂದ್ರೆ ಆದ್ರೂ ಕೂಡ ನಾವು ದುನಿಯಾ ವಿಜಯ್ ಅವರು ಮತ್ತು ಕನ್ನಡ ಖ್ಯಾತನ ಒಳ್ಳೆ ನೋಟೆಡ್ ಫಿಲ್ಮಿ ಆಕ್ಟರ್ಸ್ ತರಿಸಿ ನಾವು ಮೆರವಣಿಗೆ ಮಾಡ್ಕೊಂಡ್ಬಿಟ್ಟು ಅದ್ಭುತದ ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟು ಆಮ್ಯಾಗ ಲೆಕ್ಕಪತ್ರ ಕೊಟ್ರಿ ಸಮಾಜಕ್ಕೆ ಎಷ್ಟು ಹೋದ ಅಂತ ಹೇಳಿ ನಿಮ್ಗೆ ಲೆಕ್ಕ ಕೊಡ್ರಿ ಅಂತ ಹೇಳ್ಕೊಂಡ್ಬಿಟ್ರೆ ನೀವು ಟಾರ್ಗೆಟ್ ಮಾಡಿದ್ರಿ. ನಮ್ಗ ಯಾರು ಕೇಳೋದಿಲ್ಲ, ನಮ್ಗ ಈ ಮಕ್ಕಳು ಲೆಕ್ಕ ಕೇಳ್ತಾರ ಅಂತ ಹೇಳಿ ಅಲ್ಲಿ ಟಾರ್ಗೆಟ್ ಆದ್ವಿ. ಈಗ ಹನುಮಂತ ಇಳಸಂಗಿ ಅಂತಂದ್ರೆ ಕೆಲವೊಬ್ರು ಅವರನ್ನ ಯಾವ ರೀತಿ ನೋಡ್ತಾರೆ ಅಂತ ನ್ಯಾಯ 100% ಸಿಗುತ್ತೆ ಅಂತ ಕೆಲವೊಬ್ರು ಭರವಸೆ. ನಿಮ್ಮ ಪರಿಸ್ಥಿತಿನೇ ಹಿಂಗಾದ್ರೆ ಸಾರ್ವಜನಿಕರ ಗತಿ ಏನು? ನೀವು ವಿತ್ ಎವಿಡೆನ್ಸ್ ಮಾತಾಡ್ತೀರಿ, ಎಲ್ಲಿ ಏನ್ ನಡೀತಾ ಇದೆ, ಎಲ್ಲಿ ಸ್ಲಾಟರ್ ಇದೆ ಅಂತ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟರು ಕೂಡ
ನಿಮ್ಮ ಪರವಾಗಿರ್ತಕ್ಕಂಥ ಕೆಲಸಗಳು ಯಾಕೆ ಮಾಡ್ಲಿಲ್ಲ? ಯಾಕೆ ವ್ಯವಸ್ಥೆ ಅಷ್ಟೊಂದಕ್ಕೆ ಎಷ್ಟು ಹೋಗಿದೆನಾ? ಇಲ್ಲ ಮಾಡ್ಲಿಲ್ಲ ಅಂತಲ್ಲ, ಅದ್ರೊಳಗ ಅವ್ರಿಗೆ ಅದೊಂದು ಇತ್ತು, ಅದೊಂದು ಕಾಲ್ಸಲೇಟರ್ ಪ್ಲಸ್ ಇನ್ನೊಂದು ಲ್ಯಾಂಡ್ ಗ್ರಾಬರ್ಸ್ ಗುಲ್ಬರ್ದೊಳಗ ಬಹಳ ದೊಡ್ಡ ಪ್ರಮಾಣದಾಗ ಲ್ಯಾಂಡ್ ಗ್ರಾಬಿಂಗ್ ಆಗ್ತದ. ಸರ್ಕಾರ ಜಮೀನು ಕಬ್ಜಾ ಮಾಡ್ಕೊಳ್ತಿರ್ತಾರ. ಸರ್ಕಾರ ಭೂಮಿ ಏನಪ್ಪಾ ಅಂದ್ರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇವ್ರೇನಪ್ಪಾ ಅಂದ್ರೆ ತಮ್ಮ ಹೆಸರು ರಿಜಿಸ್ಟ್ರಿ ಮಾಡ್ಕೊಳ್ತದ. ಗರೀಬ್ ಏನು ಕೂಲಿ ಮಾಡುವಂತ ಜನಗಳದ್ದು ಸೈಟ್ಗಳದ್ದು 30-40 ಪ್ಲಾಟ್ಗಳದ್ದು ಅದೇನಪ್ಪಾ ಅಂದ್ರೆ ಬೇರೆ ಗುಂಡಾಗಳ ಕಬ್ಜಾ ಮಾಡ್ಕೊತದ್ದು. ಅದನ್ನು ಕೂಡ ನಾವೇನಪ್ಪಾ ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತಂದಿದೀವಿ. ಆ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತಂದು ಅದನ್ನು ಕೂಡ ನಾವು ಹಿಂದಿಂದು ಕಮಿಷನ್ ಇದ್ದಂತ ಟೈಮ್ನಾಗ 2-3 ಸಾವಿರ ಜನಗಳು ಸೇರ್ಕೊಂಡು ಪೊಲೀಸ್ ಕಮಿಷನ್ ಕಚೇರಿಗೆ ಘೇರಾವ್ ಮಾಡ್ಕೊಂಡು ಈ ಗುಲ್ಬರ್ಗ ನಡೀತಿರುವಂತ ಈ ಗೋ ಹತ್ಯೆ ನಿಷೇಧಕ್ಕೆ ಗೋ ಹತ್ಯೆದು ಏನು ಮಾಫಿಯಾ ನಡಲಿಕ್ಕತ್ತದ, ಲ್ಯಾಂಡ್ ಮಾಫಿಯಾಗಳು ಬಹಳ ದೊಡ್ಡ ಪ್ರಮಾಣ ನಡೆದದ, ಸ್ಯಾಂಡ್ ಮಾಫಿಯಾಗಳು ಬಹಳ ದೊಡ್ಡ ಪ್ರಮಾಣ ನಡೆದ. ಅದು ಕಂಟ್ರೋಲ್ ಮಾಡ್ಕೊಂಡ್ಬೇಡದೇಳಿ ನಾವು ಲ್ಯಾಂಡ್ ಮಾಫಿಯಾದ್ರದ್ದು ನಾವು ಹೋರಾಟ ಮಾಡ್ತೀವಿ. ಈ ಸರ್ಕಾರ ಬಂದ ನಂತರ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಮಂತ್ರಿಗಳು ಆದ ನಂತರ ನಾವ್ ಯಾವ ಲ್ಯಾಂಡ್ ಮಾಫಿಯಾದವ್ರು ಹೋರಾಟ ಮಾಡ್ತೀವಿ ಆ ಲ್ಯಾಂಡ್ ಮಾಫಿಯಾದವ್ರು ಲೆಟರ್ ಕೊಡ್ತಾರ, ಇವ್ರು ನನ್ನ ಫ್ರೆಂಡ್ ಅರ, ಇವ್ರಿಗೆ ಏನಪ್ಪಾ ಅಂದ್ರೆ ಎನ್ಎ ಮಾಡ್ಕೊಡ್ರಿ ಅಂತೇಳಿ. ಏನ್ ತ್ರಾಸ ಆಗಲ್ಲ ನಮ್ಗೆ ಅದ್ರೊಳಗ? ನಾನು ಪೂರಾ ಕ್ಲಿಯರ್ ಹೇಳಿದೀವಿ, ಪೂರಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಸರ್ ಇದ ಈ ತರ ಲ್ಯಾಂಡ್ ಮಾಪ ಅವ್ರು ನನಗೆ ಅಸೂರೆನ್ಸ್ ಕೊಡ್ತಾರ, ವಕೀಲರ ಏನ್ ಚಿಂತೆ ಮಾಡ್ಬೇಡ್ರಿ, ನಮ್ಮ ಸರ್ಕಾರದ 100% ಕೆಲಸ ಮಾಡ್ತೀವಿ. ಇವತ್ತು 700 ಜನ ಪಾಪ ಗರೀಬರು, 700 ಜನ ಹೋಟೆಲ್ದ ಕೆಲಸ ಮಾಡಿ ಬಂದೇವ, ರೋಡ್ ಮ್ಯಾಗ ತರಕಾರಿ ಮಾಡೋಂತ ಬಂದೇವ, ಚಪ್ಪಲಿ ಹೊಲೆವಂತ ಬಂದಿದಾವ, ಮನಿ ಬಾಂಡಿ ತಿಕ್ ಬದುಕಂತ ಬಂದ್ ಅಂತ ಜಮೀನು ಸುಮಾರು 7 ಎಕರೆ ಜಮೀನ ಬೇರೆ ಒಬ್ಬ ಲ್ಯಾಂಡ್ ಗ್ರಾಬರ್ ಕಬ್ಜಾ ಮಾಡ್ಕೊಂಡು ಕೊಟ್ಟದು. ಅಂತ ಮನುಷ್ಯ ಪ್ರಿಯಾಂಕ್ ಸಾಹೇಬ್ ಲೆಟರ್ ಕೊಡ್ತಾರ. ಆ ಲೆಟರ್ ಮಗ ಜಿಲ್ಲಾಧಿಕಾರಿ ಆರ್ಡರ್ ಮಾಡ್ತಾರ, ಎನ್ಎ ಮಾಡಿರ್ತೀವಿ. ಕೋರ್ಟ್ನಾಗ ಸ್ಟೇ ಅದ, ಒಬ್ರು ಕೋರ್ಟ್ನಾಗ ಸ್ಟೇ ತಗೊಂಬಂದದ. ಕೋರ್ಟ್ನಾಗ ಸ್ಟೇ ಇದ್ರು ಕೂಡ ಗುಲ್ಬರ್ಗ ಎನ್ಎ ಮಾಡಕತ್ತ ಆರ್ಡರ್ ಮಾಡ್ತಾರ. ಆ ಎನ್ಎ ಆರ್ಡರ್ ಮಾಡಕತ್ತ ಪ್ರಿಯಾಂಕ್ ಸಾಹೇಬ್ ಲೆಟರ್ ಕೊಡ್ತಾರ. ಇದು ಲ್ಯಾಂಡ್ ಆರ್ಡರ್ ಒಬೇ ಮಾಡುವಂತ ಮನುಷ್ಯನೇ ತಪ್ಪು ದಾರಿಗಳು ಹೋಗಿದ್ರ ಮತ್ತೆ ಯಾರಿಗೆ ಹೇಳ್ತಿದ್ರು. ಅದನ್ನ ನಾವು ಪದೇ ಲ್ಯಾಂಡ್ ಗ್ರಾಬಿಂಗ್ ನೋಡೋದು ಗುಲ್ಬರ್ದಾಗ, ಸ್ಯಾಂಡ್ ಮಾಫಿಯಾ ನೋಡೋದು ಗುಲ್ಬರ್ದಾಗ, ಗುಂಡಾತ ಮಾಡೋದು ಗುಲ್ಬರ್ದಾಗ, ಲ್ಯಾಂಡ್ ಆರ್ಡರ್ ಟೋಟಲ್ ಫೇಲ್ ಹೊಡೆದು ಗುಲ್ಬರ್ಗ ಅಂತ ಹೇಳಿದಾಗ ಇವ್ರೇನ್ ತಿಳ್ಕೊಳಕತ್ರ ನಮಗೆ ಟಾರ್ಗೆಟ್ ಮಾಡ್ಕೊಂತೀರಿ. ಇಲ್ಲ ಟೀಮ್ ಅಲ್ಲಿ ಯಾರು ಚಮಚಗಳು ಏನದಲ್ಲ ಪ್ರಿಯಾಂಕ್ ಖರ್ಗೆ ಸುತ್ತಮುತ್ತ ನಿಂತಿರೋ ಚಮಚ ಚಿಂದಿ ಚೋರ್ಗಳು, ಅದು ಟೀಮ್ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಅದ್ರೊಳಗ ಇಲ್ಲ ಸರ್ ಎಳಸಂಗಿ ನಿಮ್ ವಿರುದ್ಧ ಅಂತ ನಾವು ಟೋಟಲಿ ಇಲ್ಲ ಎಳಸಂಗಿ ನಿಮ್ ವಿರುದ್ಧ ಅನ್ನೋದಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಗೆ. ಚುನಾವಣೆ ಸಂದರ್ಭದಲ್ಲೂ ಎಳಸಂಗಿ ಅವರು ಅವ್ರ ಟೀಮ್ ತಗೊಂಡು ಸಾಕಷ್ಟು ಕಷ್ಟಪಟ್ಟು ಸಚಿವರ ಪರವಾಗಿ ನಿಲ್ತಿರ್ತಕ್ಕಂಥ, ಆದ್ರೆ ಯಾವಾಗ ಎಳಸಂಗಿ ಅವರು ಕಷ್ಟ ಕಾಲದಲ್ಲಿ ಇರ್ತಾರೋ ಅವ್ರಿಗೆ ಸಹಾಯಕ್ಕೆ ಬರ್ಲಿಲ್ಲ. ಎಳಸಂಗಿ ಅವ್ರು ಕೈ ಬಿಟ್ಟಿದ್ದಾರೆ ಸಚಿವರು ಅನ್ನೋ ಚರ್ಚೆ ಕೂಡ ಕಲಬುರಗಿಯಲ್ಲಿ ಆಯ್ತು. ಇಲ್ಲ ಚರ್ಚೆ ಅಂತಲ್ಲ, ನಾವೇನು ಕೈ ಬಿಟ್ರಂದ್ರ ನಾವು ಅವ್ರ ಕೈ ಹಿಡಿದಿಲ್ಲ, ಅವ್ರು ನಮ್ ಕೈ ಹಿಡಿದಿಲ್ಲ. ನಾವು ಪಾರ್ಟಿ ವರ್ಕರ್ನಲ್ಲ, ನಮ್ಗೆ ಯಾರು ಸಪೋರ್ಟ್ ಅಂತ ನಾವ್ ಇಲ್ಲಿ ಗುಲ್ಬರ್ಗ ಹೋರಾಟ ಮಾಡ್ಲಿಕ್ಕಿತ್ತಲ್ಲ. ನಾವು ಸ್ವಂತ ಶಕ್ತಿ, ನಮ್ ಶಕ್ತಿ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಬಾಬಾ ಜೈ ಭೀಮ್ ಅನ್ನೋದು ಆ ಶಕ್ತಿ ನಮ್ದು ಪ್ರತಿ ರಕ್ತ ಕಣಕಣದೊಳಗಿದ್ದದ. ಅಂಡ್ ನನ್ನಾಗೇನೆ ಗುಲ್ಬರ್ಗದೊಳಗ ಇಡೀ ಕರ್ನಾಟಕ ರಾಜ್ಯದೊಳಗ ಗುಲ್ಬರ್ಗದಂಗೆ ಬೇರೆ ಜಿಲ್ಲೆ ನಮ್ಮ ಹೈದರಾಬಾದ್ ಕರ್ನಾಟಕ ಅತ್ಯಂತ ಸ್ಟ್ರಾಂಗೆಸ್ಟ್ ಆರ್ಗನೈಸೇಷನ್ ಅಂದ್ರೆ ದಲಿತ ಸೇನಾ ಕಾರ್ಯಕರ್ತರ ಅಂತ ಹೇಳಿ. ಇಂಥ ಆರ್ಗನೈಸೇಷನ್ ನಾವು 100ಕ್ಕೆ 100 ಡೇ ಅಂಡ್ ನೈಟ್ ಕೆಲಸ ಮಾಡಿದ್ವಿ ಪ್ರಿಯಾಂಕ್ ಖರ್ಗೆ ಅವ್ರು ಅಂತೇಳಿ. ಸೋಲ್ಬಾರ್ದು, ಯಾವುದೇ ಕಾರಣ ಸೋಲ್ಬಾರ್ದು. ಅದಕ್ಕೊಂದು ರೀಸನ್ ಹೇಳ್ತೀನಿ ನಿಮ್ಗೆ. ಪ್ರಿಯಾಂಕ್ ಖರ್ಗೆ ದಲಿತ ಸಮಾಜದವ್ರು ಅಂತ, ದಲಿತ ಸ್ಪೆಷಲಿ ಆ ಕಮ್ಯುನಿಟಿಗೆ ಪ್ರಿಯಾಂಕ್ ಖರ್ಗೆ ಸೋತ್ರ ಪ್ರಿಯಾಂಕ್ ಖರ್ಗೆ ಒಬ್ಬನೇ ಸೋಲೋದಲ್ಲ. ಪ್ರಿಯಾಂಕ್ ಖರ್ಗೆ ಸೋತ್ರಂದ್ರ ಇಡೀ ದಲಿತ ಕಮ್ಯುನಿಟಿಗೆ ಏನಪ್ಪಾ ಅಂದ್ರೆ ಕೆಟ್ಟ ಹೆಸರು ಬರ್ತದ. ಯಾವುದೇ ಕಾರಣಕ್ಕೂ ಆ ಮನುಷ್ಯ ಸೋಲ್ಬಾರ್ದು ಅಂತ ಹೇಳಿ. ಅವ್ರು ಸೋತ್ರಂದ್ರ ನಾವು ಅವ್ರ ವಿರುದ್ಧ ನಾವು ವಿರುದ್ಧಿದ್ರೆ ಏನ್ ಚಿಂತೆ ಇಲ್ಲ, ಬಟ್ ಅವ್ರು ಗೆಲ್ಲಬೇಕು, ಅವ್ರ ರೂಲಿಂಗ್ ಇರ್ಬೇಕು. ಅವ್ರು ಗೆದ್ರಂದ್ರೆ ಇಡೀ ಸಮಾಜ ಘನತೆ ಬರುತ್ತೆ ಅಂತ ತಿಳ್ಕೊಂಡು ನಾವು ಆ ಒಂದು ದೃಷ್ಟಿಯಿಂದ ಡೇ ಅಂಡ್ ನೈಟ್ ವರ್ಕ್ ಮಾಡಿ. ಒಂದ್ ಹೇಳ್ತೀನಿ ನಿಮ್ಗ, ಇಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ ನಂತರ ಮಾನ್ಯ ಮೋದಿಜಿ ಪ್ರಧಾನಮಂತ್ರಿಗಳು ಗುಲ್ಬರ್ಗ ಬರ್ಲಿಕ್ಕತ್ತಿದ್ರು. ಮಣಿಕಂಠ ರಾಠೋಡ್ ML ಎಲೆಕ್ಷನ್ ನಿಂತಿದ್ನಲ್ಲಿ ಮಣಿಕಂಠ ರಾಠೋಡ್ ಪ್ರಚಾರ ಮಾಡಕ್ ಮೋದಿ ಬರ್ಲಿಕ್ಕತ್ತಿದ್ರು. ದಲಿತ ಸೇನಾ ಕಾರ್ಯಕರ್ತರು ಇಲ್ಲಿಂದ ಚಿತ್ತಾಪುರ ತನಕ ನಾವೇನಪ್ಪ ಅಂದ್ರೆ ಒಂದು ಚೈನ್ ಸಿಸ್ಟಮ್ ಅನ್ನು ನಿಂತ್ಕೊಂಡ್ಬಿಟ್ಟು ಪ್ರತಿಯೊಂದೊಂದು ಕ್ಷಣದ ಏನಪ್ಪ ಅಂದ್ರೆ ವೆಲ್ಕಮ್ ಟು ಗುಲ್ಬರ್ಗ ಮೋದಿಜಿ, ಒಬ್ಬ ಅಕ್ಕಿ ಕಳನ ಪರವಾಗಿ ಪ್ರಚಾರ ಮಾಡಕ್ ದೇಶದ ಪ್ರಧಾನಮಂತ್ರಿ ಬರ್ಲಿಕ್ಕಂತಂದ್ರ ನಾವು ನಿಮ್ಗೆ ಅತ್ಯಂತ ಸ್ವಾಗತ ಮಾಡ್ತಿರ್ತೀವಿ. ನಾವು ಒಂದು ಅಸೂರೆನ್ಸ್ ಕೊಡ್ತೀವಿ. ಗ್ರಾಮ ಪಂಚಾಯತ್ ಮೆಂಬರ್ಗೆ ನಿಂತು ಗ್ರಾಮ ಪಂಚಾಯತ್ ಮೆಂಬರ್ ನಿಂತು ಯಾರು ನಿಂತಿರ್ತಾರಂದ್ರೆ ನಾ ಗ್ರಾಮ ಪಂಚಾಯತ್ ಮೆಂಬರ್ ನರೇಂದ್ರ ಮೋದಿ ಕರೆಸ್ತೀವಿ. ನಿಮ್ಗೆ ಏನ್ ತಲೆ ಕೊಡಿಸ್ಬೇಕಾಗಿಲ್ಲ ಈ ಭಾಗದ ಜನಗಳು, ಈ ಗುಲ್ಬರ್ಗ ಜಿಲ್ಲೆ ಜನಗಳು ಅಂತೇಳಿ ಸುದ್ದಿ ನಮ್ಮ ಅತ್ಯಂತ ಬಹಳ ಸ್ಟ್ರಾಂಗ್ ಆಗಿ ನಾವು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸ್ಆಪ್ ಬರೆದ ಒಂದು ಪರಿಣಾಮ ಆಗಿ ನರೇಂದ್ರ ಮೋದಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತಾರ. 100ಕ್ಕೆ 100 ಡ್ಯಾಮೇಜ್ ನಾವು ಮಾಡಿದ್ವಿ. ಬಿಜೆಪಿ ಡ್ಯಾಮೇಜ್ ಮಾಡೋದು ದಲಿತ ಸೇನಾ ಕಾರ್ಯಕರ್ತರು. ಯಾವುದೇ ಫಲಾಪೇಕ್ಷೆ ಇಲ್ಲದ ಪ್ರಿಯಾಂಕ್ ಖರ್ಗೆ ಅವ್ರು ಗೆಲ್ಲುವಂತ ಒಂದೇ ಕಾರಣದ ಬಟ್ ಗೆದ್ರಿ. ನಮ್ಗೆ ಕೈ ಇಡ್ಲಿಕ್ಕೆ ಆಗ್ಲಿಲ್ಲ. ನಿಮ್ಗೆ ಸಪೋರ್ಟ್ ಮಾಡಿ ಕೈ ಹಿಡದಂತಲ್ಲ, ಸಪೋರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ.
ನಮ್ಮವ್ರು ಯಾರಂತ ಗುರುತಿಸಲಿಕ್ಕಾಗಲ್ಲ, ಫೇಲ್ಯೂರ್ ಅದನ್ನ ಅಲ್ಲಿ. ಈಗ ನೀವು ಆ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಸಾಕಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನಿಮ್ಮ ಬಾಯಲ್ಲಿ ನೀವು ಹೇಳ್ತಾ ಇದ್ರಿ, ಸಾಕಷ್ಟು ಜನ ನೋಡಿದಾರ ಕೂಡ. ಆದ್ರೆ ಗೆಲುವಿನ ಅಂತರ ನೋಡಿದ್ರೆ ನಿಮ್ಮ ಶ್ರಮ ಅಲ್ಲಿ ಇರೋ ಕಾರಣಕ್ಕಾಗಿನೇ ಅವ್ರು ಗೆದ್ದಿದ್ದಾರೆ ಅಂತ ಕೂಡ ಮೇಲ್ನೋಟಕ್ಕೆ ಅನ್ಸುತ್ತೆ. ಯಾಕಂತ ಕೇಳಿದ್ರೆ ಮಣಿಕಂಠ ರಾಠೋಡ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಗೆಲುವಿನ ಅಂತರ ನೋಡಿದ್ರೆ ಬಹಳಷ್ಟು ಕಡಿಮೆ ಅನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಒಬ್ಬ ಸಚಿವರಾಗಿ, ಮಾಜಿ ಸಚಿವರು ಅಷ್ಟೊಂದು ಅಂತರದಿಂದ ಸೋಲಿಕ್ಕೆ ಅದು ಗೆದ್ಲಿಕ್ಕೆ ಏನ್ ಕಾರಣ? ಇನ್ನು ಸಾವಿರಾರು ಮತಗಳಿಂದ ಗೆಲ್ಲಬೇಕಾಗಿತ್ತು, ಯಾಕಾಗಾಯ್ತು ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಅದು ಅದೊಂದು ವಾತಾವರಣ ಹಂಗಿತ್ತು. ಅದ್ರೊಳಗ ಬಿಜೆಪಿ ಅವ್ರು ಬಹಳ ದೊಡ್ಡ ಪ್ರಮಾಣದ ವರ್ಕ್ ಮಾಡಿದ್ರಲ್ಲಿ. ಅಂಡ್ ವಿಶೇಷವಾಗಿ ಒಂದ್ ವೇಳೆ ನೀವು ಕೈ ಬಿಟ್ಟಿದ್ರೆ, ಯಾರಿಗೆ ಕೂಡ ಒಂದ್ ವೇಳೆ ನೀವು ಕೈ ಬಿಟ್ಟಿದ್ರೆ ಸಚಿವರು ಸೋಲ್ತಿದ್ರ? ನಾವಂತಲ್ಲ, ನಮ್ಮ ತರನೇ ಅನೇಕ ಜನ ದಲಿತ ಪರ ಸಂಘಟನೆಗಳು ಅವ್ರ ಪರವಾಗಿ ಕೆಲಸ ಮಾಡೋದಲ್ಲ. ನಾವು ಅವ್ರ ಪರವಾಗಿ ಕೆಲಸ ಮಾಡೋದು ಗೆಲ್ಲಂತೆ. ಒಂದು ಆ ಎಲೆಕ್ಷನ್ ಟೈಮ್ನೊಳಗೆ ಹ್ಯಾಂಗಾಗಿತ್ತು ಅಂದ್ರೆ ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕಂತ ಒಂದು ಕೂಡ ನಮ್ಮ ಸಮಾಜದೊಳಗೆ ಬಹಳ ದೊಡ್ಡ ಪ್ರಮಾಣದಾಗ ಚರ್ಚೆ ಆಗಿದೆ. ಇವ್ರೇನ್ ಸಮಾಜಕ್ಕೆ ಏನ್ ಮಾಡಿದ್ರು, ಸಮಾಜಕ್ಕೆ ಏನ್ ಎತ್ತಿಡುವಂತ ಕೆಲಸ ಮಾಡಿದ್ರ, ಸಮಾಜ ಬೆಳೆಸುವಂತ ಕೆಲಸ ಮಾಡಿದ್ರ. ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗ್ಲಿ, ಇವ್ರು ಸಮಾಜಕ್ಕೆ ಯಾರಿಗಾದ್ರೂ ದಲಿತ ಆರ್ಗನೈಸೇಷನ್ಸ್ ಬೆಳೆದಕ್ಕೂ ಹೆಲ್ಪ್ ಮಾಡಿದ್ರ, ಅಥವಾ ಹೈದರಾಬಾದ್ ಕರ್ನಾಟಕ ರೀಜನ್ ಯಾರಾದ್ರೂ ದಲಿತ ಲೀಡರ್ಗಳಿಗೆ, ನೋಟೆಡ್ ದಲಿತ ಲೀಡರ್ ಯಾರು ಎತ್ತಿಡುವಂತ ಕೆಲಸ ಮಾಡಿದ್ರ, ಜಿಲ್ಲಾ ಪಂಚಾಯತ್ ತಯಾರು ಮಾಡಿದ್ರ, ತಾಲೂಕ್ ಪಂಚಾಯತ್ ತಯಾರು ಮಾಡಿದ್ರ, ಅಥವಾ ಗ್ರಾಮ ಮಟ್ಟದ ಯಾರಿಗಾರು ತಯಾರು ಮಾಡ್ಕೊಂಡ್ಬಿಟ್ರ, ಏನ್ ಸಮಾಜ ಮೀಟಿಂಗ್ ಕರೆದ್ರ, ಸಮಾಜದಾಗ ಈ ತರ ಏನ ಹೋಗಾಡ ಕರೆದು ಯಾವಾಗ ಕರೆದು ಕುಂತು ಮಾತಾಡ್ಕೊಂಡು ಅವ್ರ ಜೊತೆ ಚಾ ಕುಡಿದು ಯಾಕೆ ಈ ತರ ಆಗ್ಬೇಕಂತ ಚರ್ಚೆ ಮಾಡಿದ್ರ, ಇದು ಯಾವುದೂ ಮಾಡಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದಕ್ಕೆ ಯಾರನ್ನೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡುವಂತ ನಿಲುವು ಆ ಟೈಮ್ ಎಲೆಕ್ಷನ್ ಟೈಮ್ನಾಗ ಇದು ನಮ್ಗೆ ಗೊತ್ತಾಗುತ್ತೆ. ಈ ನಮಗ್ ಗೊತ್ತಾಗುತ್ತೆ, ನಮಗೊಂದು ಆತಂಕ ಏನಂತಂದ್ರೆ ಈ ಬಿಜೆಪಿ ಮತ್ತು ಸಂಘ ಪರಿವಾರದವರು ಒಂದ್ ಅವ್ರು ಮಾಡಿದ್ರೆ ನಮ್ದು ಅಬ್ಕಿ ಬಾರ್ 400 ಪಾರ್ ಅಂತ ಒಂದು ಏಲನ್ ಮಾಡ್ಕೊಂಡ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು. ಅಬ್ಕಿ ಪಾರ್ 400 ಪಾರ್ ಅನ್ನೋದ್ರ ಜೊತೆಗೆ ನಾವು 400 ಪಾರ್ ಯಾಕೆ ಕೇಳ್ತೀವಂದ್ರೆ, ಒಂದ್ ವೇಳೆ 400ಕ್ಕಿಂತ ಹೆಚ್ಚಿಂದು ನಾವು ಗೆದ್ಕೊಂಡ್ಬಿಟ್ವಿ ಈ ರಾಜ್ಯದವರನ್ನು ಅಂತಂದ್ರ ಆಯ್ತಂದ್ರೆ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀವಿ ಅಂತ ವಾತಾವರಣ ಕೂಡ ಇಲ್ಲಿ ಆಗ್ಬೇಕಂತದ್ದು ಕರ್ನಾಟಕದ ಬಿಜೆಪಿ ಮಂತ್ರಿಗಳು, ಬಿಜೆಪಿ ಲೀಡರ್ಸ್ ಮಾತಾಡಿದ್ರೆ ಅದು ನಮಗೆ ಆತಂಕ ಶುರು ಆಗಿ, ಅದಕ್ಕೆ ಇವರು ಸಮಾಜಕ್ಕೆ ಮಾಡಿದರೋ ಮಾಡ್ಲಿಕ್ಕೆ ಗೊತ್ತಿಲ್ಲ, ಏನೋ ಮಾಡ್ಲಿ ಏನಿಲ್ಲ, ಬಟ್ ಅದು ನೋಡೋದು ನಾವು ಇವ್ರು ಮಾಡಿಲ್ಲ ನೋಡೋದ್ ಬೇಡ, ಏನೇ ಯಾವ ಕಂಡೀಷನ್ ಇವ್ರು ಸಪೋರ್ಟ್ ಮಾಡ್ಬೇಕಂತ ಎಲ್ಲರೂ ದಲಿತ ಕಮ್ಯುನಿಟಿ, ಸ್ಪೆಷಲ್ ದಲಿತ ಕಮ್ಯುನಿಟರು ಸಪೋರ್ಟ್ ಮಾಡೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಆರಿಸ್ ಬಂದದ್ದು. ಆಮ್ಯಾಗ ಅಲ್ಲಿ ಯಾರು ಏನಪ್ಪಾ ಅಂದ್ರೆ ಅವ್ರ ಜೊತೆಗಿದ್ದಂತ ಸವರ್ಣ ಜಾತಿ ಜನಾಂಗದವ್ರು, ಇನ್ನೊಂದು ಹೇಳ್ತೀನಿ ನಮ್ಗೆ, ಸವರ್ಣ ಜಾತಿ ಜನಾಂಗದವ್ರು ಯಾರು ಮನಸ್ಸಲ್ಲಿ ಪ್ರಿಯಾಂಕ್ ಖರ್ಗೆ ಸಪೋರ್ಟ್ ಮಾಡಿಲ್ಲ, ಅವ್ರಿಗೆ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಎಲ್ಲರ ಮನಸ್ಸಿನ ಪ್ರಿಯಾಂಕ್ ಖರ್ಗೆ ಸೋಲ್ಬೇಕೆ ಅಂತಿತ್ತು ಅದ್ರ. ಅದಕ್ಕೆ ಅದ್ರೊಳಗಿಂದ ಅಂತ ನಮ್ಗ ಒಳಗಿಂದ ಏನು ಇಂಟರ್ನಲ್ ಏನು ಮಾಹಿತಿ ನಮ್ಗೆ ಗೊತ್ತಾಗದ್ರಿಂದ ನಾವು ಅವ್ರಿಗೆ ಹೇಳ್ತಿದ್ವಿ, ನಿಮ್ದು ಪರಿಸ್ಥಿತಿ ಸರಿ ಇಲ್ಲ, ಒಂದ್ಸಲ ಸೀರಿಯಸ್ ವರ್ಕ್ ಮಾಡ್ಬೇಕು, ನಾವು ನಿಮ್ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಅಂತ ಪ್ರಿಯಾಂಕ್ ಖರ್ಗೆ ಗೆಲುವಿಗೆ ನಾವು ಕೂಡ ಕಾರಣ ಆಗಿದ್ದೀವಿ. ನಾವು ಬಹಳ ದೊಡ್ಡ ಮೊತ್ತಲ್ಲಿ 5,000 ಓಟ್ ಡಿಸ್ಟರ್ಬ್ ಮಾಡ್ಲಕ್ಕ, ಅದು ಗೊತ್ತು ಅವ್ರಿಗೆ. 5,000 ಓಟಿ ಆಡಾಡ್ತನ ಕೇಳಿಸ್ಬಿಡ್ತೀವಿ ನಾವು ದಲಿತ ಜನದವ್ರು. ಇಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿರ್ತಕ್ಕಂಥ ನಿಮ್ಮನ್ನ ದೂರ ಸರಿಸ್ಲಿಕ್ಕೆ ಕಾರಣ ಏನು? ದೂರ ಸರಿಸ್ಲಿಕ್ಕೆ ಕಾರಣ ಅಂತ ತಪ್ಪು ನೀವೇನಾದ್ರೂ ಮಾಡಿದ್ರಾ? ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಹೊಗಳಿರ್ತಕ್ಕಂಥದ್ದು ಕೂಡ ನೋಡಿದೀವಿ. ಚುನಾವಣೆ ನಂತರ ಹೇಗೆ ಸಮಯ ಹೋಗುತ್ತೆ ನಿಮ್ಮನ್ನ ದೂರ ಸರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲ, ದೂರ ಸರಿಸಲಿಕ್ಕೆ ಅಂತ ಅಲ್ಲದ್ರೊಳಗ ಈ ಒಂದು ನಮ್ಮ ಇದ್ರದೊಂದು ಹನಿ ಟ್ರ್ಯಾಪ್ ಒಂದು ಪ್ರಕರಣ ಕೇಸ್ ಆಯ್ತು. ಹೌದು, ಹನಿ ಟ್ರ್ಯಾಪ್ ಅಂತ ಆಯ್ತು. ಅದ್ರಾಗೆ ಪ್ರಿಯಾಂಕ್ ಸಾಹೇಬ್ ಸುತ್ತಮುತ್ತ ಇದ್ದಂತೆ ಟೀಮ್ನೇ ಖರ್ಚು ಮಾಡಿದ್ರು, 30-40 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು, ಮೀಡಿಯಾದಾಗ ಕವರ್ ಮಾಡ್ಕೊಂಡ್ಬಿಟ್ರು, ಪೇಪರ್ನ ಕೊಟ್ಬಿಟ್ರು. ಪೇಪರ್ ಚಾರ್ಜ್ ಶೀಟ್, ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕಿದಾರೆ. ಈಗ ಕೋರ್ಟ್ನಾಗ ಚಾರ್ಜ್ ಶೀಟ್ ಹಾಕಿದಾರೆ. ಇಲ್ಲಿ ನಾವು ಈ ತಮ್ಮ ಚಾನಲ್ ಉದ್ಯವಂತು ಹನುಮಂತ ಎಳ್ಸಿಂಗ್ ಮತ್ತು ಗ್ಯಾಂಗ್ ಬಂದು ಪಿಸ್ತೂಲ್ ತಗೊಂಡೋಗಿ ಅವ ಯಾವನೊಬ್ಬ ಒಂದು ಮಾಫಿಯಾ ಡಾನ್ ಇದ್ದನವ, ಕರ್ಬಸಪ್ಪ ಅಂತ ಹೇಳವ, ಯಾವ್ದು ಇದ್ರಾಗ ಬೆಂಗಳೂರು ಸಿಕ್ಕಿದ್ದವ, ಅವನಿಗೆ ಸ್ವಲ್ಪ ಅವನ ಆಫೀಸ್ಗೆ ಹೋಗಿ ಇದು ಮಾಡ ಬಂದಕ್ ತಂದೋಗಿ 1 ಲಕ್ಷ ರೂಪಾಯಿ ಎತ್ಕೊಂಡ್ ಬಂದಿರುತ್ತೆ. ಚಾರ್ಜ್ ಶೀಟ್ನಾಗ ಪೂರ ಜೀರೋ ಅದಾಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರಲ್ಲಿ ಅಲ್ಲಿ ಪಿಸ್ತೂಲ್ ಇಲ್ಲ, ಅಲ್ಲಿ ದುಡ್ಡು ಇಲ್ಲಲ್ಲಿ, ಅಲ್ಲಿ ಗುಂಡಾಯಿಸಮ್ ಅಲ್ಲಿ ನಾವ್ ಯಾರು ಇಲ್ಲಲ್ಲಿ. ಅದ್ ಯಾರು ಮಾತಾಡ್ತಾರೆ? ಅಂದ್ರೆ ನಿಮ್ ವಿರುದ್ಧ ಇದು ಷಡ್ಯಂತ್ರ ಮಾಡಿದ್ರಲ್ಲಿ ಪೂರ ಕ್ಲಿಯರ್ ಆಗಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರಲ್ಲಿ. ಅಲ್ಲಿ ಈ ಪಿಸ್ತೂಲ್ ಇದು ಮಾಡ್ಬೇಕಾಯ್ತು, ಹೋಯ್ತಲ್ಲ, ಜೀರೋ ಆಯ್ತಲ್ಲ. ನೀವು ಉದ್ದೇಶಪೂರ್ವಕವಾಗಿ ಅಲ್ಲಿ ಏನಪ್ಪ ಒಂದು ಫಿಕ್ಸ್ ಮಾಡಿದ್ರು. ಒಂದು ಎರಡನೇದಾಗಿ ಹನಿ ಟ್ರ್ಯಾಪ್ನಾಗ ಹನುಮಂತ ಎಳ್ಸಂಗಿ ಅಂತ ಗ್ಯಾಂಗ್ ಅಂತ ಹೇಳಿದ್ರು. ನಾ ಹೇಳಿದ ಮೊದಲ ಅಲ್ಲಿ ಸಂತೋಷನ ಹುಡುಗರಿರ್ಲಿಲ್ಲ, ಅಲ್ಲಿ ಉದಯ ಅಂತ ಹುಡುಗ ಹೆಸರಿಲ್ಲ, ಅಲ್ಲಿ ಅರವಿಂದ್ ಕಮಲಾಪುರ ಅನ್ನವಿರ್ಲಿಲ್ಲ, ಅಲ್ಲಿ ನಾನು ಇರ್ಲಿಲ್ಲ, ಅಲ್ಲಿ ಯಾರ್ಯಾರು ಇರ್ಲಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ಪೂರ ಕ್ಲಿಯರ್ ಆಗಿ ಹೇಳಿದ್ರು. ಅದ್ರೊಳಗ ಹೇಳಿದ್ರು ಕೂಡ ನೀವು ನಂಬಲಿಲ್ಲ. ಅದ್ರೊಳಗ ನಂಬಲರ ತನಕ ಯಾರು ಹನಿ ಟ್ರ್ಯಾಪ್ ಮಾಡೋ ಅಂತ ಹೇಳಿದ್ರು, ಅವ್ರಿಗೆ ಏನಪ್ಪಾ ಅಂದ್ರ ಪೊಲೀಸರು ಇದ್ರೊಳಗ ಸಣ್ಣ ಆಫೀಸರ್ ಮಾಡೋಳಪತ್ತಿದ್ನ ನಂಬರ್ 1 ಹೋಪ್ಲೆಸ್ ಆಫೀಸರ್ ಅವ
ಚೆನ್ನ ಬರ್ದಿನ ಫೇಸ್ಬುಕ್ ಬರ್ದಿನ ಸಾಕಟ್ ಬರೋ ಅವ್ನ ಎದುರಿಗೆ ಬೈದಿನ ನಾನು ಏನ್ ಮಾಡ್ಬೇಕು ಸರ್ ನಾನು ಮಜಬೂರಿದ್ದೀನಿ ಸರ್ ಹೈಯರ್ ಆಫೀಸರ್ ಒತ್ತಡ ಸರ್ ಮ್ಯಾಗಿದ್ದು ಅರೆ ಒಬ್ಬ ಆಫೀಸರ್ ಆಗಿ ಒಬ್ಬ ತನಿಖಾಧಿಕಾರಿ ಆಗಿ ನನ್ನ ಮ್ಯಾಲಿಂದ ಒತ್ತಡ ಸರ್ ನನ್ನ ಮ್ಯಾಲಿಂದ ಒತ್ತಡ ಸರ್ ಎಲ್ಲ ಒಂದೊಂದು ಆಗಿ ಅವು ಟಾರ್ಗೆಟ್ ಒಂದು ಈ ಸ್ಪೆಷಲ್ ಅಂದ್ರೆ ಡಿಸಿಪಿ ಕನ್ನಿಕಾ ಸಿಕ್ಕಿರೋನು ಗುಲ್ಬರ್ಗ ಆ ಡಿಸಿಪಿ ಕನ್ನಿಕಾ IPS ಆಗಿ ಗುಲ್ಬರ್ಗ ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಆ ಡಿಸಿಪಿಗೆ ಒಬ್ಬ IPS ಆಫೀಸರ್ ಗುಲ್ಬರ್ಗ ಏನೇನ್ ನಡೆದ ನೋಡೋ ಒಂದು ಏರಿಯಾಗ ಗೊತ್ತಿಲ್ಲ ಡಿಸಿಪಿಗೆ ಅವ್ರಿಗೆ ಮುದ್ದು ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಚಾರ್ಜ್ ಮಿನಿಸ್ಟರ್ ಯಾವ ಕಾರಣಕ್ಕೆ ಇಟ್ಕೊಂಡ್ ಗೊತ್ತಿರಲಿ ದಿನ ಮರ್ಡರ್ ಆಗತ್ತವ ದಿನ ಕಳ್ತನಗಳು ಆಗತ್ತವ ದಿನ ಹಾಪ್ ಮಾಡೋಗಳಾಗತ್ತವ ಎಲ್ಲಿ ಬೇಕಲ್ಲ ಲ್ಯಾಂಡ್ ಗ್ರಾಬಿಂಗ್ ಆಗತ್ತವ ಯಾರು ಡಿಸಿಪಿ ಹೋಗ್ತಾ ಇಲ್ಲ ಅವ್ರಿಗೆ ನೀವ್ ಯಾರು ಹೋಗ್ಬೇಕಾಗಿರ್ತಾರೆ ಪೊಲೀಸ್ ಕಮಿಷನರ್ ಹತ್ರ ಹೋಗ್ಬೇಕು ಪೊಲೀಸ್ ಕಮಿಷನರ್ ಜೊತೆ ಮಾತಾಡ್ಬೇಕು ಇಲ್ಲಿ ಗ್ರಾಮೀಣ ACP DG ರಾಜಣ್ಣ ಅಂತಾನ ನಂಬರ್ ಫಸ್ಟ್ ನಂಬರ್ ಫ್ರಾಡ್ ಅದನವ ಗ್ರಾಮೀಣದ ಮುಂದ್ ಮಾಡಿ ಇಟ್ಕೊಂಡ್ರಿ ಅಲ್ಲಪುರ ಪಾಟ್ಲ ಮುಂದ್ ಮಾಡಿ ಇಟ್ಕೊಂಡ್ರಿ ಪೂರ ಗುಂಡಗಳು ಸಪೋರ್ಟ್ ಮಾಡ್ತಾರ ಎಲ್ಲ ಗೊತ್ತದ ನಿಮ್ಗ ನಾ ಇವತ್ತು ಆ ACP ರಾಜಣ್ಣಗ ಇಂತಲ್ಲಿ ಇಸ್ಪೆಟ್ರಿ ಆಡ್ಲಿಕತ್ತ ಇಂತ ಮಟ್ಕ ಆಡ್ಲಿಕತ್ತ ಇಂತ ಲ್ಯಾಂಡ್ ಗರ್ಭ ಟೀಮ್ ಕೂತು ಇಸ್ಪೆಟ್ರಿ ಅಡ್ಡ ನಡೆದಂತ ಅವನಿಗೆ ನಾವು ಅಲ್ಲಿ ಲೊಕೇಶನ್ GPR ಫೋಟೋ ಆ ಮನುಷ್ಯ ಅವ್ರಿಗೆ ಫೋಟೋ ಕಳ್ತಾನ ಎಳಸಂಗಿ ಕಮಿಷನ್ ಹೋಗ್ಕತ್ತಾನ ಅಂತ ಮತ್ತೆ ಇಂತ ಹರಾಮ್ಕೋರ್ ಪೊಲೀಸ್ ಆಫೀಸರ್ ಡಿಪಾರ್ಟ್ಮೆಂಟ್ ಇದ್ದಾಗ ಮತ್ ಅದು ಅಂತ DCP ಒಂದು ಹುಡುಗಿದು ರೇಪ್ ಅಂಡ್ ಮರ್ಡರ್ ಆಗಿತ್ತು ನಾವು ಆ ಹುಡುಗಿ ರೇಪ್ ಅಂಡ್ ಮರ್ಡರ್ ಫಸ್ಟ್ ಶುರು ಆಗದ ಅಲ್ಲಿಂದ ಆ ರೇಪ್ ಅಂಡ್ ಮರ್ಡರ್ ಆದ ನಂತರ ನಾವು ಆರ್ಚಿನ್ ಮಾಡಿದ್ರೆ ಸಿದ್ದಿ ಭಾಷೆ ಅಪೋಸಿಟ್ ನಮ್ಮೆಲ್ಲ ದಲಿತ ಸೇನೆ ಕಾರ್ಯಕರ್ತರು ಸ್ಟ್ರೈಕ್ ಮಾಡಿ ನಾವು ಆ ಹುಡುಗಿ ನ್ಯಾಯ ಕೊಡ್ಬೇಕಂತ ನಾವು ಫೈಟ್ ಮಾಡ್ತಿರ್ತೀವಿ ಒಬ್ಬ ಲೇಡಿ IPS ಆಫೀಸರ್ ಇದ್ರಿ ನೀವು ಹುಡುಗಿ ರಾತ್ರಿ ಬಂದು ಅಡ್ಮಿಟ್ ಆಗ್ತದ ನೀವು ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಾವು ಬಂದು ಇಲ್ಲಿ ಬಂದು ಸ್ಟ್ರೈಕ್ ಮಾಡತ್ತ ನೀವು ಬರಲ್ಲ ನಮಗೆ ಎಷ್ಟೊಂದು ಕಳ್ಕೊಳ್ಳೋದು ನಿಮ್ ಬಗ್ಗೆ ಒಂದು ಗ್ಯಾಂಗ್ ರೇಪ್ ಆಗಿ ಹುಡುಗಿ ಸಾಯ್ತಾನೆ ಬರ್ಬೇಕು ಮೇಡಮ್ ಅಂತ ಆ DCPಗೆ ನಾವು ಕ್ವಶನ್ ಮಾಡದೆ ಆಕಿಗೆ ಏನಪ್ಪಾ ಅಂದ್ರೆ ಪ್ರೆಸ್ಟೇಜ್ ನನಗೊಬ್ಬ IPS ನನಗೆ ಇವರು ಒಬ್ಬ ಮಾಮೂಲು ಜುಜುಬಿ ಆರ್ಗನೈಸರ್ ಕ್ವಶನ್ ಮಾಡ್ತಾರೆ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಇದು ಟಾರ್ಗೆಟ್ ಮಾಡೋದು ಅದೊಂದು ಪ್ರಿಯಾಂಕರಿಗೆ ಕಪ್ಪು ಬೋರ್ಡ್ ಪ್ರದರ್ಶನ ಮಾಡುದು ಆಮೇಲೆ ಇಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಮಾಡುದು ಇವೆಲ್ಲ 3-4 ಇಶ್ಯೂಗಳು ಮಾಡ್ಕೊಂಡು ಒಂದು ಇನ್ನೊಂದು ಎಳಸಂಗಿ ಜೊತೆಗೆ ಒಂದು ಇಡೀ ಮುಸ್ಲಿಂ ಕಮ್ಯುನಿಟಿ ಅದ ಎಳಸಂಗಿ ಜೊತೆ ಇಡೀ ಹೊಲೆಯ ಕಮ್ಯುನಿಟಿ ಅದ ಎಳಸಂಗಿ ಜೊತೆ ಇಡೀ ಮಾದಿ ಕಮ್ಯುನಿಟಿ ಅದ ಎಳಸಂಗಿ ಜೊತೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅದಾವ ಎಳಸಂಗಿ ಬಹಳ ದೊಡ್ಡ ಪ್ರಮಾಣದ ಬೆಳಿಲಿಕತ್ತಾನ ಈಗ ಇಷ್ಟೆಲ್ಲ ಸಮಸ್ಯೆಗಳು ಮಾಡ್ಕೊಂಡ್ರಿ ಹನಿ ಟ್ರ್ಯಾಪ್ ವಿಷಯದಲ್ಲಿ ನೀವು ಜೈಲಿಗೆ ಹೋಗಿ ಬಂದಾದ್ಮೇಲೆ ಕೆಲವೊಬ್ರು ಹೀಗೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಮುಂಚೆ ಏನ್ ಸ್ಪೀಡ್ ಇತ್ತು ಎಳಸಂಗಿ ಅವ್ರದ್ದು ಎಷ್ಟೊಂದು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ರು ಆ ಸ್ಪೀಡ್ ಕಡಿಮೆ ಆಗಿದೆ ಆತ್ಮವಿಶ್ವಾಸ ಕಡಿಮೆ ಆಗಿದೆ ಅವ್ರ ಹತ್ರ ಚರ್ಚೆಗಳು ಕೂಡ ನಡೀತಾ ಇಲ್ಲ ಸರ್ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಗೆ ಯಾವ ಅಂಬೇಡ್ಕರ್ ಮೂವ್ಮೆಂಟ್ ಮಾಡ್ತಿರ್ತಲ್ಲ ಅವರಿಗೆ ಯಾವುದೇ ಆತ್ಮವಿಶ್ವಾಸದ ಕೊರತೆ ಇಲ್ಲ ಆತ್ಮವಿಶ್ವಾಸದ ಕೊರತೆ ಇದ್ದವ ಯಾರು ಫೀಲ್ಡ್ ಬರ್ಲಿಕ್ಕಾಗಲ್ಲ ಇಲ್ಲ ಅಂಜಿಬಿಟ್ರು ಸ್ವಲ್ಪ ಅಂಜುವಂತ ಮಾತೇ ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಇವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿದೀನಿ ಪ್ರತಿ ತಿಂಗಳು ಹಿಯರಿಂಗ್ ನಡೆದವ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ACP DCP ಅಂಡ್ ಇನ್ಸ್ಪೆಕ್ಟರ್ ಅವ್ರ ಮ್ಯಾಗ ಇವ್ರದ್ದು ಎಲ್ಲೆಲ್ಲ ತಮ್ಮ ಗ್ರಾಮೀಣ ನಮ್ಮ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ ಅಂತೇಳಿ ಆ ಪೂರ ಸ್ಟೇಷನ್ ಬರೆಯದಾಗ ಸುಳೆಗಾರಿಕೆ ನಡೆದ ಅಲ್ಲಿ ಬಿಂದಾಸ್ ಸುಳೆಗಾರಿಕೆ ಇಡ್ತಾರೆ 24/7 ದಾರು ಮಾರ್ತಾರಲ್ಲಿ ಅಲ್ಲಿ ಇನ್ಸ್ಪೆಕ್ಟರ್ ಅಡ್ಡ ಆಗಿ ಒಂದು ಆ ಸ್ಟೇಷನ್ ಬರೀ ಇದ್ದಂತ ಹೋಟೆಲ್ಗಳು ಲಾಡ್ಜ್ಗಳು ಅದು ಸ್ಟೇಷನ್ ಬಜಾರ್ KSRTC ಬಸ್ ಸ್ಟ್ಯಾಂಡ್ ಗಾಂಜಾ ಪ್ರಿಯರ್ ಅಡ್ಡ ಆಗ್ಯದಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಎದುರಿಗೆ 100 ಕಿಲೋಮೀಟರ್ ಕುಂತು ಪೊಲೀಸ್ ಸ್ಟೇಷನ್ ಕುಂತ ಕಾಣಿಸುವಂತ ಜಾಗದಾಗ ಬಂದು ಗಾಂಜಾಗಳು ಸಪ್ಲೈ ಆಗ್ತಿರ್ತಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆ ಒಳಗ ನಾವು ಕ್ವಶನ್ ಮಾಡದೆ ಇವ್ರೇನಪ್ಪ ಅಂದ್ರೆ ಬಹಳ ದೊಡ್ಡ ಪ್ರಮಾಣದ ನಮ್ಗೆ ಡ್ಯಾಮೇಜ್ ಮಾಡ್ಕತ್ತಂತೆ ಬಿಜೆಪಿದಾಗ ಇದು ಮಾಡಿದವಲ್ಲ ನಮ್ಗೆ ಆ ತರ ಆಗ್ಬರುತ್ತೆ ಇವ್ರು ಮಾಡೋದು ಕಾಂಗ್ರೆಸ್ ಅನ್ನಿಸ್ತಾರ ಮಾಡ್ತಾರೆ ಇಷ್ಟೊಂದು ನೇರವಾಗಿ ನೀವು ಹೇಳ್ತಾ ಇದ್ದೀರಿ ಯಾವ ರೀತಿ ಪದಗಳನ್ನ ಬಳಸ್ತೀರಿ ಅವ್ರಿಗೆ ಯಾವ್ದೇ ರೀತಿ ಅಂಜಿಕೆನೇ ಇಲ್ವಾ ಯಾಕಂತ ಕೇಳಿದ್ರೆ ಅಷ್ಟೊಂದು ಅವ್ರು ಆಳವಾಗಿ ಕೂತ್ಕೊಂಡಿದ್ದಾರೆ ಅಧಿಕಾರದಲ್ಲಿ ಅಂತ ಅನ್ಸುತ್ತೆ ನೀವು ನೇರವಾಗಿ ಹೇಳ್ತಿದ್ರೆ ಇಲ್ಲಿ ಇದು ನಡೆಯುತ್ತೆ ಇಲ್ಲಿ ಇದು ನಡೆಯುತ್ತೆ ಅಂಜಿಕೆನೇ ಇಲ್ವಾ ಅವ್ರಿಗೆ ಅಧಿಕಾರಿಗಳಿಗೆ ಮತ್ತೆ ಯಾರ ಅಂಜಿಕೆ ಅವ್ರಿಗೆ ಮಂತ್ರಿ ಪೊಲೀಸ್ ಇಲಾಖೆಯವರಾಗಿರ್ಬೋದು ಮಂತ್ರಿಗಳು ತಂದು ಹೇಳಕತ್ತೀವಿ ಈಗ ಅಲ್ಲೆಲ್ಲ ರೈಡ್ ಆಯ್ತು ಸ್ಟೇಷನ್ ಬಜಾರ್ ಏರಿದ ಪೂರಾ ಫುಲ್ ರೈಡ್ ಆಯ್ತು ಇಸ್ಪೆಟ್ ಅಡ್ಡ ದಿನ ಕೇಸ್ ಆಗ್ತಿರ್ತಲ್ಲಿ ಯಾಕೆ ಇನ್ಚಾರ್ಜ್ ಮಿನಿಸ್ಟರ್ ಗೊತ್ತಾಗಲ್ಲ ಅಲ್ಲಿ ಗುಲ್ಬರ್ದಾಗ ಇಲ್ಬೇಕಲ್ಲಿ ಗಾಂಜಾ ಸಿಗ್ಲಿಕತ್ತದ ಇಸ್ಪೆಟ್ ಅಡ್ಡ ಆಗ್ಲಕತ್ತವ ಅಂಡ್ ಸುಳೆಗಾರಿಕೆ ಅಡ್ಡ ನಡೆದವ ಅಂತ ಹೇಳಿ ಅವ್ರಿಗೆ ಗೊತ್ತದ ಇವ್ರಿಗೆ ಸೈಕಲ್ ಅಂಗಡಿ ನಂಬರ್ ಭ್ರಷ್ಟ ಅಂತ ಗೊತ್ತದಲ್ಲಿ ಗೊತ್ತಿದ್ರೆ ಯಾಕೆ ಹೇಳೋ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ಕಣ್ಣಿದ್ದು ಕುಂಡ್ರತೆ ವರ್ತ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ಕತ್ತ ನಮ್ಗೆ ಯಾವ್ದೊಂದ್ ರೂಪ ಸಪೋರ್ಟ್ ಮಾಡ್ಕತ್ತ ನಿಮ್ಗೆ ಯಾವ್ದೊಂದ್ ರೀತಿ ಸಪೋರ್ಟ್ ಮಾಡ್ಕತ್ತ ನೀವು ಕೂಡ ಅವರೇ ಗ್ರೂಪ್ ನಲ್ಲಿ ಇದ್ರಲ್ಲ ಸರ್ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿದವರಲ್ಲ ಈ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರೆ 100ಕ್ಕೆ 100 ಸಪೋರ್ಟ್ ಮಾಡಿದ್ರೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ತಾರಂತ ಮಾಡಿದಿಲ್ಲ ಅವ್ರೆ
ನೀವು ನಮಗ್ ಸಪೋರ್ಟ್ ಮಾಡಿಲ್ಲ ಹೋದ್ರಾಗ ನಮ್ ಸಮಾಜದ ಮರ್ಯಾದೆ ಹೋಗ್ಬಾರ್ದು. ನೀವು ಸೋತ್ರಂದ್ರೆ ಸಮಾಜದ ಮರ್ಯಾದೆ ನಿಮ್ಮ ಮರ್ಯಾದೆ ಮತ್ತೆ ತೆಗೆದ್ರಲ್ಲ ಇವಾಗ. ಒಳ್ಳೇದು ಮಾಡಿದ್ರಿಲ್ಲ, ಒಳ್ಳೇದು ಮಾಡಿದ್ರು. ಇಡೀ ಸಮಾಜ ಗೊತ್ತಾಯ್ತು ಏನಂತ ಹೇಳಿ, ಇಡೀ ದಲಿತ ಕಮ್ಯುನಿಟಿ ಗೊತ್ತಾಯ್ತು. ಎಲ್ಲ ದಲಿತ ಕಮ್ಯುನಿಟಿ ಎಲ್ಲರೂ ನಾವು ಜೈಲಿಗೆ ಹೋದಂತರ ಬಂದ ನಾವು ನೂರಾರು ಜನಗಳು ಬಂದು ನಮ್ಗೆ ಸಾಂತ್ವನ ಹೇಳೋದು. ಆಫೀಸರ್ ಹಿಡ್ಕೊಂಡು, ಪೊಲೀಸ್ ಆಫೀಸರ್ ಹಿಡ್ಕೊಂಡು ದಲಿತ ಲೀಡರ್ಗಳು ನಮ್ಮ ಮನೆಗೆ ಬಂದು ಜೈಲಿಗೆ ಬಂದು ನಮ್ಗೆ ಸಾಂತ್ವನ ಹೇಳೋದು. ಇದು ಷಡ್ಯಂತ್ರ ಮಾಡೋದ, ನಿಮ್ ಕೋಲಾಪ್ಸ್ ಮಾಡ್ಬೇಕಂತ ಮಾಡೋದ. ನೀವೇನ್ ತಲೆ ಕೆಡಿಸ್ಕೊಡ್ರಿ, ನಾವು ನಿಮ್ ಜೊತೆಗಿದ್ದಂತ. ಇದು ಯಾರಿಗೆ ಸಿದ್ದಂತ? ರಾಜ್ಯದಲ್ಲಿ ದಲಿತ ಸೇನೆ ಅಂತಂದ್ರೆ ಸಾಕಷ್ಟು ಜನ ಹೆದರೋರು. ಇಲ್ಲ ಅವ್ರು ಬಂದ್ರೆ 100% ಸಮಸ್ಯೆಗೆ ಪರಿಹಾರ ಇದ್ದೇ ಇರತ್ತೆ ಅಂತ ಸಾಕಷ್ಟು ಡಿಸ್ಕಸ್ ಆಗ್ತಾ ಇತ್ತು. ಯಾವಾಗ ಇದು ಹನಿ ಟ್ರ್ಯಾಪ್ ಮ್ಯಾಟರ್ ಬಂತು, ನೀವು ಜೈಲಿಗೆ ಹೋದ್ರು, ಆದ ನಂತರ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮ ಸಂಘದ ಮೇಲೆಯೂ ಕೂಡ ವ್ಯತಿರಿಕ್ತ ಪರಿಣಾಮ ಬಿದ್ದಿದೆ. ಯಾಕಂತ ಕೇಳಿದ್ರೆ ನಿಮ್ಮ ಜೊತೆಲಿ ಇರ್ತಕ್ಕಂಥ ಹೋರಾಟಗಾರರು ಒಬ್ಬೊಬ್ಬರಾಗಿ ಸೈಡ್ ಆಗಿ ಹೋಗ್ತಾ ಇದ್ದಾರೆ, ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಇದನ್ನು ಕೂಡ ಇದು ಕೂಡ ಬಿಟ್ಟು ಹೋಗ್ತಾರಂತ. ಇದು ಸುಳ್ಳದು, ಯಾರು ಹೋಗಿದಿಲ್ಲ. ನಮ್ಮ ಆರ್ಗನೈಸೇಷನ್ ಇದ್ದು ಯಾರು ಒಂದ್ ಮೂರ್ನಾಲ್ಕು ಹುಡುಗರು ಬೇರೆ ಯಾರೋ ಬಂದಿದ್ರು, ಬೇರೆ ಯಾವ್ದು ರೂಪದಾಗ ಬಂದಿದ್ರು, ಹಂಗ್ ಬಂದವ್ರು ವಾಪಸ್ ಹೋಗ್ಬಿಟ್ಟು ಅದೇನಿಲ್ಲ, ಬೇರೆ ಅಲ್ಲ. ಆರ್ಗನೈಸೇಷನ್ ಇದ್ದು. ಸರ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಯಾರ್ಯಾರು ಬಿಟ್ಟು ಹೋಗ್ತಾರೆ ಅವ್ರು ಬಂದು ಇಮಿಡಿಯೇಟ್ ಆಗಿ 24 ಗಂಟೆ ಒಳಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಬೇರೆ ಸಂಘದಲ್ಲಿ ರಾಜ್ಯದಲ್ಲಿರತಕ್ಕಂತ ಕೆಲವು ಇದನ್ನ ತೆಗೆದುಕೊಳ್ತಾರೆ, ಅಧಿಕಾರವನ್ನ ತೆಗೆದುಕೊಳ್ತಾರೆ. ಇದು ಹೇಗೆ ಸಾಧ್ಯ ಸರ್? 12 ಗಂಟೆ, 10 ಗಂಟೆ, 24 ಗಂಟೆಯಲ್ಲೇ ನೀವು ಇಮಿಡಿಯೇಟ್ ಆಗಿ ಸಂಘಟನೆಯನ್ನ ಚೇಂಜ್ ಮಾಡ್ತೀರಿ, ಅನಿವಾರ್ಯ ಕಾರಣಕ್ಕಾಗಿ ಸಂಘವನ್ನ ಬಿಟ್ಟಿದ್ದೀನಿ ಅಂತ ಹೇಳ್ತೀರಿ. ಇದರ ಅರ್ಥ ಏನ್ ಸರ್? ಇದು ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಬದಲಾವಣೆ ಆಗ್ತೀರಿ ಅಂತ ಅರ್ಥನ? ಆಗುತ್ತೆ ಅನುಕೂಲಕ್ಕೆ ತಕ್ಕಂತೆ ಮತ್ತು ಬದುಕುವ ನಿಟ್ಟಿನೊಳಗೆ ಏನ್ ಮಾಡ್ಬೇಕಂತ ಕೆಲವು ಜನಗಳು ಮಾಡ್ಕೊಂತಿರ್ತಾರವ. ಅಂತವ್ರು ಯಾರು ಅಂತ ಸಮಾಜ ಗೊತ್ತದ್ರೊಳಗ. ಬಟ್ ದಲಿತ ಸೇನೆ ಅದಕ್ಕೊಂದು ಒಂದು ವೇದ ಹೋಗ್ಲಿಕ್ಕತ್ತದು. ಮಾನ್ಯವರು ರಾಮ್ ವಿಲಾಸ್ ಪಾಸ್ವಾನ್ಜಿ ಬಹಳ ದೊಡ್ಡ ಪ್ರಮಾಣದ ಸಂಘಟನೆ ಕಟ್ಟೋದು. ಇದು ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಾಗ ಸಂಘಟನೆ ಇದ್ದವ. ನಮ್ಕಿಂತ ಬಲಿಷ್ಠ ಸಂಘಟನೆ ಪಂಜಾಬ್ನಾಗ ಇದ್ದವ, ನಮ್ಕಿಂತ ಬಲಿಷ್ಠ ಸಂಘಟನೆ ಜಮ್ಮು ಅಂಡ್ ಕಾಶ್ಮೀರ ಇದ್ದವ, ನಮ್ಕಿಂತ ಬಲಿಷ್ಠ ಸಂಘಟನೆ ದಿಲ್ಲಿ ಒಳಗೆ ಇದ್ದವ, ಮಹಾರಾಷ್ಟ್ರ ಇದ್ದವ. ಬಹಳ ಅದ್ಭುತದ ಏನು ಒಂದು ವೈಚಾರಿಕ ಸಂಘಟನೆ, ಅನೇಕ ಜನ ಬುದ್ಧಿಜೀವಿಗಳು ಚಿಂತಕರಿದ್ದಂತ ಸಂಘಟನೆ. ಇದ್ರಾಗ ಯಾವ ಸಣ್ಣ ಸಣ್ಣ ಒಂದೊಂದು ಹುಡುಗರು ಬಂದಿರ್ತಾವ, ಯಾವ್ದೋ ರೂಪದ ಕೇಕ ಏನೋ ನಮ್ಮ ರೌಡಿ ಶೀಟ್ ಓಪನ್ ಮಾಡ್ತಾರ ಬಂದಿರ್ತಾವ, ಪೊಲೀಸ್ ಪ್ರೊಟೆಕ್ಷನ್ ಸಲುವಾಗಿ ಬಂದಿರ್ತಾವ, ಬೇರೆ ಯಾವ್ದೋ ಇದ್ರಾಗ MLA ದಲಿತಿನ ಹೆಸರು ಹೇಳ್ಕೊಂಡು ಸಣ್ಣ ಪುಡ ಕೆಲಸದ ಬಂದಿರ್ತಾವ. ಅದು ಇದ್ದಿದ್ವ ಎಲ್ಲ ಪಾರ್ಟಿಗಳು ಮಾಡ್ತಿರ್ತಾವ, ಎಲ್ಲಾನು ಮಾಡ್ತಿರ್ತಾವ. ಅದು ಸೆಕೆಂಡ್. ಅಂತವ್ರಿಗೆ ನಿಮ್ಮಲ್ಲಿ ಏನ್ ಶಿಕ್ಷೆ? ಯಾಕಂತ ಕೇಳಿದ್ರೆ ನೀವು ಸಮಸ್ಯೆ ಆದಾಗ ಫಾಸ್ಟ್ ಆಗಿ ಮಾತಾಡ್ತೀರಿ. ನಿಮ್ಮಲ್ಲೇ ಇರ್ತಕ್ಕಂತ ಕೆಲವರು ನಿಮ್ಮ ಹೆಸರನ್ನ ಕೆಡ್ಸಕ್ ಪ್ರಯತ್ನ ಪಟ್ರೆ ಅಥವಾ ಸಂಘದ ಹೆಸರನ್ನ ಕೆಡ್ಸಕ್ ಪಟ್ಟಿದ್ರೆ ಅವರನ್ನ ಹಿಡಿದಿಡ್ಬೇಕು. ಅಂತದ್ದು ಗಮನಕ್ಕೆ ಬಂದಾಗ ನಮ್ ಜಿಲ್ಲಾಧ್ಯಕ್ಷರು ಇರ್ತಾರಲ್ಲಿ, ನಮ್ ಮಂಜುನಾಥ್ ಭಂಡಾರಿ ಅಂತ ಹೇಳಿ ನಮ್ ಜಿಲ್ಲಾಧ್ಯಕ್ಷರು ಅಂಡ್ ವಿಭಾಗೀಯ ನಾಯಕರು, ಅವ್ರ ಗಮನಕ್ಕೆ ಬಂತಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೋತಾರ. ಅಂತ ಯಾರಾದ್ರೂ ಸಂಘಟನೆ ವಿರುದ್ಧ ಮಾಡ್ಲಕತ್ತರು, ಬಾಬಾ ಸಾಹೇಬ್ ವಿಚಾರದ ವಿರುದ್ಧ ಮಾಡ್ಲಕತ್ತರು ಗೊತ್ತಾಯ್ತು ತೆಗೆದ್ ಬಿಡ್ತಾರ. ವಾನ್ ಮಾಡ್ತಾರ, ನ್ಯೂಟ್ರಲ್ ಆಗ್ರಿ ಅಥವಾ ಸಂಘಟನೆ ಬಿಟ್ಟು ಹೊರತು ತೆಗೆದ್ ಬಿಡ್ತಾರ. ಇದು ಕೆಲಸ ಸಂಘಟನೆ ಮಾಡ್ಕತ್ತವ್ರು. ಅದಕ್ಕೆ ಇವತ್ತು ದಲಿತ ಸೇನೆ ಅಂದ್ರೆ ಇಡೀ ರಾಜ್ಯದೊಳಗ ಒಂದು ಭರವಸೆ ಸಂಘಟನೆದ. ಆ ಸಂಘಟನೆಗೆ ತೊಡದ್ರು ಕೂಡ ನಮ್ಗೆ ಕಷ್ಟನೇ ಇದ್ದದ. ಮತ್ತೆ ಸಂಘಟನೆ ಅನ್ನೆಸರಿ ಟಾರ್ಗೆಟ್ ಮಾಡೋದಕ್ಕೂ ನಾವು ಉಳ್ಗಾಲಿಲ್ಲ ಅಂತ ಹೇಳಿ ಈಗ ನಮ್ಮ ಸಮುದಾಯದ ಕೆಲವು ರಾಜಕೀಯ ಲೀಡರ್ಸ್ ಗೊತ್ತಾಗೋದ, ಬೇರೆ ಜಾತಿ ಜನಾಂಗಗಳು ಗೊತ್ತಾಗುತ್ತೆ. ನೀವು ಸಮುದಾಯದ ಬಗ್ಗೆ ಮಾತಾಡಿದ್ರೆ ಕೆಲವು ನಿಮ್ಮ ಸಮುದಾಯದ ನಾಯಕರೇ ಹೇಳ್ತಾರೆ, ಇಲ್ಲಿ ಸಮಸ್ಯೆ ಕಲಬುರಗಿಯಲ್ಲಿ ಬರ್ತಿರ್ತಕ್ಕಂಥದ್ದು ರಾಜು ಕಪ್ಪನೂರು ಮತ್ತು ನಿಮ್ಮ ಮಧ್ಯೆ. ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಿ, ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತೀರಿ. ಹಗ್ಗ ಜಗ್ಗಾಟ ಯಾಕೆ? ಒಂದೇ ಸಮುದಾಯದ ಇಬ್ಬರು ನಾಯಕರು ನೀವು. ಇಲ್ಲ ಒಂದು ಕ್ಲಾರಿಫೈ ಮಾಡ್ತೀನಿ. ನಮ್ಗೆ ಇಲ್ಲಿ ರಾಜು ಕಪ್ನೂರ್ದು ನಮ್ದು ಯಾವ್ದೇ ಕಾರಣ ಎಲ್ಲಿ ಜಗಳ ಆಗಿಲ್ಲ. ನಮ್ದು ಒಂದ್ ಹೇಳ್ತೀನಿ, ನಮ್ದು ರಾಜು ಕಪ್ನೂರ್ ನಂಬಲ್ಲಿ ಕೋರ್ಟಿಗೆ ಬರ್ತಾರ. ಕೋರ್ಟಿಗೆ ಬಂದಾಗ ನಂಬಲ್ಲಿ ಬಂದು ಅವ್ರು ಯಾವಾಗನು ಕೂಡ ನಮ್ಮ ಮರ್ಯಾದೆ ಸರ್ ಅಂತ ಮಾತಾಡ್ತಾರ. ಹಾಗಿದ್ರೆ ಅದು ಆಗಿದ್ರು ಅಂಬೇಡ್ಕರ್ ಜಯಂತಿ ಒಳಗೆ ಕಲಾ ಆಗಿದ್ ನಂಬಲ್ಲಿ. ಅಂಬೇಡ್ಕರ್ ಜಯಂತಿದಾಗ ನಾವು ಮಾಡಬೇಕನ್ನೋದು ಅವ್ರಿಗೆ ಮಾಡಬಾರ್ದು ಅಂತಿತ್ತು. ಅವ್ರಿಗೆ ಪ್ರಿಯಾಂಕರಿಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಸಕ್ಸಸ್ ಆದ್ರು. ನಮ್ ಪ್ರಿಯಾಂಕರಿಗೆ ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ. ನಾವು ಹೀರಾಪುರ ಕ್ರಾಸ್ ಬಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಅಟ್ಟೆ ಒಂದು ಆ ಪ್ರಿಯಾಂಕ ಖರ್ಗೆ ಅವರು ಫಾಲೋವರ್ ಆಗಿದ್ರಿಂದ ನಮಗೆ ಟಾರ್ಗೆಟ್ ಮಾಡಕ್ ರಾಜು ಕಪೂರ್ ಗ್ಯಾಂಗ್ ಸಚಿವರದು ಇಲ್ಲ ನಾವು ಫಾಲೋವರ್ ಅಂತಲ್ಲ ಸಪೋರ್ಟ್ ಆಗಿದ್ದು ಅವ್ರಿಗೆ. ಅವ್ರಿಗೆ ನಾವು ಪ್ರಿಯಾಂಕರಿಗೆ ಬಹಳ ದೊಡ್ಡ ಪ್ರಮಾಣ ಸಪೋರ್ಟ್ ಮಾಡ್ಬೇಕು ಮತ್ತೆ ಅವ್ರ ಜೊತೆಗೆ ಇರ್ಬೇಕಂತ ಪ್ಲಾನ್ ಮಾಡ್ಕೊಂಡು ನಾವು ಮಾಡಿದೀವಿ. ಅದು ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಬಟ್ ಇಲ್ಲಿ ಸುದ್ದಿ ಏನ್ ಮಾಡಿದ್ರು ರಾಜು ಕಪೂರ್ ಅಂಡ್ ದಲಿತ ಸೇನೆ ಎರಡು ಸಂಗತೆ ನಮ್ದು ಏನಿಲ್ಲ ಅದ್ರೊಳಗೆ. ಅದಾದ ನಂತರ ಸ್ವತಃ ಮಂತ್ರಿಜಿನಿ ಹೇಳದವ್ರಿಗೆ ಅವ್ರ ರಾಜು ಕಪೂರ್ ಅವ್ರ ಸಂಗಡ ಕುಂತ ಮಾತಾಡಿ ಸೆಟಲ್ ಮಾಡ್ಕೋರ್ ಏನೋ ಮಾಡ್ಬೇಕಾಯ್ತು. ಅದೇನ ಆಯ್ತು ನೀವು ಇವಾಗ ಎಲ್ಲ ಬಂದ ಮಾತಾಡ್ರ ಅವ್ರು ನಮ್ ಜೊತೆ ಬಂದ್ರ ನಿಮ್ಮ ಇಬ್ಬರ ಮಂದಿ ಮಾತಾಡ್ರ ನಮ್ ಜೊತೆ ಮಾತಾಡ್ರ ಸಮಸ್ಯೆ ಮಾತಾಡ ನಾಸೀರ್ ಹುಸೇನ್ ಸಾಬ್ರು ಮತ್ ಸೂರ್ಯಕಾಂತ್ ನಿಂಬಾಳ್ಕರ್ ಅಂತ ಹೇಳಿ ಕರೆದು ಕುಂದ್ರಿಸಿ ಮಾತಾಡಿ ಅದೆಲ್ಲ ಮಾಡಿದ್ರು. ಆಗಿದೆ ತರ ಆಗ್ಬಾರ್ದು ಮಾಡ್ಬೇಡ್ರಿ ಅಂತೇಳಿ. ಅದಾದ ನಂತರ ರಾಜು ಕಪೂರ್ ನಮ್ ಫ್ರೆಂಡೇ
ಅವ್ರ ಫ್ರೆಂಡ್ ನಾವಿಬ್ರು ಏನಪ್ಪಾ ಅಂದ್ರೆ ಸಮಾಜದಾಗ ಅವ್ರ ಕೆಲಸ ಅವ್ರು ಮಾಡ್ಲಕತ್ತದ, ನಮ್ ಕೆಲಸ ನಾವ್ ಮಾಡ್ಲಕತ್ತೆ. ಇಲ್ಲಿ ಏನಪ್ಪಾ ಅಂದ್ರ ಈಗ ನಮಗ್ ಆಗ್ಲಾರ್ದು ರಾಜು ಕಪ್ಪನ ಬಗ್ಗೆ ಏನ್ ಹೇಳ್ತೇವೆ, ಅದು ರಾಜು ಕಪ್ಪನ ಅವರು ನಮ್ ಬಗ್ಗೆ ಏನ್ ಹೇಳ್ತೇವೆ. ಬಟ್ ರಾಜು ಕಪ್ಪನ ನಮ್ ಬಗ್ಗೆ ತಲೆ ಕೆಡೋದು, ನಾವು ರಾಜು ಕಪ್ಪನ ಬಗ್ಗೆ ತಲೆ ಕೊಡೋದು. ಫ್ರೆಂಡ್ಲಿ ಆಗಿದ್ದೀವಿ, ಬ್ರದರ್ಲಿ ಆಗಿದ್ದೀವಿ, ಇಷ್ಟು ಇದ್ರೊಳಗೆ. ಈಗ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ, ನೀವು ಬಿಜೆಪಿಯನ್ನ ಮುಂಚೆ ಹಿಡಿದು ಬೈತಾನೆ ಬರ್ತಿದ್ದೀರಿ, RSS ಕೂಡ ಬೈತೀರಿ, ಇತ್ತೀಚೆಗಂತೂ ಕಾಂಗ್ರೆಸ್ಗೂ ಕೂಡ ಬೈತೀರಿ, ಮುಂಚೆನೂ ಬೈದಿದ್ದೀರಿ. ಏನಾದ್ರೂ ತಪ್ಪಾದ್ರೆ ಬೈದಿರ್ತೀರಿ. ಆದ್ರೆ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಕೆಲವು ಅಧಿಕಾರಿಗಳಿಗೆ ನೀವು ಬೈದಿದ್ದುಂಟು. ನೀವು ಬೈಬೇಕು ಅಂತ ಡಿಸೈಡ್ ಮಾಡಿ ನೀವು ಬೈತೀರಾ ಅಥವಾ ಏನಾದ್ರು ಡಿಸೈಡ್ ಮಾಡ್ಬೇಕಲ್ಲ? ಇಲ್ಲಿ ಗುಲ್ಬರ್ಗ DCP ಕನ್ನಿಕಾ ಸಿಕ್ರಿವಾಲ್, IPS ಆಫೀಸರ್, ಫೇಲ್ಯೂರ್ ಆಫೀಸರ್, ಎಲ್ಲಿ ಬೇಕಾದ್ರೆ ಕಳ್ತನ ಆಗ್ಲಿಕತ್ತವ ಸರ್. ಫೇಲ್ಯೂರ್ ಆಫೀಸರ್ ಇದ್ರೆ ಅವ್ರನ್ನ ಇಷ್ಟು ವರ್ಷಗಳ ಕಾಲ ಫೇಲ್ಯೂರ್ ಆಫೀಸರ್ ಅಸಮರ್ಥ ಆಫೀಸರ್ ಅಲ್ಲ ಅನ್ಬಾರ್ದು. ಭಾರಿ ಮಾಡ್ಕತ್ರಿ ಮೇಡಮ್, ನಿಮ್ದಿಂದ ಗುಲ್ಬರ್ಗ ಕಳ್ತನ ಆಗತ್ತೆ ಮೇಡಮ್, ಜಗ್ಗಿ ಕಳ್ತನ ಆಗತ್ತೆ ಮೇಡಮ್, ಮರ್ಡರ್ ಬಂಬಾಟ ಮರ್ಡರ್ ಆಯ್ತು ಮೇಡಮ್, ಖುಷಿಯಾಗಿ ಹೇಳ್ಬೇಕಾ? ಪ್ರಶ್ನೆ ಆದ್ರೆ ಪ್ರಶ್ನೆ ಅಂತ ಹೇಳ್ಬೇಕು. ನೀವು ಅಸಮರ್ಥ ಇರ್ತೀರಿ, IPS ಅಸಮರ್ಥ ಹೇಳ್ಬೇಕು. ನೀವು ಕೆಲಸ ಮಾಡಕ್ ಲಾಯ್ಕ್ ಇಲ್ಲ ಅಂತ ಹೇಳಿದ್ರೆ ಅದು ಲಾಯ್ಕ್ ಅಂತ ಹೇಳ್ಬೋದು. ಇನ್ಚಾರ್ಜ್ ಬಿಟ್ಟು ಇಂತ ಅಸಮರ್ಥನ ಆಫೀಸರ್ ಇಟ್ಟರಂತ ನಾವ್ ಹೇಳ್ಬೇಕು. ಇದು ನಾವು ಹೇಳೋ ಸ್ಟೈಲೇ ಬೇರೆ ಇರ್ತದ, ಸಿಟ್ನ ಹೇಳ್ತೇವಲ್ಲ, ಅದು ಅವ್ರು ಬೇರೆ ಹೇಳ್ತಿರೋ ಭಾರಿ ಆಗ್ತದೆ ಮೇಡಮ್ ಕಳ್ತನ ಇವ್ರವ್ರನ್ನ ಕೂಡಿಸಿ ಹೇಳ್ಬೇಕು, ತಿಳಿಸಿ ಹೇಳ್ಬೇಕು. ಡೈರೆಕ್ಟ್ ಆಗಿ ಬೈದ್ರೆ ಮುಂದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ರೈಟ್ಸ್ ಕೊಟ್ಟಿರ್ತದ, ನಿಮ್ಗೆ ಪವರ್ ಕೊಟ್ಟಿರ್ತದ, ನಿಮ್ ಕರ್ತವ್ಯ ಅದು. ನಾವ್ ಹೇಳ್ಬೇಕಂತಲ್ಲದ್ರು, ನೀವು ಕರ್ತವ್ಯ ಮಾಡೋದು ಯಾವಾಗ ವಿಫಲ ಆಗ್ತಿರ್ತೀರಿ, ಅನ್ನೆಸರಿ ಬೇರೆ ಗರೀಬರಿಗೆ ಟಾರ್ಗೆಟ್ ಮಾಡ್ತಿರ್ತೀರಿ. ಅವಾಗ ನಾವು ಕೇಳ್ಬೇಕು, ನಿಮ್ಗೆ ಕೇಳ್ತಿರ್ತೀವಿ, ನೀವು ಗುರಿ ಆಗ್ತಿರ್ತೀರಿ. ಗರೀಬರಿಗೆ ಯಾವುದೋ ಒಬ್ಬ ಎಲ್ಲೋ ಒಬ್ಬ ಸುಮ್ ಏನೋ ಮನ್ಯಾಗ ಗಂಡ ಹೆಂಡತಿ ಜಗಳ ಆದ್ಮೇಲೆ ಒಂದು ಮನಾಡ್ಸೋಡ್ ಕೇಸ್ ಈ ಕನಿಕೆ ಸಿಗ್ರೋ DC ಗುಲ್ಬರ್ಗ ಗಂಡ ಹೆಂಡತಿ ಜಗಳ ಮಾಡಿದ್ಮ ಗಂಡದ ಫ್ಯಾಮಿಲಿ ಮೇಲೆ ಒನ್ನಡ್ಸೋನ್ ಮಾಡ್ತಾರ, ಹೆಂಡತಿ ಫ್ಯಾಮಿಲಿ ಮೇಲೆ ಒನ್ನಡ್ಸೋನ್ ಮಾಡ್ತಿರ್ತೀರಿ. ಇದೇ ಯಾವ ತರದ ಆಟ ಆಡಕತ್ತೀರಿ? ಗೊತ್ತದ ಕಾಮನ್ ಸೆನ್ಸ್ ಅವ್ರಿಗೆ ಏನಂತ ಹೇಳಕ್ಕೆ ನೀವು ನೋಡ್ಬೇಕ್ರಿ. ಎಷ್ಟು ಒನ್ನಡ್ಸೋನು CRP ಕೇಸ್ ರೈಟ್ ಮಾಡಿರಲ್ಲ, ಗರೀಬ್ ಬಂದಿ ಅದೇ ಗುಂಡಾಗಳು ಪೊಲೀಸ್ ಬಿರಿಯಾನಿ ಪೊಲೀಸ್ ಸ್ಟೇಷನ್ದಾಗ ಬಿರಿಯಾನಿ ತಿರ್ಗೋದು ಮಜಾ ತೆಗೆದಿರಲಿ, ಅಕ್ಕಿ ಮಾರ್ಕೋತ್ ಬಿಂದಾಸ್ ಲೂಟಿ ಮಾಡ್ಕೋತ್ ಬಿಂದಾಸ್ ಮಜಾ ತೆಗೆದಿರಲಿ, ರೇತಿ ಮಾಡ್ಕೋತ್ ಸಾಂಡ್ ಮಾಡ್ಕೋದ್ರು ಎಂಜಾಯ್ ಮಾಡ್ಕೋತ್ ಬೇಜಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೋಬೇಕು. ನೀವು ಕಣ್ಣು ಮುಚ್ಕೊಂಡು ಕೂತೀರಿ. ಪಾಪ ಮನ್ಯಾಗ ಗಂಡ ಹೆಂಡತಿ ಜಗಳ ಮಾಡಿದ್ರು ಒನ್ನಡ್ಸೋನ್ ಮಾಡಿ ಕೋರ್ಟಿಗೆ ಕಳ್ಸಂತ ಕೆಲಸ ಮಾಡ್ಕತ್ತೀರಿ. ಬಾಂಡರ್ ಹಿಡ್ಕೊಂಬವ್ರು ಬಿಳಾಗಿಲ್ಲ ಸಾಲ ಪೊಲೀಸ್ ಮನೆಗೆ ಹೋಗಿ ಚಲೋ DC ಮೇಡಮ್ ಮನ್ಯಾಗ ನಾಯಿ ಹೇಳ್ಕೊಂಬಂದು ಸೈನ್ ಮಾಡ್ಕೋತೀರಿ. ಗುಂಡಗಳಪ್ಪ ಅವ್ರ ಸಂಗ ಕೂತ್ ದಾರು ಕುಡಿತಿರ್ತೀರಿ. ಇದು ಕೇಳ ತಪ್ಪ ಅನಿಸ್ತೇವೆ ಅವರಿಗೆ. ಕೀಕ್ ಕೇಳಿದ್ರು ಎಳ್ಸಂಗಿ ನಮ್ಗೆ ಟಾರ್ಗೆಟ್ ಮಾಡ್ತಾನೆ ಅಂತ ಹೇಳಿ ಗೊತ್ತದ ಎಳ್ಸಂಗಿ ಅಂತ. ಮ್ಯಾಗ ಸ್ಟೇಟ್ ಆಫೀಸರ್ ಗೊತ್ತದ ಎಳ್ಸಂಗಿ ಅಂತ ಹೇಳಿ. ಸ್ಟೇಟ್ ಪೊಲೀಸ್ ಆಫೀಸರ್ಗಳಿಗೆ ಎಳ್ಸಂಗಿ ಏನ್ ಚೀಸ್ ಗೊತ್ತದ. ಪೊಲೀಸ್ ಕಮಿಷನರ್ ಗುಲ್ಬರ್ಗ ಗೊತ್ತದ ಎಳ್ಸಂಗಿ ಏನಂತ ಹೇಳ್ಕೊಂಡ್ರೆ. ಇವ್ ಕೆಲ ಹರಾಂಪುರ ಭ್ರಷ್ಟ ಆಫೀಸರ್ ಅಲ್ಲ, ಅವ್ರಿಗೆ ಎಳ್ಸಂಗಿ ಅಂದ್ರೆ ಮಕ್ಕಳು ನಡು ಹುಡುಕ್ತಿರ್ತದ, ಬೇರೆ ಬೇರೆ ಸುದ್ದಿ ಅವು ಗುಂಡಾಗಳು ತಿರುಗಾಡ್ಕೊತಿರ್ತಾರ, ಗುಂಡಾಗಳ ಮುಖಾಂತರ ಅಪಾಯ ಮುಗಿಸ್ತಿರ್ತಾರ. ಇದು ಗುಲ್ಬರ್ಗ ಬಹಳ ವ್ಯವಸ್ಥಿತವಾಗಿ ನಡೆದ. ಇದು ಕಂಟ್ರೋಲ್ ಮಾಡುವಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಕೂಡ ನಾವು ಫೇಲ್ಯೂರ್ ಆಗಿದ್ರೆ ನಮ್ಮ ಮಂತ್ರಿ ಮಗ ಕಾಂಗ್ರೆಸ್ ವಿರೋಧ ಮಾಡ್ತಾನ, ಪ್ರಿಯಾಂಕ್ ಖರ್ಗೆ ವಿರೋಧ ಮಾಡ್ತಾನ, ಮಗ ಎಳ್ಸಂಗಿ ದಲಿತ ಮಕ್ಕಳು ವಿರೋಧ ಮಾಡ್ತಾರ. ಇದು ಬಹಳ ಚಂದಾಗಿ ಗುಲ್ಬರ್ಗ ಬಹಳ ವರ್ಷಗಳಿಂದ ಆರೋಪ ಮಾಡ್ತಾನೆ ಬಂದಿದ್ದೀರಿ. ಬಿಜೆಪಿ ಅವಧಿಯಲ್ಲಿಯೂ ಕೂಡ ವಿರೋಧ ಮಾಡಿದ್ದೀರಿ, ಕಾಂಗ್ರೆಸ್ ಅವಧಿಯಲ್ಲಿಯೂ ಕೂಡ ವಿರೋಧ ಮಾಡಿದ್ದೀರಿ. ಚರ್ಚಾ ವಿಷಯ ಏನು ಅಂದ್ರೆ ಈಗ ಜನ ಏನೋ ಒಂದು ಪ್ರಮಾಣದಲ್ಲಿ ಒಪ್ಪಂತ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲಿ ನೋಡೋದ್ರಲ್ಲಿ ಮರ್ಡರ್, ಎಲ್ಲಿ ನೋಡೋದ್ರಲ್ಲಿ ಸಮಸ್ಯೆ, ಕಳ್ಳತನಗಳು, ದರೋಡೆ ಪ್ರಕರಣಗಳು ಇಷ್ಟೆಲ್ಲ ಆದ್ರೂ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬ ಗಂಡಸು ಅಧಿಕಾರಿ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಅಥವಾ ಇವ್ರಿಗೆ ಏನಾದ್ರೂ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಯಾರು ಕೈ ಕಟ್ಟಿದ್ದಾರೆ? ನೀವ್ ಹೇಳಿದ್ರಿ ಪರ್ಸನಲ್ ಸಮಸ್ಯೆ ಆದ್ರೆ ಇಮಿಡಿಯೇಟ್ ಆಗಿ ಹೋಗಿ ಏನಪ್ಪಾ ಅಂತ ಕೇಳಿದ್ರೆ ಅವರು ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. ಇಂತಿಂತ ದೊಡ್ಡ ದೊಡ್ಡ ಸಮಸ್ಯೆಗಳಿದಾವ ಸ್ವಾಮಿ. ನೀವೇ ಆರೋಪ ಮಾಡಿರುವ ಹಾಗೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಬಿಜೆಪಿ ಅವರಂತೂ ಹೇಳ್ತಾರೆ, ಅವ್ರ ಅಧಿಕಾರದಲ್ಲಿ ಇಲ್ಲ. ನೀವು ಕೂಡ ಹೇಳ್ತಾ ಇದ್ದೀರಿ, ಸಾಕಷ್ಟು ಜನ ಹೇಳ್ತಾರೆ. ಆದ್ರೂ ಕೂಡ ಸುಧಾರಣೆ ಎಲ್ಲಿ ಕಾಣಿಸ್ತಾ ಇಲ್ಲ. ಸಾಕಷ್ಟು ವಿಷಯಗಳು ಮುಚ್ಚಿ ಹೋಗ್ತಿರ್ತಕ್ಕಂಥದ್ದು. ನಾವು ಬಿಜೆಪಿ ಸರ್ಕಾರದಾಗ ಈ ಮಣಿಕಟ್ ರಾಠೋಡ್ ಏನು ಅಕ್ಕಿ ಮಾಫಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಾಗ ಸುದ್ದಿ ಮಾಡ್ತಿದ್ವಿ. ಅಂಡ್ ರವಿಕುಮಾರ್ ಸರ್ ಪೊಲೀಸ್ ಕಮಿಷನರ್ ಬೆಸ್ಟ್ ಆಫೀಸರ್, ಅವ್ರಿಗೆ ಬಹಳ ತ್ರಾಸ ಕೊಟ್ಟಿದ್ವಿ ನಾವು. ಬಟ್ ಅವರು ಅಡ್ಡೂರು ಶ್ರೀನಿವಾಸ ಏನ್ ಗುಲ್ಬರ್ಗ SP ಅದವರು, ಅವರು DCP ಇದ್ದಾಗ ಎಲ್ಲೆಲ್ಲ ಲಾರಿಗಳು ಹೋಗ್ತಾವ ಅಂತ ಹೇಳಿ ಅವಾಗ ಕಡಿಮೆ ಹೋಗ್ತದ ಲಾರಿಗಳು. ಅಕ್ಕಿ ಲಾರಿಗಳು ಬಹಳ ಏನು ಈ ಮಾಫಿಯಾ ಇದು ಮಾಡ್ತಿದ್ವು. ಬಹಳ ಕಡಿಮೆ ಪ್ರಮಾಣದಾಗ ಈ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಳ್ತನ ಕಡಿಮೆ ಆಗ್ತದೆ. ಈಗ ಗುಲ್ಬರ್ಗದೊಳಗ 3-4 ಟೀಮ್ ವರ್ಕ್ ಮಾಡ್ಕತ್ತವ. 4 ಟೀಮ್ ಗುಲ್ಬರ್ಗದೊಳಗ ಅಕ್ಕಿ ಮಾಫಿಯಾದಾಗ ಸಕ್ರಿಯ ಕೆಲಸ ಮಾಡ್ಕತ್ತವ. ಆ ಅಕ್ಕಿ ಮಾಫಿಯಾದ ಸಕ್ರಿಯ ಕೆಲಸ ಮಾಡ್ತಿರೋದು ಟೋಟಲಿ ಬಿಜೆಪಿ ಜನಗಳು ಅದಾರದ್ರೊಳಗೆ. ಕಾಂಗ್ರೆಸ್ನವ್ರು ಇಲ್ವಾ ಅದರಲ್ಲಿ?
ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಕೇವಲ ಬಿಜೆಪಿ ಬಿಜೆಪಿ ಸಪೋರ್ಟರ್ಸ್ ಓಕೆ ಬಿಜೆಪಿ ಬಿಜೆಪಿ ಲೀಡರ್ ಅಲ್ಲ, ಬಿಜೆಪಿ ಸಪೋರ್ಟರ್ ಸರ್. ಯಾಕೆ ಇವರು ಕಾಂಗ್ರೆಸ್ BJP supporters. ಗೊತ್ತಿಲ್ಲ ಸರ್. ಆ ಬಿಜೆಪಿ ಸರ್ಕಾರದಾಗ ಅವ್ರು ಅಲ್ಲಿ ಇಲ್ಲಿ ಅಕ್ಕಿ ಮನಿ ಖರೀದಿ ಮಾಡ್ಕೊಂಡ್ ಏನ್ ಇಟ್ಟಿರ್ತಾರಲ್ಲ, 1 ಸೇರ 2 ಸೇರ 10 ಸೇರ 20 ಸೇರ ಅದು ಮಾರ್ದು ಹೋಯ್ತಿರ್ತಾರ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಾಗ ಡೈರೆಕ್ಟ್ ಗೋದಾಮ್ ಲಾರಿ ಹಚ್ಕೋಲಿಕ್ಕತ್ತದ. ಮುಂದೆ ನೀವು ಫೇಲ್ಯೂರ್ ಅಂತೀರ ಏನಂತೀರ? 100% ಫೇಲ್ಯೂರ್. ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಅಂತೀರಿ, ಇನ್ಚಾರ್ಜ್ ಮಿನಿಸ್ಟರ್ ಫೇಲ್ಯೂರ್ ಅಂತೀರಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತೀರಿ, ಏನಂತೀರಿ? ಇದ್ರ ಟೋಟಲಿ ಇಲ್ಲಿ ಅಕ್ಕಿ ಮಾಫಿಯಾದೊಳಗ ಅಕ್ಕಿ ಫುಡ್ ಡಿಪಾರ್ಟ್ಮೆಂಟ್ದವರು, ಟ್ರಾನ್ಸ್ಪೋರ್ಟರು ಅಂಡ್ ಮಾಫಿಯಾ ಡಾನ್ಗಳು 3-4 ಅದ್ರಾಗ 3-4 ಟೀಮ್ ವರ್ಕ್ ಮಾಡ್ಕೊತದ. ನಿಮ್ಗೆಲ್ಲ ಗೊತ್ತದ. ಅಕ್ಕಿ ಮಾಫಿಯಾದವ್ರು ನೀವು ಮಾಡ್ಕತ್ತೀರಿ, ರೇತಿ ಮಾಫಿಯಾದವ್ರು ಅಕ್ಕಿ ಮಾಫಿಯಾ ಬಿಜೆಪಿ ಮುಂದುವರ್ಸ್ಕೊಂಡು ಹೋಗ್ತದ, ಶಾನ್ ಮಾಫಿಯಾ ಕಾಂಗ್ರೆಸ್ ಅವ್ರು ಮಾಡ್ಕತ್ತೀರಿ. ನಿಮ್ಮದು ನಾವು ಕೇಳಲ್ಲ, ನಾವು ಕೇಳೋ, ನೀವು ನಮ್ಮ ಕೇಸ್ ಮಾಡೋದು, ನಾವು ನಿಮ್ಮ ಕೇಸ್ ಮಾಡೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅಂದ್ರೆ ಇದರ ಅರ್ಥ ಇಬ್ರು ಕಳ್ಳರಿದ್ದಾರೆ, ಇಬ್ರು ಸೇರಿ ಇಲ್ಲಿ ಗುಲ್ಬರ್ದಾಗ ಈ ಮಾಫಿಯಾ ವರ್ಕ್ ಮಾಡ್ಕೋದು. ಅಂಡ್ ಇದಕ್ಕೆ ಸಪೋರ್ಟ್ ಆಗಿ ಲ್ಯಾಂಡ್ ಮಾಫಿಯಾದವ್ರಿಗೆ ಕಾಂಗ್ರೆಸ್ ಪಕ್ಷರು 100% ಸಪೋರ್ಟ್ ಗುಲ್ಬರ್ಗ ನೋಡೋದು. ಯಾರು ಲ್ಯಾಂಡ್ ಮಾಫಿ ಗಡಿ ಗುಲ್ಬರ್ಗ ಮಾಡ್ಕೋತದ ಟೋಟಲಿ ಕಾಂಗ್ರೆಸ್ ಸಪೋರ್ಟಿವ್ ವರ್ಕರ್ಸ್ಗಳು ಇಲ್ಲಿ ಗುಲ್ಬರ್ಗ. ಈಗ ಲ್ಯಾಂಡ್ ಮಾಫಿಯಾ ಬಗ್ಗೆ ನೀವು ಹೇಳಿದ್ರಿ, ಅದು ಎಷ್ಟೊಂದು ಪ್ರಮಾಣದಲ್ಲಿದೆ, ಎಷ್ಟೊಂದು ಆಳವಾಗಿ ಹೋಗಿದೆ ಅಂತಂದ್ರೆ ಆ ಕ್ವಶನ್ ಕೇಳ್ತಿರೋ ಗೊತ್ತಿದ್ರು ನಮ್ ಡಾಕ್ಯುಮೆಂಟ್ ತಂದಿಡ್ತೇವೆ ನಾವು. ಗರೀಬರು ಕಟ್ಟದಂತ ಮನೆಗಳು ಒಡ ಹಾಕ್ಯಾರ ರಾತ್ರಿ. ಹೌದು, ಗರೀಬ್ ಪೂರಾ ಗಂಡ ಸತ್ತು ಹೆಣ್ಮಗಳು ಮನಿ ಛತ್ ಹಾಕಿ ಮನಿ ಕರೆಂಟ್ ಬಂದಿರ್ತಾಳ, ಪರ್ಮಿಷನ್ ಬೋರ್ವೆಲ್ ಹಾಕಿರ್ತಾಳ, ಮನಿ ಕಟ್ಟುದು ಛತ್ತಿನ ಮನಿ ಒಡ ಹಾಕಿ ಅಲ್ಲೇನಪ್ಪ ಅಂದ್ರೆ ಬುಲ್ಡೋಜರ್ ಸ್ಟಾಪ್ ಮಾಡ್ತಿರ್ತಾರ. ಇವ್ರಿಗೆ ಕರ್ಣ ಬರಲಿಲ್ಲ. ಪೊಲೀಸ್ ಇಲಾಖೆ ವ್ಯಾನ್ 1 ತಿಂಗಳ ಗಟ್ಟಲೆ ನಿಂತಿರ್ತದ. ಆ ಪೊಲೀಸ್ ಇಲಾಖೆ ವ್ಯಾನ್ಗಳು ನಿಂದಿರ್ಬೇಕಂತ ಆರ್ಡರ್ ಯಾವ ಮಾಡ್ತಾನೆ, ಯಾವ ಒಬ್ಬನ ಬಳಿ ಗೊತ್ತಿಲ್ಲ. ಅಲ್ಲಿ ಪೊಲೀಸ್ ಕಮಿಷನರ್ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, DCP ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ACP ಕೇಳಿದ್ರೆ ನಮ್ಗೆ A ಡಿವಿಷನ್ ACP ಕೇಳಿದ್ರೆ ನನ್ಗೆ ಗೊತ್ತಿಲ್ಲ, ಇನ್ಸ್ಪೆಕ್ಟರ್ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ವ್ಯಾನ್ ಹೆಂಗ್ ಬತ್ತಲ್ಲಿ, ಪೊಲೀಸರು ಹೆಂಗ್ ಹಗಲು ರಾತ್ರಿ ಉಳಿದ್ರಲ್ಲಿ ನಾವು ಕೇಳಿದವ್ರ ಪೊಲೀಸರ ಬಾಡಿಗೆ ಸಿಗ್ಲಿಕ್ಕಂತ ಗುಲ್ಬರ್ಗ ಪೊಲೀಸ್ ವ್ಯಾನ್ಗಳು ಬಾಡಿಗೆ ಸಿಗೋದು ಗುಲ್ಬರ್ಗ ಅಂತ ಹೇಳಿ ಏನ್ ಮಾಡಿದ್ರಲ್ಲ. ಇಷ್ಟಂದ್ರೆ ರೈಟ್ ಪೂರಾಪುರ ರೆಡ್ ಹ್ಯಾಂಡ್ ಫೋಟೋಕ್ಕೆ ಸಾಥ್, ವಿಡಿಯೋ ಕ್ಲಿಪ್ಗೆ ಸಾಥ್ ನಿಮ್ಗೆ ಕೊಟ್ರೆ ಆಕ್ಷನ್ ಇಲ್ಲ. ನಿಮಗೆ ನೀವು ಯಾರ ಪರವಾಗಿ ಕೆಲಸ ಮಾಡಕತ್ತೀರಿ? ನೀವು ಮಾಫಿಯಾದವ್ರ ಪರವಾಗಿ ಸರ್ಕಾರದ ಕೆಲಸ ಮಾಡಕತ್ತೀರಿ. ಅದಕ್ಕೆ ಈ ಗುಲ್ಬರ್ಗದಾಗ ಪರಿಸ್ಥಿತಿ ಸರಿ ಇಲ್ಲ. ಪ್ರಿಯಾಂಕ ಖರ್ಗೆ ಯಾಜ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಈ ಗುಲ್ಬರ್ಗ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಲು ಪೂರ ಟೋಟಲಿ 100% ಫೇಲ್ಯೂರ್ ಆಗಿರುತ್ತೆ. ನಮ್ದು ಆರೋಪ. ಈಗ ನೀವು ನೇರವಾಗಿ ಹೇಳ್ತೀರಿ ಫೇಲ್ಯೂರ್ ಆಗಿದ್ದಾರೆ ಅಂತ. ಈಗ ಅವ್ರು ನೋಡಿದರೆ ಏನಪ್ಪಾ ಅಂತ ಕೇಳಿದ್ರೆ ಅವರ ಮತ್ತು RSS ಮಧ್ಯೆ ಈಗ ಏನಪ್ಪಾ ಅಂತ ಕೇಳಿದ್ರೆ ಆರೋಪ ಪ್ರತ್ಯಾರೋಪ ಸ್ಟಾರ್ಟ್ ಆಗಿದೆ. ಅವರಿಗೆ ಸರ್ಕಾರಿ ಜಾಗದಲ್ಲಿ RSS ನವರಿಗೆ ಅವಕಾಶ ನೀಡಬಾರದು ಅಂತ ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ. ಅದು ಅವರ ಆದೇಶ ಕೂಡ ಹೊರಡಿಸ್ತಾರೆ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಬಂದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ರೈತರು ಬೀದಿಗೆ ಬಂದಿದ್ದಾರೆ. ನೀರಿನ ಮಟ್ಟ ಎಷ್ಟೊಂದು ಎತ್ತರಕ್ಕೆ ಹೋಗಿದೆಪ್ಪ ಅಂತ ಕೇಳಿದ್ರೆ ಹೇಳ್ತಿರೋದು. ಆದ್ರೂ ಕೂಡ ಈ ವಿಷಯ ಈ ಸಂದರ್ಭದಲ್ಲಿ ಬೇಕಾಗಿತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ವಿಷಯ ಸರಿನಾ ತಪ್ಪಾ ಅನ್ನೋದು ನೀವು ಹೇಳಿ. ಇಲ್ಲ, ಇನ್ನೊಂದು ಹೇಳ್ತೀನಿ. ಈಗ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅಂತಲ್ಲದ್ರಾಗ ಭಗವ ವರ್ಸಸ್ ನೀಲಿ ಅಂತ ಅಂದ್ರೆ ಚಂದ ಆಗ್ತದೆ. ಭಗವ ವರ್ಸಸ್ ನೀಲಿ ಅಂತ ಇಲ್ಲಿ ಪ್ರಿಯಾಂಕ್ ಖರ್ಗೆ ಖಾಲಿ ನಾಮಕ ವಾಸ್ತೆ ಪ್ರಿಯಾಂಕ್ ಖರ್ಗೆ ಹೆಸರು ಯೂಸ್ ಮಾಡ್ಕತ್ತದು ಸಂಘ ಪರಿವಾರದವ್ರು RSS ದವ್ರು ಅಂತ. ಎರಡನೇದಾಗಿ ಇಲ್ಲಿ 2013ದಾಗ ಜಗದೀಶ್ ಶೆಟ್ಟರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದೊಳಗ ಅವರು ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ಕಾರ ಸುತ್ತಲೂ ಹೊರಡ್ತಾರೆ. ಅವರು ಸುತ್ತಲೂ ಏನ್ ಮಾಡ್ತಾರ, ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಸರ್ಕಾರಿ ಶಾಲೆ, ಸ್ಕೂಲ್, ಕಾಲೇಜು ಅಂಡ್ ಸರ್ಕಾರಿ ಅನುದಾನದ ಸ್ಕೂಲ್ ಕಾಲೇಜೊಳಗು ಗುಡಿ ಗುಂಡಾರದೊಳಗ ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಸಂಘ ಸಂಸ್ಥೆಯವರು ಕಾರ್ಯಕ್ರಮಗಳು ಮಾಡುವಂಗಿಲ್ಲ ಅಂತ ಹೇಳಿ ನಿಷೇಧ ಹೊರಿಸಿ ಆರ್ಡರ್ ಮಾಡ್ತಾರ. ಅದೇ ಸೇಮ್ ಇಲ್ಲಿ, ಅದೇ ಸೇಮ್ ಇಲ್ಲಿ ಅದನ್ನ ಸೇಮ್ನೇ ಅದು 2013ದಾಗ ಆಗಿತ್ತಲ್ಲ. 2013ದಾಗ ಮಾಡಿದಾಗ ಅದನ್ನ ನಾವಿದು ಇಲ್ಲಿ ಕರ್ನಾಟಕ ಸ್ಕೂಲ್ ಕಾಲೇಜುಗಳು ಮಾಡಬಾರ್ದು ಏನಪ್ಪಾ ಅಂದ್ರೆ RSS ಹೆಸರು ಹೇಳೋರು ಗೊತ್ತಿಲ್ಲ ನನಗ. ಇಲ್ಲಿ ಒಂದು ಮಾಡ್ತಿದ್ರ ಅಂದ್ರೆ ಪರ್ಮಿಷನ್ ತಗೊಂಡು ಮಾಡಿದ್ರೆ ಅದಕ್ಕೆ ಯಾವ್ದು ಅಭ್ಯಂತರ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಹೇಳೋದು. ಅದಕ್ಕೇನು ಅಭ್ಯಂತರ ಇಲ್ಲ. ಬಟ್ ಅದನ್ನೇ ಇವರು ರಾಜಕೀಯಕರಣಗೊಳಿಸಿ ಬಿಜೆಪಿ ಅವರು ದೊಡ್ಡ ಸುದ್ದಿ ಮಾಡ್ಕೊಂಡ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಹಂಗ್ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಹಿಂಗ್ ಹೇಳಿದ್ರು ಅನ್ನೋದ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋ ಕಾರಣಕ್ಕಾಗಿ ಈ ವಿಷಯವನ್ನ ಎತ್ತಿದ್ದಾರೆ. ಜಿಲ್ಲೆಯಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ. ವೈಫಲ್ಯ ಮುಚ್ಚಿ ಹಾಕೊಳ್ಳಕ್ಕಾಗಿ ಈ ತರ ಮಾಡ್ಲಕತ್ತಾರ ಅಂತೇಳಿ RSS ದವರು ಏನ್ ಬಿಜೆಪಿ ಹೇಳಕತ್ತಾರಲ್ಲ, ಇದು ಟೋಟಲಿ ಫಾಲ್ಸ್ ಅಲಿಗೇಷನ್ ಅವ್ರದ್ದು ಅಂತ ಹೇಳಿ. ನಿಮ್ಗ ಹಾಗಿದ್ರೆ ಹೇಳ್ತೀರಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ತೀವಿ, ವಿಫಲರಾಗಿ ಅಂತ ಹೇಳ್ತೀವಿ. ಬಟ್ ಅಲಿಗೇಷನ್ ಹೇಳ್ಕತ್ತೀವಿ. ನನಗೆ ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತನ ಒಂದು ಕಾರಣಕ್ಕೆ ನೀವು ಅಲಿಗೇಷನ್ ಮಾಡ್ಕತ್ತಿರೋ, ಟಾರ್ಗೆಟ್ ಮಾಡ್ಕತ್ತಿರು. 2013ದಾಗ ಜಗದೀಶ್ ಶೆಟ್ಟರ್ದಾಗ ಒಂದು ಸರ್ಕುಲರ್ ಪಾಸ್ ಮಾಡಿ ಅದು ಮುಚ್ಚಿಡ್ತೀರಿ. ಇವು ಪ್ರಿಯಾಂಕ್ ಖರ್ಗೆ ದಲಿತನ ಒಂದೇ ಒಂದು ಕಾರಣ ಮಂತ್ರಿ ಅಂತ ಕನ್ಸಿಡರ್ ಮಾಡ್ತಲ್ಲ ನಾವು. ದಲಿತನ ಒಂದೇ ಒಂದು ಕಾರಣಕ್ಕೆ ಅವ್ನಿಗೆ ಟಾರ್ಗೆಟ್ ಮಾಡ್ಕತ್ತೀವಿ. ಅದಕ್ಕೆ ವಿರೋಧ ಮಾಡ್ತೀವಿ ನಾವು.
ಅಂದ್ರೆ ಈ ವಿಷಯದಲ್ಲಿ ನೀವು ಅವರಿಗೆ ಬೆಂಬಲವನ್ನ ದಲಿತನ ನೀಡ್ತೀರಿ. ಒಂದ್ ಕಾರಣಕ್ಕೆ ಬಂದ್ರೆ ಸವರ್ಣ ನಾವು ಬರ್ತೀವಿ ಅಂತ ಹಾ. ಇಲ್ಲ ಈ ವಿಷಯದಲ್ಲೇ ನೀವು ಸಚಿವರಿಗೆ ಬೆಂಬಲವನ್ನ ನೀಡ್ತೀರಿ. ನಾವು 100% ನಾವು ಅವ್ರ ಜೊತೆಗೆ ಇರ್ತಾವ 100% ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ನಾವು ಇರ್ತೀವಿ. ನಿಮ್ಗೆ ನಿಮ್ಗೆ ಅಟ್ಟದ ಸಂವಿಧಾನ ಬಗ್ಗೆ ಕಾಳಜಿ ಇತ್ತು, ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜನಗಳ ಬಗ್ಗೆ ಕಾಳಜಿ ಇತ್ತು, ಈ ದೇಶದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ನಿಮ್ಗೆ ಕನ್ಸರ್ನ್ ಇತ್ತು ಅಂದ್ರೆ ನೀವು ಸಂಘ ಪರಿವಾರದವರು RSS ದವರು ಚೀಫ್ ಜಸ್ಟಿಸ್ ಈ ಇಂಡಿಯಾ ಭಾರತ ಸರ್ಕಾರದ ಏನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಗೆ ಒಬ್ಬ ಯಾವ್ದು ಕಮಲದ ಕೋಮುವಾದಿ ಸೂಚಿಸ್ತಾನ ಕಂಡೆಮ್ ಮಾಡ್ಬೇಕಾಗಿತ್ತಲ್ಲರೂ ಅಲ್ಲ, ನೀವು ಕಂಡೆಮ್ ಮಾಡಲಿಲ್ಲರು, ಅದು ಖಂಡಿಸಲಿಲ್ಲ ಯಾರು. ಸುಮಾರು 8-9 ತಾಸ ನಂತರ ಈ ದೇಶದ ಪ್ರಧಾನಮಂತ್ರಿಗಳು ಖಂಡಿಸ್ತಾರ. ಇನ್ನು ಇದುವರೆಗೆ ಇಲ್ಲಿ ತನಕ ಕೂಡ ದೇಶದ ಹೋಮ್ ಮಿನಿಸ್ಟರ್ ಕಂಡೆಮ್ ಮಾಡಲಿಲ್ಲ, ಅದು ಖಂಡಿಸಲಿಲ್ಲ ನೀವು ಅದ್ರಾಗ. ಆಮ್ಯಾಗ ಹೆಸರು ಯಾವಾಗ ಆರೋಪ ಯಾರು ಹಿನ್ನೆಲೆ ಏನು ಯಾರು ಅದಕ್ಕೆ ಧ್ವಜ ಕೊಟ್ಟು ಅದಕ್ಕೆ ಪ್ರಮೋಟ್ ಮಾಡಿದವರು ಅವನಿಗೆ ಬರ್ಲಿಕ್ಕೆ ಆಗಲಿ, ಅದಕ್ಕೆ ಅವನಿಗೆ ಏನ್ ಸಂಬಂಧ ಇತ್ತ ಆ ಕೇಸಿಗೆ ಅವನು PL ಗೆ ಅವನಿಗೆ ಏನ್ ಸಂಬಂಧ ಇಲ್ಲ. ಟೋಟಲಿ PL ಏನು ಖಜೂರಾದ ಏನ್ ಆಗಿದ್ರೊಳಗೆ ಖಜೂರಾಗ ಸಂಬಂಧಪಟ್ಟ ವಿಷ್ಣು ದೇವರಾಗ ಸಂಬಂಧಪಟ್ಟಂಗೆ ಈ ಮನುಷ್ಯಕ್ಕೆ ಸಂಬಂಧ ಇಲ್ಲ. ಯಾವ ಕಿಶೋರ್ ರಾಕೇಶ್ ಕಿಶೋರ್ ಹಾಕಿದ್ದ ಇವನಿಗೆ ಸಂಬಂಧ ಇಲ್ಲ. ಇವ ಅರ್ಜಿದಾರನಲ್ಲ ಇದ್ರೊಳಗ, ಇವ ಬೆಂಚಿಗೆ ಅಪಿಯಾರನಲ್ಲ, ಇವ ಕೋರ್ಟಿಗೆ ಕೇಸಿಗೆ ಸಂಬಂಧಪಡಲ್ಲ, ಇವ ಸನಾತನಕ್ಕೆ ಬೈದ್ರು ಅಂತ ಬಂದಲ್ಲಿ ಇದ್ರ ಮಾಡ್ತಿರ್ತೀರಿ. ಹಂಗ ಮಾಡ್ಬೇಕಾಗಿತ್ತಂದ್ರೆ ಒಂದ್ ಹೇಳ್ತೀನಿ ಮಲ್ಲಿಕಾರ್ಜುನ್ ಸಾಹೇಬ್ ನಮ್ಗೆ, ಹಂಗ ಮಾಡ್ಬೇಕು ದಿನ ಹೊಡಿತೀರಿ ಬೂಟ್ ನಾವು ಜಡ್ಜಸ್ಗಳು ದಿನ ಕೋರ್ಟ್ನಾಗ ಹೋಗ್ಬಿಡ್ತೀನಿ. ನೀವು ಅದು ಒಪ್ಪಂದ್ರೆ ಸಂಘ ಪರಿವಾರದವರು ಕೋರ್ಟ್ ನೋಡಿದ್ರ ದಿನ ಹೋಗಿ ಓಡಾಡ್ಬಿಡ್ತೀವಿ ನಾವು. ಅಟ್ರಾಸಿಟಿ ಕೇಸ್ ಆಗಿರುತ್ತೆ, ಅಟ್ರಾಸಿಟಿ ಬಿಟ್ಟು ತಿನ್ನಾಡ ಸೇವನ ಆಗಿತ್ತು ಇಮಿಡಿಯೇಟ್ ಬೇಲ್ ಕೊಡ್ತೀರಿ. ಅಟ್ರಾಸಿಟಿ ವಿತ್ ಮರ್ಡರ್ ಕೇಸ್ ಆಗಿತ್ತು ಅಂದ್ರೆ ಬೇಲ್ ಕೊಡ್ತೀರಿ. ಅಟ್ರಾಸಿಟಿ ವಿತ್ ರೇಪ್ ಕೇಸ್ ಆಗಿತ್ತು ಅಂದ್ರೆ ಬೇಲ್ ಕೊಡ್ತೀರಿ. ಖಾಲಿ ರೇಪ್ ಆಗಿತ್ತು ಅಂದ್ರೆ ಬೇಲ್ ಕೊಡೋದು. ಖಾಲಿ ತಿನ್ನಾಡ ಸೇವನದ 15-20 ಜೈಲ್ನಾಗ ಇರ್ತೀರಿ. ಮರ್ಡರ್ ಕೇಸ್ ಅಂತ ವರ್ಷ ಜೈಲ್ ಇರ್ತೀರಿ. ಅಟ್ರಾಸಿಟಿ ವಿತ್ ಮರ್ಡರ್ ಕೇಸ್ ಅಂತ 2 ತಿಂಗಳು ಬೇಲ್ ಮಾಡ್ತಿರ್ತೀರಿ. ಈ ತರ ನಾವು ದಲಿತರು ಅನ್ಯಾಯ ಜನಗಳು ಶೋಷಣೆ ನಮಗೆ ದಬ್ಬಾಳಿಕೆ ಇರ್ತದೆ, ನಮ್ಗೆ ದೌರ್ಜನ್ಯ ಆಗಿರ್ತದವ, ನಮ್ಗೆ ಅಟ್ರಾಸಿಟಿ ಮಾಡಿರ್ತೀರಿ ದಬ್ಬಾಳಿಕೆ. ಪಾಪ ದಲಿತ ಅಂತ ಟಾರ್ಗೆಟ್ ಮಾಡಿ ಹೊಡೆದು ಹಾಕ್ತಿರ್ರಿ. ಇಲ್ಲಿ ಉತ್ತರ ಪ್ರದೇಶದಾಗ ಆ ಹರಿವ ಮತ್ತು ದಲಿತ ಹೆಂಡತಿ ಊರಿಗೆ ಹೋಗುವಂತ ಟೈಮ್ನಾಗ ಅವನಿಗೆ ಕಾಳು ಬಂದ ನಂತರ ರಾತ್ರಿ ಅವ್ನಿಗೆ ಹೊಡೆದು ಹಾಕ್ತಿರು, ಹುಚ್ಚ ಹೊಡೆದ್ರಿ, ಹುಚ್ಚ ಮರ್ಡರ್ ಮಾಡಿ ಸಾಯಿಸ್ತಿರ್ತೀರಿ. ದಲಿತ ಹೆಣ್ಮಕ್ಳು ದಾಡಿ ಎತ್ಕೊಂಡು ರೇಪ್ ಮಾಡ್ಬೇಕಾಡ್ತಿರ್ತೀರಿ. ಅದು ಕೇಸ್ ಆಗೋದಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ನಮ್ಮಲ್ಲಿ ಈಗ CGI ವಿಚಾರಕ್ಕೆ ಬಂದ್ರೆ ಅದೊಂದು ಭಾರತ ದೇಶಕ್ಕೆ ಕಪ್ಪು ಚುಕ್ಕೆ. ಅದು ಒಬ್ಬ ನ್ಯಾಯಾಧೀಶನ ಮೇಲೆ ಬೂಟ್ ಒಕ್ಕಾಟಿರ್ತಕ್ಕಂತ ರಾಕೇಶ್ ಕಿಶೋರ್ ಏನ್ ಹೇಳ್ತಾನೆ, ನೀವು ಹೇಳಿದ್ರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ. ಆದ್ರೆ CGI ಅವರು ಹೇಳಿರ್ತಕ್ಕಂಥ ವಿಚಾರವನ್ನ ನೀವು ಸಮರ್ಥನೆ ಮಾಡ್ಕೊಂತೀರಾ? ಈ ಖಜುರಾವಲ್ಲಿ ಆಗಿರ್ತಕ್ಕಂಥ ಘಟನೆ ಇದು, ಹೋಗಿ ವಿಷ್ಣುವನ್ನ ಕೇಳು ಅಂತ ಹೇಳಿ ಈ ವಿಷಯ ನೀವು ಸಮರ್ಥನೆ ಮಾಡ್ತೀರಾ? ಒಂದು ಶ್ರೀಶಾನಂದ್ ಸಾಹೇಬ್ ಹೈಕೋರ್ಟ್ ಜಡ್ಜ್ ಕೇಳಿದ್ರಲ್ಲ, ಅಲ್ಲಿ ಬಹಳ ದೊಡ್ಡ ಪ್ರಮಾಣದಾಗ ಅವರು ಧರ್ಮದ ಬಗ್ಗೆ ಮಾತಾಡ್ತಿರ್ತಾರ. ಪೂಜೆ, ಪುರಾಣ, ಪುಣ್ಯಕತೆ, ವೇದಗಳು, ಆಗಮಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ನಮ್ದು ಹೈಕೋರ್ಟ್ ಜಸ್ಟಿಸ್ ಶ್ರೀಶಾನಂದ್ ಸಾಹೇಬ್ರ ಅಂತ ನಮ್ ಗುರುಗಳ ತರ ಅವರು. ಶ್ರೀಶಾನಂದ ಸಾಹೇಬ್ರು ಬೆಂಚಿಗೆ ಹೋಗಿ ನೋಡೋರು ಆ ಕೇಸಿನ ಜೊತೆಗೆ ಅದು ಆಗುವಂತ ಇಂಪ್ಯಾಕ್ಟ್ ಬಗ್ಗೆ ದೊಡ್ಡ ಪ್ರಮಾಣದಾಗ ಹೇಳ್ತಿರ್ತಾರೆ. ಹಿಂಗ ಆಗ್ಬಾರ್ದಾಗ್ತದೆ, ಹಿಂಗ ಅದನ್ನ ನಾವು ಉಲ್ಟಾ ಮಾಡ್ಕೊಂಡು ಹೇಳ್ಕೊಂಡ್ಬಿಟ್ರೆ ಇಲ್ಲೇನಾಗ್ಯದ PL ಹಾಕ್ತಿರೋದ ಖಜೂರ ಹೋದಾಗ ಅದೇನು ವಿಷ್ಣು ಟೆಂಪಲ್ ಅದೊಂದು ಸುಮಾರು 9 ಫೀಟ್ 7 ಫೀಟ್ ಅಂತ ಹೇಳಿ ಅದು ವಿಷ್ಣುಂದು ಶಿರಚ್ಚ ಭಂಗನಗೊಂಡು ಮುದೋದ, ಅದು ಸರಿಪಡಿಸ್ಬೇಕಂತ ಆರ್ಡರ್ ಮಾಡಿರೋದು ಕೋರ್ಟಿಗೆ ಬಂದಿರ್ತಾರ. ಅದು ಅಷ್ಟು ಕಾಮನ್ ಸೆನ್ಸ್ ಬೇಕು. ಅವ್ನು PL ಹಾಕಿದವ್ರು ಕಾಮನ್ ಸೆನ್ಸ್ ಬೇಕಂತ ಹೇಳ್ಕತ್ತ ನಾವು. ಒಬ್ಬ ಸುಪ್ರೀಂ ಕೋರ್ಟ್ ತರ ಬರ್ಲಿಕ್ಕೆ ನಿಮ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಬೇಕು, ಎಂತ ವಿಷಯಗಳು ಹೋಗ್ಬೇಕಂತ. ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ. ನಮ್ಮಲ್ಲಿ ಸನ್ನತಿ ಗುಲ್ಬರ್ಗ ಸನ್ನತಿ ಸನ್ನತಿ ಅದ ಬುದ್ಧಂದು ಸಾಮ್ರಾಟ್ ಅಶೋಕ್ ಮಹಾರಾಜ್ ತಿರುಗಾಡೋ ಜಾಗದಲ್ಲಿ ಆ ಸನ್ನತಿ ಒಳಗಿಂದು ಸಾಮ್ರಾಟ್ ಅಶೋಕ್ರದ್ದು ಏನು ಒಂದೇ ಒಂದು ಇಂಡಿಯಾದ ವರ್ಲ್ಡ್ ಜಗತ್ನಾಗ ಸಾಮ್ರಾಟ್ ಅಶೋಕ್ ಮಹಾರಾಜರು ಮೂರ್ತಿ ಸಿಗೋದು ಇಲ್ಲಿ ಈ ಸನ್ನತಿ ಒಳಗ. ಅದು ಹೊಡೆದದು ಅದು ನಾವು PL ಹೋಗ್ತೀನಿ, ಆ ಸಾಮ್ರಾಟ್ ಅಶೋಕ್ ಮೂರ್ತಿ ಹೊಡೆದದು ಅದು ರಿಪೇರ್ ಮಾಡೋದಕ್ಕೆ ಕೋಟಿ PL ಹಾಕ್ತೀನಿ. ಕೋರ್ಟ್ ಏನ್ ಹೇಳ್ತದ ನೋಡಪ್ಪ ತಮ್ಮ, ಹಂಗಲ್ಲ. ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸಂಬಂಧಪಟ್ಟದ. ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸಂಬಂಧಪಟ್ಟವ್ರಿಗೆ ಹೋಗಿ ಅಪ್ಲಿಕೇಶನ್ ಕೊಡ್ರಿ, ಇದನ್ನೇ ಅವ್ರಿಗೆ ಸಪೋರ್ಟ್ ಮಾಡ್ರಿ. ಒಂದು ನಿಮ್ಗೆ ನಾ ಇದು ಮಾಡ್ತೀನಿ, ನೀವು ಇಷ್ಟೊಂದು ಭಕ್ತರು ಅಂತ ಹೇಳ್ಕತ್ತಲ್ಲ. ಬಿಲ್ಕುಲ್ ಅಲ್ರಿ, ಅದೇ ಹೇಳ್ತೀನಿ. ಇನ್ನೊಂದು ವಕೀಲರು ನಿಮ್ಗೆ ಏನಾಗತ್ತೆ ವಕೀಲ್ರೆ, ಜಸ್ಟಿಸ್ ಗವಾಸ ವಕೀಲರು ಇನ್ನೊಂದು ಹೇಳ್ತೀನಿ, ನೀವು ವಿಷ್ಣುಂದು ಆರಾಧಕ ಅಂತ ಹೇಳ್ತಲ್ಲ, ವಿಷ್ಣುಂದು ಪ್ರೇಯರ್ ಮಾಡ್ಕೊಳ್ಳಿ, ಈ ಸಮಸ್ಯೆ ಬಗೆಹರಿಲ್ಲ ಅಂತ ಹೋಗಿ ವಿಷ್ಣು ಪ್ರಾರ್ಥನೆ ಮಾಡ್ಕೊರ್ ನಾವು. ಯಾಕಂದ್ರೆ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು ನಮಗ್ ಸಂಬಂಧಪಟ್ಟದ್ದು ರಿಜೆಕ್ಟ್ ಮಾಡ್ತಾರ. ನೀವು ಅದನ್ನ ತಗೊಂಡ್ಬಂದು ನಮ್ಗೆ ಇನ್ಸಲ್ಟ್ ಮಾಡಿದ್ರು, ಸನಾತನ ಇನ್ಸಲ್ಟ್ ಮಾಡಿದ್ರು, ಸನಾತನ ಧರ್ಮ, ಸನಾತನಕ್ಕೆ ಅಪಮಾನ ನೈಸಂಗಿ ಹಿಂದೂಸ್ತಾನ್. ಏನ್ ಸನಾತನ? ಎಲ್ಲ ಸನಾತನ? ಯಾರಿಗೆ ಸನಾತನ ಅಂತೀರಿ? ಯಾರು ಹಿಂದೂಗಳಂದ್ರೆ ಯಾರು? ನೀವೇ ಹಿಂದೂಗಳು, ಬ್ರಾಹ್ಮಣರಷ್ಟೇ ಹಿಂದೂಗಳಂತೀರಿ. ಬ್ರಾಹ್ಮಣ ಹಿಂದೂಗಳು ತಗೊಂಡ್ಬಿಡ್ರಿ. ಈ ದೇಶದಲ್ಲಿ ಲಿಂಗಾಯತಗಳು, ಬೇರೆ ಬೇರೆ ಕಂಬಾರು, ಕುಂಬಾರು, ಸಮಗರು, ಹೊಲೆರು, ಮಾದ್ರು, ಡಾರು, ಲಮ್ಮಣ, ಯಾರು ಹಿಂದೂಗಳಲ್ಲಿ ಇದ್ರೊಳಗ? ಅಂದ್ರೆ ನಿಮ್ಮ ಪ್ರಕಾರ ಸನಾತನ ದೇಶ ಅಲ್ಲ ಅಂತ? ಸನಾತನ ಅಲ್ಲ ಇದ್ರೊಳಗ.
ಹೇಗಿಲ್ಲ ಅಂತೀರಿ? ಸನಾತನ ಯಾವಾಗ ಶುರು ಮಾಡಿದ್ರು ಈ ದೇಶ ಯಾರ್ದು? ನಿಮ್ಮ ಪ್ರಕಾರ ಸನಾತನ ಯಾರು ಶುರು ಮಾಡಿದ್ರಿ? ಈ ದೇಶ ಭಾರತೀಯರು. ನಾನ್ ನಿಮ್ಮ ಈ ಪ್ರಕಾರ ದೇಶ ಭಾರತೀಯರು. ಮತ್ತು ಹಾಗಿದ್ರೆ ಈ ದೇಶವನ್ನ ಹಿಂದೂಸ್ತಾನ ಅಂತ ಹಿಂದೂಸ್ತಾನ ಕರೀತಾರೆ. ಎಲ್ಲಿ ಹಿಂದೂಸ್ತಾನ ಅಂತ ಕರೆದಿಲ್ಲ, ಕರೀತಾರೆ ಎಲ್ಲಿ ಮತ್ತೆ? ಕರೆದಿಲ್ಲ, ಯಾರು ಕರೆದಿಲ್ಲ ಹಿಂದೂಸ್ತಾನ ಅಂತ ಎಲ್ಲಿ ಕರೆದಿಲ್ಲ. ಅರೆ ಮತ್ತೆ ಎಲ್ರು ಹಿಂದೂಸ್ತಾನ ಯಾರು ಜಿಂದಾಬಾದ್ ಎಲ್ಲಿ ಅಂತ ಕರೆದಿಲ್ಲ, ಹೇಳ್ತಾರೆ. ಎಲ್ಲಿ ಇಲ್ಲ. ಇಂಡಿಯನ್ ಈ ಯಾವ ದೇಶ ಅಂತ ಕೇಳಿದ್ರೆ ಹಿಂದೂಸ್ತಾನ ಅಂತ ಇಂಡಿಯನ್ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಹಿಂದೂಸ್ತಾನ ವರ್ಡ್ ಎಲ್ಲಿ ಬಂದಿರಲಿ, ಯಾರು ಬರ್ದಿರಲಿ. ಇಂಡಿಯಾ ಅನ್ನೋ ಒಂದು ನೀವು ಪದವನ್ನ ಹೇಳ್ತೀರಿ, ಬ್ರಿಟಿಷರು ನೀವು ಹೇಳ್ತೀರಿ, ಸಂಘ ಕೊಟ್ಟಿರ್ತಕ್ಕಂಥದ್ದು. ಪರಿವಾರದವ್ರು ಹೇಳ್ತೀರಿ, RSS ಹೇಳ್ತೀರಿ, ಬ್ರಾಹ್ಮಣರು ಹೇಳ್ತೀರಿ, ಈ ದೇಶದ ಮನುವಾದಿಗಳು ಹೇಳ್ತೀರಿ. ಈ ದೇಶ ಈ ದೇಶ ಹಿಂದೂಸ್ತಾನ ಅಲ್ಲದು, ಹಿಂದೂಗಳ ದೇಶ ಅಲ್ಲದು. ಈ ದೇಶ ಭಾರತೀಯರು ಸಂಬಂಧಪಟ್ಟಿದೆ, ಭಾರತೀಯ ದೇಶ. ಇಲ್ಲಿ ಎಲ್ಲಾ ಜಾತಿ ಜನಾಂಗರು ಅಂದ್ರೆ ಎಲ್ಲ ಈ ದೇಶದಲ್ಲಿ ಇರತಕ್ಕಂತ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ವಾ ನಿಮ್ಮ ಪ್ರಕಾರದಲ್ಲಿ? ಬಹುಸಂಖ್ಯಾತ ಹಿಂದೂಗಳು ಅಂತ ಹೇಳ್ರಿ. ನೋಡ್ರಿ ಬ್ರಾಹ್ಮಣ ಮಾತು ಒಂದ್ ಹೇಳ್ತೀನಿ ಸಾಹೇಬ್ರೆ, ಪಾಕಿಸ್ತಾನ ಯಾವಾಗ ಮುಸ್ಲಿಂ ರಾಷ್ಟ್ರ ಆಗುತ್ತೋ ಪೂಜ್ಯ ಭಾರತ ಯಾಕೆ ಹಿಂದೂಸ್ತಾನ ರಾಷ್ಟ್ರ ಆಗಬಾರದು? ಪೂಜ್ಯ ನಮ್ಮ ಪೂಜ್ಯ ಯಾರು ಉಡುಪಿ ಪೇಜಾವರ ಶ್ರೀಗಳು ಒಂದು ಪಬ್ಲಿಕ್ ಟಿವಿ ಒಳಗ ರಂಗನಾಥ್ ಅವ್ರ ಜೊತೆಗೆ ಚರ್ಚೆ ಮಾಡೋ ಸಂದರ್ಭಾಗ ಹಿಂದೂಗಳು ಬೇರೆ ಬ್ರಾಹ್ಮಣ ಬೇರೆ ಅಂತ ಮಾತಾಡ ನೆನಪಿರೋ. ಅಂದ್ರೆ ನೀವು ಅವರ ಬ್ರಾಹ್ಮಣತ್ವಕ್ಕೆ ಹಿಂದಕ್ಕೆ ಯಾವುದೇ ಸಂಬಂಧ ಇಲ್ಲ. ಹಿಂದೂಗಳು ಮತ್ತು ಬ್ರಾಹ್ಮಣ ಸಂಬಂಧ ಇಲ್ಲ. ಇವ್ರು ಬ್ರಾಹ್ಮಣ ನಾಟಕ ಮಾಡ್ಕತ್ತದು. ಬ್ರಾಹ್ಮಣತ್ವ ಅಪಾಯದ ಇದ್ದಾಗ ಹಿಂದುತ್ವ ಅನ್ನೋದು ಬರ್ಲಿಕತ್ತದು. ನಿಮ್ಗೆ ಹಿಂದುತ್ವ ಅನ್ನೋದು ಬರ್ಲಿಕತ್ತಂದ್ರ ದಲಿತರು ಯಾರದಿಲ್ಲ ಇವ್ರೊಳಗ. ದಲಿತರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ದಲಿತರಲ್ಲ ಅವ್ರಿಗೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂಜ್ ಹಾಕಾಡ್ತೀರಿ ನಾವು. ನಿಮ್ಮ ಹತ್ರ ಹಿಂದುತ್ವ ಕನ್ಸಿಡರ್ ಮಾಡಲ್ಲ ಅವರಿಗೆ. ಹಿಂದೂ ಕನ್ಸಿಡರ್ ಮಾಡೋ ಓಂ ಹರಿ ಓಂ ಅಂತ ದಲಿತ ಅದು ಅವ್ನ ಕಳ್ಳ ಅಂತ ತಿಳ್ಕೊಂಡು ಹೊಡೆದು ಹಾಕ್ತಿರಿ, ರೇಪ್ ಮಾಡ್ತಿರೋ, ಅವನಿಗೆ ಮುಖದ ಮೇಲೆ ಹುಚ್ಚಿ ಹೊಡೆದು ಜೀವಂತ ಹೊಡೆದು ಅವ್ನಿಗೆ ಸಾಯಿಸ್ತಿರ್ತೀರಿ. ಅವ್ನ ದಲಿತ ಹಿಂದೂ ಅಲ್ಲ. ಅವನಿಗೆ ಹಿಂದೂ ಅಂತ ಯಾರಿಗೆ ಕನ್ಸಿಡರ್ ಮಾಡ್ಕೊಳ್ತಿರಿ ನೀವು? ಸನಾತನ ಅಂತ ಯಾರಿಗೆ ನಿಮ್ ಡೆಫಿನೇಷನ್ ಏನದ ಅದರ ಹೇಳ್ರ ಮತ್ತೆ ಮೊದಲು ನಮ್ಗೆ. ನಿಮ್ಗೆ ಹಿಂದುತ್ವ ಅನ್ನೋದು ಗೊತ್ತಿಲ್ಲ, ಸನಾತನ ಡೆಫಿನೇಷನ್ ಗೊತ್ತಿಲ್ಲ. ಇಷ್ಟು ದಿನ ಹಿಂದುತ್ವ ಬಂದು ಈಗ 2024 ಸನಾತನ ನಿಮ್ಮ ದೃಷ್ಟಿಯಲ್ಲಿ ಸನಾತನ ಅಂದ್ರೆ ಏನು? ಸನಾತನ ಅಂದ್ರೆ ಬುದ್ಧಿಸ್ಟ್ ಸಂಬಂಧಪಟ್ಟ ವರ್ಡ್. ಹಿಂದೂಗಳು ಯಾವುದೇ ರೀತಿ ಸಂಬಂಧ ಸನಾತನದು ಭಗವಾನ್ ಬುದ್ಧ ಕಾಲದಲ್ಲಿ ಬಂದ ಹೊರಡದು. ಸನಾತನ ಅಂದ್ರೆ ಬುದ್ಧಿಸ್ಟ್ ಸಂಬಂಧಪಡೋದು. ಸನಾತನ ಅಂದ್ರೆ ಅದು ಅಚಲ, ಅದು ಏನಪ್ಪಾ ಅಂದ್ರೆ ನಿರಂತರ, ಅದೇನಪ್ಪಾ ಅಂದ್ರೆ ಅದು ಬದಲಾವಣೆ ಆಗಲಂತೂ ಅದು ಸನಾತನ ಅಂತ ಹೇಳ್ಕೆ. ಪಾರಂಪರ್ಯ ಒಂದು ಮುಂದುವರ್ಸ್ಕೊಂಡು ಬಂದದ್ದು ಅದು ಸನಾತನ ಅಂತ ಹೇಳ್ಕೆ. ಇದು ಹಿಂದೂಗಳ ಸಂಬಂಧ ಓಡಲ್ಲ, ಬ್ರಾಹ್ಮಣ ಸಂಬಂಧ ಓಡಲ್ಲ. ಇದ್ರೊಳಗೆ ಅವ್ರು ಹೇಳ್ಬೇಕ ನಮ್ ಯಾರು ಬರ್ತಾರೆ ಬರಲ್ಲ ಮಾತಾಡ. ಸನಾತನ ಒಂದೇ, ಹಿಂದೂ ಒಂದೇ ಅಂತ ಹೇಳಿ ನಿಮಗೆ ಶರಮ ತುಂಬ ಹೋಗು. ನಿಮ್ಗೆ ಯಾಕೆ ನಾಚಿಕೆ ಬರ್ಬೇಕು? ಬ್ರಾಹ್ಮಣವಾದಿಗಳು RSS ಅವ್ರಿಗೆ ಯಾಕೆ ನಾಚಿಕೆ ಬರ್ಲಿಕ್ಕಂದ್ರ ಹಿಂದುತ್ವ ಅಂತಂದ್ರೆ ಅದು ನಮ್ಮ ವರ್ಡ್ ಅಲ್ಲದ್ರೊಳಗ. ಹಿಂದುತ್ವದ ಪಾರ್ಸಿ ವರ್ಡ್ ಯಾವ್ದು ಹೊಡ್ದದ? ಹಿಂದುತ್ವ ಅಂದ್ರೆ ಕಳ್ಳರು, ಡಕಾತರು, ಈ ದೇಶ ಅದಕ್ಕಾಗಿ ನಾವು ಹಿಂದೂ ಅಂತ ಕಳ್ಳರ ಮಕ್ಕಳು ಅಂತ ಕಳ್ಳರು ಅನ್ಸ್ಕೋಬಾರ್ದು ಅಂತ ಹೋಗೋದು. ಸನಾತನ ಸ್ಲೋಲಿ ಅದು ಡೈವರ್ಟ್ ಮಾಡ್ಕೊಂಡು ಹೋಗ್ಬೋದು. ಸನಾತನ ಹೇಳಕ್ ಶುರು ಮಾಡಿದ್ರು. ಆಟ ಆಡ್ಲಿಕತ್ತೀರಿ ನೀವು, ಈ ದೇಶದ ಜನಗಳ ಜೊತೆ ಆಟ ಆಡ್ಲಿಕತ್ತೀರಿ ನಾವು. ನಿಮ್ ದೃಷ್ಟಿಯಲ್ಲಿ ಈ ದೇಶದ ಭಾರತೀಯರಾಗಿರ್ಬೇಕು ಸರ್. ಈ ದೇಶದಲ್ಲಿ ಇರ್ತಕ್ಕಂಥ ಈ ದೇಶದ ಭಾರತೀಯರು ನಾವು. ಹಿಂದೂಗಳಲ್ಲ, ಭಾರತೀಯರು. ಸನಾತನ ನಾನು ಹೇಳ್ಕೊಬೇಡ. ಸನಾತನ ಹಾಗಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಹೇಗೆ ಮುಸಲ್ಮಾನರು ಆಗ್ತಾರೋ ಹಾಗೆ ಹಿಂದೂಗಳು ಕೂಡ ಹಿಂದೂಗಳಾಗ್ಲಿಕ್ಕೆ ಹಿಂದೂಗಳಂತ ಭೋಜನ ಹಿಂದೂ ಅಂತ ಹೇಳ್ಬಂದು ಸನಾತನ ಒಂದ್ಸಲ ಅಂತ ನಿಮ್ಮನ್ನ ನೀವು ಯಾಕೆ ಇಷ್ಟು ವರ್ಷಗಳ ಕಾಲ ದಲಿತರಿದ್ದೀವಿ ಅಂತ ಯಾಕೆ ನಿಮ್ಮನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂತ ಇದ್ರಿ? ನೀವು ಕೂಡ ನೀವು ಹಿಂದೂಗಳು ಅಂತ ಹೇಳ್ಕೋಬಹುದಲ್ವಾ? ಯಾವ ಕಾರಣಕ್ಕಾಗಿ ಯಾರು ಒಪ್ಕೋತೀರಿ? ನೀವ್ ಹೇಳ್ತೀರಿ ಮೋಹನ್ ಭಾಗವತ್ ಡಿಕ್ಲೇರ್ ಮಾಡಿ RSS ಸುಪ್ರೀಂ ಒಬ್ಬರ ಹೇಳಿಕೆಯ ಮೇಲೆ ನೀವು ಅವಲಂಬಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಭಾರತ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ರಿ. ಈ ದೇಶದಾಗ ದಲಿತರಿಗೆ ಯಾವನಪ್ಪ ಹಿಂದೂಗಳು ಯಾರು ಅತ್ಯಾಚಾರ ಮಾಡ್ಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದಿರತಕ್ಕಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಂತ ಸಂವಿಧಾನ ಒಪ್ಪುತ್ತಾ ಇರಲಿ ಮನುವಾದಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಂತ ಸಂವಿಧಾನ ಒಪ್ಪುತ್ತಾ ಇರಲಿ ನೀವು ಸನಾತನಿಗಳು. ಹಾಗೆ ನೋಡಿದ್ರೆ ಬಹಳಷ್ಟು ಜನ ಸಂವಿಧಾನವನ್ನ ವಿರೋಧ ಮಾಡ್ತಿದ್ದಾರೆ. ಅದಕ್ಕೆ ಅದೇ ಒಂದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದಲಿತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತೀಯರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದಲಿತನ ಒಂದು ಕಾರಣಕ್ಕೆ ಅವ್ನು ಬರೆದಂತ ಸಂವಿಧಾನ ಒಪ್ಪೋದು ಅವಾಗಲೂ ಒಪ್ಪೋದಿಲ್ಲ, ಈಗಲೂ ಒಪ್ಕೊಳ್ತಾ ಇರಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೋ ಸಂದರ್ಭದಲ್ಲಿ ಹೊರಗಿದ್ದಂತ ನೀವುಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ದೇಶ 1949 ಸಂದರ್ಭದಲ್ಲಿ ಸ್ವೀಕಾರ ಮಾಡಿದ ಸಂದರ್ಭ ಕೂಡ ಇದು ಭಾರತೀಯತೆ ವಿರುದ್ಧವಾಗಿದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲ ಅಂತ ಹೇಳಿದಂತ RSSಗಳು ಈಗಲೂ ಅವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಪ್ಕೊಂಡಲ್ಲ, ಈಗ ಒಪ್ಕೊಳ್ತಾ ಇರಲು. ನೀವು ಯಾವ ರೀತಿ ಭಾರತೀಯ ಅಂತ ಹೇಳ್ತೀರಿ? ನೀವು ಯಾವ ಹಕ್ಕದ ನಿಮಗೆ ಸಂಘ ಪರಿವಾರದ RSS ಹಿಂದೂಗಳು ಅಂತ ಹೇಳಕ, ಈ ದೇಶದ ನಾಗರಿಕರು ಅಂತ ಹೇಳಕ್ ನೀವು ದೇಶದ ವಿರೋಧಗಳು ನೀವು ಇದ್ರಿ, ದೇಶ ದ್ರೋಹಿಗಳು ನೀವು ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ನೀವು ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಗಳಿಗೂ ಅನ್ಯಾಯ ಮಾಡಕ್ಕೆ ನೀವು ಇದ್ದೀರಿ. ಇಲ್ಲದ ಸಂಘ ಪರಿವಾರದ ಹೆಸರು ಮಗ, ದೇಶ ಏನಪ್ಪ ಅಂದ್ರೆ ಪ್ರೇಮದ ಹೆಸರು ಮಗ, ಈ ದೇಶದ ಬಡ ಜನಗಳ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡ್ಕತ್ತೀರಿ. ಈ ದೇಶ ಬೇರೆ ದಿಕ್ಕು ಬದಲುವಂತ ಕೆಲಸ ನೀವು ಮಾಡ್ಕತ್ತೀರಿ. ಪ್ರಗತಿ ನಿಮ್ಮ ಮುಂದೆ ಆಗ್ಲಿಕ್ಕಿಲ್ಲ. ದೇಶದ ಸಮಾಜದೊಳಗೆ ಹಿಂದೂ ಜಾತಿ ದಂಗೆಗಳ ಎಬ್ಸಲಿಕ್ಕೆ ನೀವು ಕಾರಣರಾಗತ್ತೀರಿ. ಸಂಘ ಪರಿವಾರದ ಕಾರಣ ಆಗ್ಲಿಕತ್ತೀರಿ. ಸನಾತನ ಹೊಸ ಹೆಸರು ಮಗ ನೀವೇನಪ್ಪ ಅಂದ್ರೆ ಸಮಾಜ ಅಶಾಂತಿ ಉಂಟು ಮಾಡ್ಕತ್ತೀರಿ ಅಂತ ನಮ್ದು ವಾದ ಅದ. ಈಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಿ ಸರ್? ಎಷ್ಟು ಇಷ್ಟ ಪಡ್ತೀರಿ ನೀವು? ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ
ನೀವೆಷ್ಟು ಇಷ್ಟಪಡ್ತೀರಿ ನಿಮ್ಮ ವಿಚಾರದಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ ರಕ್ತದ ಕಣದಲ್ಲಿ ಇದ್ದಾರ. ಅಂದ್ರೆ ನಾ ಇವತ್ತು ಬದುಕಲ್ಗತ್ತಿ, ಇವತ್ತು ನಾವು ಮಲ್ಲಿಕಾರ್ಜುನ ಪಗಡೆ ಎದುರು ಕುಂತ ಮಾತಾಡ್ಕತ್ತೀನಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರೈಟ್ಸ್ ಪರ್ಪಸ್ ನಲ್ಲಿ ಬಂದು. ಇಲ್ಲಾಂದ್ರೆ ಮಲ್ಲಿಕಾರ್ಜುನ ಪಗಡೆ ನಮ್ಗೆ ಏರ್ಸ್ಕೊಡ್ತಿರ್ಲಿಲ್ಲ, ಐದು ಆಫೀಸರ್ ಎಂಟ್ರಿ ಮಾಡಕ್ ಬಿಡ್ತಿರ್ಲಿಲ್ಲ ನಮಗಲ್ಲಿ, ಯಾವ್ದು ಜನರೇಟರ್ ಬಂದು ಕುಂದಿರ್ತಿರ್ಲಿಲ್ಲ ನಮ್ಮ ಹತ್ರ, ಯಾರು ನಮಗೆ ಇಂಟ್ರೂ ತಗೋತಿರ್ಲಿಲ್ಲ. ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ನಮ್ಗೆ ಹಕ್ಕು ಕೊಟ್ರ ಅಂತೇಳಿ ಇವತ್ತು ನಾನು ಮೀಡಿಯಾ ತಮ್ಮ ಎದುರು ಕೂತ್ ಮಾತಾಡ್ಕತ್ತೀನಿ. ರೈಟ್ಸ್ ಕೊಟ್ರ ನಿಮ್ ಎದುರು ಮಾತಾಡ್ಕತ್ತೀನಿ. ಅಂದ್ರೆ ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನ ನೀವು ಒಪ್ಕೊಂತೀರಾ? ಒಪ್ಕೋತೀವಿ 100%. ಆಯ್ತು, ಅವರೊಂದು ಪುಸ್ತಕ ಬರೀತಾರೆ, ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ. ಆ ಪುಸ್ತಕದ 123ನೇ ನಂಬರ್ ಏನು? ನಂಬರ್ 1 ಹೇಳುತ್ತೆ, ಭಾರತದ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ 123ನೇ ಪೇಜ್ ಅಲ್ಲಿ ಹೇಳ್ತಾರೆ. ಇದು 1ನೇ ಸ್ಟೇಟ್ಮೆಂಟ್ ಅವರು. 2ನೇ ಸ್ಟೇಟ್ಮೆಂಟ್ ಹೇಳ್ತಾರೆ ಅವರು, ಮುಸ್ಲಿಮರು ಭಾರತದಲ್ಲಿದ್ದರೆ ಸಾಂಪ್ರದಾಯಿಕ ಹಿಂಸೆಗಳಾಗುತ್ತವೆ. ನಾನು ಹೇಳ್ತಾ ಇಲ್ಲ ಸರ್, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ. ನಾನು ಪೇಜ್ ನಂಬರ್ ಗೆ ಸಾಥ್ ಹೇಳ್ತೇನೆ. 297 ಹೇಳ್ತಾರೆ, ಭಾರತದ ವಿರುದ್ಧ ಮುಸಲ್ಮಾನರು ಯಾವಾಗ್ಲೂ ಕೂಡ ಜಿಹಾದ್ ಮಾಡಬಹುದು ಅಂತ ಹೇಳ್ತಾರೆ. 297. ಮತ್ತೆ 303ರಲ್ಲಿ ಹೇಳ್ತಾರೆ, ಮುಸಲ್ಮಾನರು ಹಿಂದೂಗಳ ಸರ್ಕಾರ ಯಾವತ್ತೂ ಕೂಡ ಬಯಸುವುದಿಲ್ಲ. ಮತ್ತೆ 394, ಮುಸಲ್ಮಾನರು ಸಂವಿಧಾನಕ್ಕಿಂತ ಶರಿಯಾವನ್ನ ಶ್ರೇಷ್ಠ ಅಂತ ಭಾವಿಸ್ತಾರೆ. ಕೊನೆಯದಾಗಿ ಹೇಳ್ತೀನಿ ಸರ್, 332, ಮುಸಲ್ಮಾನರು ದೇಶಭಕ್ತರಾಗಲು ಸಾಧ್ಯವಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದುದ್ದಕ್ಕೂ ಸಾಕಷ್ಟು ವಿಚಾರಗಳನ್ನ ತೇಲಿ ಬಿಡ್ತಾರೆ. ಈ ವಿಚಾರಗಳಲ್ಲಿ ನಾನು ಹೇಳಿರ್ತಕ್ಕಂಥ ಪೇಜ್ ನ ಸಂಖ್ಯೆ ತೆಗೆದುಕೊಂಡು ಇದರಲ್ಲಿ ನೀವು ಆ ವಿಷಯಗಳನ್ನ ಸಮರ್ಥನೆ ಮಾಡ್ಕೊಂತೀರೋ ಅಥವಾ ಅದನ್ನ ವಿರೋಧ ಮಾಡ್ತೀರೋ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಇತಿಹಾಸ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗುರುಗಳು ಬ್ರಾಹ್ಮಣ ಗುರು ಇದ್ರು ಅಂಬೇಡ್ಕರ್ ಅಂತೇಳಿ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ಕೂಲಿಗೆ ಬಂದಾಗ ಊಟ ಕೊಡ್ತಿದ್ರು, ಅವ್ರಿಗೆ ಬಾಬಾ ಸಾಹೇಬ್ರಿಗೆ ಬಹಳ ಅಪ್ರಿಶಿಯೇಟ್ ಮಾಡ್ತಿದ್ರು, ಅವ್ರಿಗೆ ಬಹಳ ಸಪೋರ್ಟ್ ಮಾಡ್ತಿದ್ರು, ಬಹಳ ಜೀವ ಮಾಡ್ತಿದ್ರು. ಅವ್ರು ಯಾರಪ್ಪ ಅಂದ್ರೆ ಬ್ರಾಹ್ಮಣರಿದ್ರು ಅಂತ ಹೇಳಿ. ಇದು ಸುಳ್ಳು ಮಾತು. ಅಂದ್ರೆ ಬ್ರಾಹ್ಮಣರು ಇರ್ಲಿಲ್ವಾ? ಬ್ರಾಹ್ಮಣ ಇರ್ಲಿಲ್ಲ ಅವ್ರು. ಸ್ವತಃ ರಾಜರತ್ನ ಅಂಬೇಡ್ಕರ್ ಅಂತೇಳಿ ಯಾರಿದ್ರು ಸರ್ ಅವರು? ರಾಜರತ್ನ ಅಂಬೇಡ್ಕರ್ ಬಾಬಾ ಸಾಹೇಬ್ರದ್ದು ಏನು ರಕ್ತದ ವಂಶದ ಕುಡಿಗೆ ರಾಜರತ್ನ ಅಂಬೇಡ್ಕರ್ ಬೆಂಗಳೂರು ಮುಂಬೈ ಬರ್ತಾರ. ಅವ್ರು ಸ್ವತಃ ಎಲ್ಲ ಅವ್ರ ವಂಶಸ್ಥರದು ಅಂಬೇವಾಡದ ಗ್ರಾಮದಾಗದಲ್ಲ, ಅಲ್ಲಿ ಹೋಗಿ ಪೂರಾ ಆಟಿ ಅದ ತಗೊಂಡ್ ಮಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದುವಂತ ಸಂದರ್ಭದಾಗ ಯಾವ್ದೇ ಒಬ್ಬ ಅಂಬೇಡ್ಕರ್ನ ಹೆಸರು ವ್ಯಕ್ತಿ ಇರ್ಲಿಲ್ಲ, ಟೀಚರ್ ಇಲ್ಲ ಅಂತೇಳಿ ಅವ್ರು ಬಂದೋದು. ಇದು ಸುಳ್ಳು. ಯಾಕಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟ ಎತ್ತರಕ್ಕೆ ಬರೋದಕ್ಕೂ ಕಾರಣ ಬ್ರಾಹ್ಮಣರೇ ಅನ್ನೋ ಒಂದು ಭ್ರಮೆ ಈ ದೇಶದ ದಲಿತರಲ್ಲಿ ಬ್ರಾಹ್ಮಣರ ಬಗ್ಗೆ ಅನ್ಕೊಂಡ್ ಬರ್ಲಿ ಅನ್ನೋದು ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಪ್ಪಾ ಅಂದ್ರೆ ಇವರು ಬ್ರಾಹ್ಮಣ ಗುರುಗಳು ಎತ್ತಿ ಹಿಡಿದ್ರು, ಬ್ರಾಹ್ಮಣ ಅಂಬೇಡ್ಕರ್ ಅವ್ರ ಹೆಸರು ಕೊಟ್ಟರು ಅಂತಾರೆ. ಇದು ಮಾತು ಸುಳ್ಳು ಅಂತ ಸತ್ಯ ಸುಳ್ಳು. ಅಂದ್ರೆ ಈ ಪುಸ್ತಕವನ್ನ ಭಾರತ ಪಾಕಿಸ್ತಾನ ವಿಭಜನೆ ಅಂತ ಹೇಳಿ, ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಅಂತ ಹೇಳಿ ಪುಸ್ತಕ ಅನ್ನೋದ. ಆ ಪುಸ್ತಕ ಈಗ ಇತ್ತಿತ್ತಲಾಗಿದ್ದು ಹೊಸ ತಲೆಮಾರಿನ ಸಂಘ ಪರಿವಾರದ ಅನೇಕ ಪುಸ್ತಕಗಳು ಬರ್ಲಿಕ್ಕತ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಬುದ್ಧನ ಬಗ್ಗೆ, ಮಹಾತ್ಮ ಜ್ಯೋತಿರಾವ್ ಫುಲೆ ಬಗ್ಗೆ, ತಾಯಿ ಸಾವಿತ್ರಿ ಫುಲೆ ಅವ್ರ ಬಗ್ಗೆ, ಸಂತ ಗಾಡಿಗೆ ಬಾಬಾ ಬಗ್ಗೆ, ನಾರಾಯಣ ಗುರುಗಳ ಬಗ್ಗೆ, ಸಂತ ಕಬೀರ್ ದಾಸರ ಬಗ್ಗೆ, ರೈದಾಸರ ಬಗ್ಗೆ ಬರ್ಲಿಕ್ಕತ್ತಾರ. ಅದು ಸಂಘ ಪರಿವಾರಕ್ಕೆ ಹೊಂದಾಣಿಕೆ ಆಗುತ್ತೆ ಬರ್ಲಿಕ್ಕತ್ತಾವ. ಈ ಪುಸ್ತಕ ಒಂದ್ ಪೇಜ್ ನಂಬರ್ ಹೇಳಿದ್ರಲ್ಲ, ಪಾರ್ಟಿಷನ್ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಎಲ್ಲ ಮುಸ್ಲಿಂ ಒಂದ್ ಕಡೆ ಹೋಗ್ಬೇಕಂತ ಹೇಳಿದ್ರಲ್ಲ, ಅದು ನಾನು ಕ್ಲಾರಿಫೈ ಮಾಡ್ಕೋತೇನೆ, ನೋಡ್ಕೋತೀನಿ. ಒಂದ್ 2-3 ದಿನ ಟೈಮ್ ಕೊಡೋನಾಗ ಸ್ಪೆಷಲಿ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಅದೇನದ ಅದ್ರ ಒಂದೇ ಪ್ರಶ್ನೆ, ನೀವು ಈ ಪುಸ್ತಕವನ್ನ ಬರೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಪ್ಕೋತೀರಾ? ಬಾಬಾ ಸಾಹೇಬ್ ಪುಸ್ತಕ ಬರೆದಿದ್ದಾರೆ, ಪಾಕಿಸ್ತಾನ ಪಾರ್ಟಿಷನ್ ಇಂಡಿಯಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದದು. ಅದೇ ಹೆಸರು ಮೇಲೆ ಕೂಡ ಸಂಘ ಪರಿವಾರದವರು ತಮಗೆ ಬೇಕಾದಂಗೆ ದಾರಿ ತಪ್ಪಿಸೋದಕ್ಕೆ 100% ಮಾಡ್ಲಿಕ್ಕತ್ತಾರ. ಈಗ ನಡೆದ ಕೆಲಸಗಳು, ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ಬಟ್ ಅದನ್ನ ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕವನ್ನ ಅದು ನಿಮ್ಮ ಎದುರು ತಂದಿಡ್ತೇವೆ. ಓಕೆ, ಖಂಡಿತ ಸರ್. ಈಗ ದೇಶದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತಂದ್ರೆ, 3ನೇ ಬಾರಿಗೆ ಮೋದಿ ಅವರು ಅಧಿಕಾರಕ್ಕೆ ಬಂದ್ರು. ಇನ್ನೇನು 400 400 ಪಾರ್ 400 ಪಾರ್ ಅಂತ ಹೇಳಿದ್ರು. ಕೆಲವು ಜನ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಟಿದ್ರು, ಏನೋ ಆಗತ್ತೋ 400 ಆಗುತ್ತೆ ಅಂತ. ಬಟ್ ಬಿಡಿ, 1ನೇ ಸಾರಿ ಬಂದಿರತಕ್ಕಂತ ಅಂಕಿಗಳು ಕೂಡ ಬರ್ಲಿಲ್ಲ, 2ನೇ ಸಾರಿ ಬಂದಿರತಕ್ಕಂತ ಅಂಕಿ ಕೂಡ ಬರ್ಲಿಲ್ಲ. ಆದ್ರೆ ಕೊನೆ ಗಳಿಗೆಯಲ್ಲಿ ಬೇರೆಯವರ ಸಹಾಯವನ್ನು ಪಡೆದುಕೊಂಡು ಸರ್ಕಾರವನ್ನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅವರಿಗೆ ಬಂದು ಒದಗುತ್ತೆ ಸರ್. ಮುಂದಿನ ದಿನಗಳು ಹೇಗಿದಾವೆ? ಇವರು ಅಧಿಕಾರದಲ್ಲಿ ಉಳಿತಾರೆ ಅನ್ಕಂತೀರಾ, ಅಥವಾ ಖಂಡಿತವಾಗ್ಲೂ ಕೂಡ ಇವರನ್ನ ಜನ ಸರಿಸ್ತಾರೆ ಅಂತ ಅಂತೀರಾ? ಒಂದು ಇಲ್ಲಿ ನಿಮ್ ಗಮನಕ್ಕೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳಕ್ ಬರ್ದೆ ನಾನು.
ಇಲ್ಲಿ ಏನು ಬಿಜೆಪಿ ಅವರು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡೋದ್ ಬಿಟ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ದಲಿತ ಏನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾರ್ಗೆಟ್ ಮಾಡೋದ್ ಬಿಟ್ರು ಅಂದ್ರೆ ಅವ್ರಿಗೆ ಈ ದೇಶದಲ್ಲಿ ಸೋಲಿಸುವ ಶಕ್ತಿ ಯಾವ್ದು ಇರಲ್ಲ. ಯಾರಿಗೆ ಹೇಳ್ತಾ ಇದ್ರಿ ಮಾತು? ಬಿಜೆಪಿ ಹೇಳ್ತದ, ಸಂಘಿಗಳು ಹೇಳ್ತದ. ನೀವು ಖಾಲಿ ಹಿಂದೂ ಹೆಸರು ಹಿಂದೂ ಕಮ್ಯುನಿಟಿ ಜನಗಳು ಒಂದ್ ಕಡೆ ತರಸಲಂದಾಗಿ ನೀವು ಏನು ಮುಸಲ್ಮಾನ್ ಟಾರ್ಗೆಟ್ ಮಾಡ್ಕತ್ತಿರಲ್ಲ, ಅದು ಹೊಡ್ತಾ ಇವತ್ತಲ್ಲಿ ನಿಮ್ಗೆ ಅದ ಯಾರಿಗೆ ಸಂಘ ಪರಿವಾರದಿದ್ದದ. ಈಗ ನೀವು ಕುಂತೆ ಮುಸಲ್ಮಾನ್ ಅವಾರ್ಡ್ ಮಾಡಿದ್ರಿ, ನೀವು 100 ಸತ್ಯಗಳು ಹೇಳಿದ್ರು ಕೂಡ ಮುಸಲ್ಮಾನ್ ಯಾವ್ದೇ ಕಾರಣಕ್ಕೆ ಸತ್ರು ಓಟ್ ಹಾಕೋದಿಲ್ಲ ನಿಮ್ಗೆ. ಅವ್ರು ಹೇಳ್ತಾರೆ, ನೀವ್ ಹೇಳಿದ್ರಲ್ಲ ಈಗ ನಮಗೆ ಅವ್ರು ಓಟ್ ಹಾಕಲ್ಲ, ಯಾಕೆ ಅವ್ರಿಗೆ ನಾವು ಹಂಗ್ ಮಾಡ್ಕೊಂಡ್ಬಿಟ್ರಿ. ಬಾಬಾ ಸಾಹೇಬ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡೋದ್ ಮುಖಾಂತರ ಈ ದೇಶದ ಸಮಸ್ತ ದಲಿತರಿಗೆ ವಿರೋಧ ಆಗಿರ್ನು, ಸತ್ತೂರ್ ದಲಿತ ಓಟ್ ಹಾಕಲ್ಲ ನಿಮ್ಗೆ, ದಲಿತ ಕಮ್ಯುನಿಟಿ ಕಳ್ಕೊಂಡ್ಬಿಟ್ರಿ. ಒಂದ್ ವೇಳೆ ದಲಿತ ಮುಸಲ್ಮಾನ್ ಒಂದ್ ವೇಳೆ ದಲಿತರು ಓಟ್ ಹಾಕದೇ ಇದ್ರೆ ದೇಶದಲ್ಲಿ ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಹಂಗೆ ಫೇಲ್ ಆಗ್ತಲ್ಲ, ಈಗ ಸೋತ್ ಬಿಟ್ರಲ್ಲ. ಮತ್ತೆ ಏಕ್ ಬಂದು ನಿಮ್ಗೆ ಓಟ್ ಎಂಪಿಗಳು ಬಂದು 2 ಸಾರಿ ಗೆದ್ರಲ್ಲ. ನೀವೇನ್ ಹೇಳಿದ್ರಿ MP ಎಲೆಕ್ಷನ್ ಏನ್ ಹೇಳಿದ್ರಿ? ಅಬ್ಕಿ ಬಾರ್ 400 ಎಂಪಿಗಳು ಬಂದು 100% ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತ. ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿ ಶೂದ್ರ. ಅಂದ್ರೆ ಶೂದ್ರ ಈ ತರ ಹೈರಾರಿಕ್ ಮಾಡ್ಬೇಕಂತೀರಿ. ಬ್ರಾಹ್ಮಣ ಸರ್ವಶ್ರೇಷ್ಠ, ಅವ್ನ ಕೆಳ ಕ್ಷತ್ರಿಯ, ಅವ್ನ ಕೆಳ ವೈಶ್ಯ, ಆಮೇಲೆ ಅವ್ನ ಕೆಳ ಶೂದ್ರ ಮಾಡ್ಬಾರ್ದು, ಅದು ಇದು ಮೇಂಟೈನ್ ಮಾಡ್ಬೇಕು ಟ್ರೈ ಮಾಡ್ಕತ್ತೀರಿ, ಮಾಡ್ಬೇಕಂತೀರಿ. ಅದ ಹೇಳ್ರಿ, ಅದು ಕ್ಲಿಯರ್ ಆಗಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ದೇಶದಂತ ಕ್ರಿಶ್ಚಿಯನ್ ಈ ದೇಶದ ನಾಗರಿಕಲ್ಲ, ಈ ದೇಶದಂತ ಪಾರ್ಸಿಗಳು ಈ ದೇಶದ ನಾಗರಿಕಲ್ಲ, ಈ ದೇಶದಂತ ಸಿಖ್ರು ಈ ದೇಶದ ನಾಗರಿಕರಲ್ಲ, ಈ ದೇಶದಂತ ಮುಸಲ್ಮಾನ್ ಈ ದೇಶದ ನಾಗರಿಕಲ್ಲ. 2ನೇ ದರ್ಜೆ ನಾಗರಿಕ ಅಂತ ನೀವು ಸಂಘ ಪರಿವಾರದ ಗೋಡಾಳ್ಕೊಂಡು ಹೇಳೋ ಮಾತುಗಳು ಇಂಪ್ಲಿಮೆಂಟ್ ಮಾಡ್ಬೇಕು ಟ್ರೈ ಮಾಡ್ಕತ್ತೀರಿ. ಫೇಲ್ಯೂರ್ ಆಗ್ತಿರ್ತೀರಿ ಸರ್, ಫೇಲ್ಯೂರ್ ಆಗ್ತಿರಿ. ಮತ್ ಇನ್ನೊಂದು ಹೇಳ್ತೀನಿ ನಿಮ್ಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿದು ಕಾಂಗ್ರೆಸ್ ಏತರ ಸರ್ಕಾರ, ಕಾಂಗ್ರೆಸ್ದವ್ರು ಮಾಡಿದಂತ ದ್ರೋಹ ಬೇರೆ ಯಾರು ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೋಷಣೆ ಮಾಡಿದವರು ನೀವಿದ್ರಿ ಕಾಂಗ್ರೆಸ್ದವರು. ಪ್ರಿಯಾಂಕಾ ಖರ್ಗೆ ಒಂದ್ ಮಾತು ಹೇಳಿದ್ರೆ ಮೊನ್ನೆ, ಹೌದು ನಾವು ಯಾಸ್ ಎ ಪೊಲಿಟಿಕಲ್ ಪಾರ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ಅವ್ರಿಗೆ ಸೋಲಿಸಿದ್ವಿ. ಇದ್ರ ಪರಿಣಾಮ ಮುಂದಿನ ಎಲೆಕ್ಷನ್ 100% ಆಗ್ತದೆ. ಸೋಚಿದ ಸಮಾಜದವರು ಸುಮ್ಮನೆ ಹೇಳಿಕೆ ಹೇಗಿತ್ತು ಅಂತಂದ್ರೆ, ದೇಶ ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಯನ್ನ ಸೋಲ್ಸಿದ್ದೀವಿ, ಏನ್ ಇವಾಗ ಅಂತ ಕೇಳಿದ್ರೆ ಚುನಾವಣೆ ಅಂತಂದ್ರೆ ನೀವು ಮನ್ಸಿಗೆ ಬಂದಂಗ್ ಮಾಡ್ತೀರಿ. ಅದಕ್ಕೆ ಉತ್ತರ ಅಂಬೇಡ್ಕರ್ ರೈಟ್ಸ್ ಗಳು ಕೊಡ್ತಾರೆ, 100% ಕಾಂಗ್ರೆಸ್ ಕೊಡ್ತಾರೆ. ಪ್ರಿಯಾಂಕ ಖರ್ಗೆ ಅಲ್ಲ, ಕಾಂಗ್ರೆಸ್ ಅವರಿಗೆ ಅದ್ರ ಉತ್ತರ ಯಾವ ತರ ಕೊಡ್ಬೇಕು ಅವ್ರು ಆಲ್ರೆಡಿ ತಯಾರಾಗಿ ಕುಂತದ, ನಿಮ್ಗೆ ಉತ್ತರ ಕೊಡ್ತಾರ. ಒಂದು ದೇಶಕ್ಕೆ ಫಸ್ಟ್ ಪ್ರಧಾನಮಂತ್ರಿ ಆದ ಜವಾಹರ್ಲಾಲ್ ನೆಹರು ಹೇಳಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಹಾಕಿಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸ್ತು ಅಂತ ಧೈರ್ಯ ಇರಲಿಲ್ಲ ಜವಾಹರ್ಲಾಲ್ ನೆಹರು. ಇಂದಿರಾ ಗಾಂಧಿ ಅವ್ರು ಬಂದಂತರ ಇಂದಿರಾ ಗಾಂಧಿಗೆ ಧೈರ್ಯ ಇಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿದ್ರು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ. ರಾಜೀವ್ ಗಾಂಧಿ ಅವ್ರು ಕೂಡ ಧೈರ್ಯ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸೋಲಿಸಿದ್ರು ಹಮಾರ ಪಾರ್ಟಿ ಉನ್ಕೋ ಹರ ಅಂತ ಹೇಳ ತಾಕತ್ತಿರಲಿಲ್ಲ ನಿಮ್ಗೆ. PV ನರಸಿಂಹ ಸಾಹೇಬ್ ಹೇಳಕ್ಕಾಗ್ಲಿಲ್ಲ, ಯಾರು ಹೇಳಕ್ಕಾಗ್ಲಿಲ್ಲ. ಪ್ರಿಯಾಂಕ್ ಸಾಹೇಬ್ ಹೇಳ್ತಾರೆ ಬಂದು ನಮ್ ಪಾರ್ಟಿ ಹೌದು ನಾವು ಸೋಲಿಸಿದೀವಿ, ನಮ್ಗೆ ನಾಚಿಕೆ ಅನ್ಸುತ್ತೆ ಮಾತು ಹೇಳಿಕೆ ಸರಿ ಸರ್. ನೋವು ಆಗ್ತದೆ ನಮ್ಗೆ. ಇಡೀ ಸೋಷಿಯಲ್ ಸಮುದಾಯಕ್ಕೆ, ಈ ನಮ್ಮ ಕರ್ನಾಟಕದ ಅಟ್ಟೆಲ್ಲ ಇಡೀ ಇಂಡಿಯನ್ಸ್ಗೆ ನೋವು ಆಗ್ತದೆ. ನೀವು ಮಾತಾಡ್ತಿರ್ಲದ್ರೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಾಗ ಬಂದು ಬೆಳೆದವ್ರು ನೀವಿದೆಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆವರ್ನ ಹಣದ ನೀವು ಈ ಲೆವೆಲ್ ಬಂದಿರಲ್ಲ. ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಒಪ್ಕೋಬೇಕು ನೀವು. ನಮ್ ಕಡೆ ತಪ್ಪಾಗತ್ತೆ ಒಪ್ಬೇಕು ನಾವು ಸೋಲಿಸೋದ್ ಖುಷಿಯಿಂದ ಹೇಳ್ತಿರಲ್ಲ, ಇದು ನಾಚಿಕೆ ಸಂಗತಿ. ಇದು ಯಾರು ನಾವು ಸೋಲಿಸ್ಕೊಳಗಲ್ಲ. ಇದು ಎಲೆಕ್ಷನ್ ಮುದ್ದ ಆಗ್ತದೆ, ಎಲೆಕ್ಷನ್ ಇದಾಗ್ತದ. ಈಗ ಮುಂದಿನ ಚುನಾವಣೆಯಲ್ಲಿ ನೀವು ಪ್ರಿಯಾಂಕ್ ಖರ್ಗೆ ಅವ್ರ ಪರನ ಅಥವಾ ವಿರೋಧನ? ಮುಂದಿನ ಚುನಾವಣೆ ಬರ್ಲಿ, ಇನ್ನೊಂದು ಹೇಳ್ತೀನಿ ನಿಮ್ಗೆ. ಮುಂದಿನ 2-3 ವರ್ಷದ ಇನ್ನೊಂದು 2-3 ವರ್ಷ ತನಕ ಅವ್ರು ಆ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ. ಇಲ್ಲಿ ಒಂದ್ ಹೇಳಿದೆ ನಿಮ್ಗ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ಲಿಕ್ಕಾಗ್ಲಿ ಕಾಂಗ್ರೆಸ್ದವ್ರಿಗೆ ಮಾತಾಡಂತೇಳಿ ಯಾಕೆ ಕೊಡ್ಲಿರೋರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆಯುವಂತ ಸಂದರ್ಭ ಯಾವುದೇ ಕಾರಣಕ್ಕೂ ಈ ಪಾರ್ಲಿಮೆಂಟ್ ಹೌಸ್ ಎಲ್ಲಾ ಬಾಗಿಲು ದರ್ವಾಜ್ ಕಿಟಿಗಳೆಲ್ಲ ಬಂದ್ ಮಾಡಿ ಹಾಕಿದ್ರು. ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೆ ಮುಸುಲ್ ಸಾಧ್ಯ ಇಲ್ಲ ಅಂತ ಸರ್ದಾರ್ ವಲ್ಲಭ ಪಟೇಲ್ ಹೇಳ್ತಾನೆ, ಡಿಕ್ಲೇರ್ ಓಪನ್ ಆಗಿ. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಂತ ಏನಪ್ಪ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅದು ಇದ್ರೊಳಗೆ ಬರ್ಲಿಕ್ಕೆ ಗೆದ್ದಂತ ಇದನ್ನು ಕೂಡ ಪಾಕಿಸ್ತಾನ ಬಿಟ್ಟು ಕೊಡ್ತೀರಿ ನೀವು. ಇದು ಕಾಂಗ್ರೆಸ್ ಹರಾಮಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಈ ಇಂಡಿಯನ್ ಲಾ ಮಿನಿಸ್ಟರ್ ಆದ ಸಂದರ್ಭದೊಳಗೆ
ಹಿಂದೂ ಕೋಡ್ಗಳು ಜಾರಿ ಆಗ್ಬೇಕಂತ ನೆಹರು ಹೇಳದಂತ ಈಗ ಬಿಜೆಪಿ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಕತ್ರಿ. ಮಹಿಳೆಯರಿಗೆ ಪರ್ಸೆಂಟ್ ಕೊಡ್ಬೇಕಂತ ಹೇಳ್ಕತ್ತೀರಿ. ಮಹಿಳೆಯರಿಗೆ ಆಸ್ತಿ ಕೊಡ್ಬೇಕಂತ ಹೇಳ್ತೀರಿ. ಮಹಿಳೆಯರಿಗೆ ಮರು ವಿವಾಹ ಕೊಡ್ಬೇಕಂತ ಬಾಬಾ ಸಾಹೇಬ್ ಹೇಳ್ತದ್ದು. ವಿರೋಧ ಮಾಡಿದ್ರ ಅವಾಗ ನೀವೆಲ್ಲರೂ ಕಾಂಗ್ರೆಸ್ ನೋಡ್ರಿ. ಈಗ ನೀವು ಈಗ ಕಾಂಗ್ರೆಸ್ಗೂ ಬೈತಾ ಇದ್ದೀರಿ, ಬಿಜೆಪಿಗೂ ಬೈತಾ ಇದ್ದೀರಿ. ಹಾಗಿದ್ರೆ ದೇಶ ಉದ್ಧಾರ ಆಗೋದಕ್ಕೆ ಯಾವ ಪಾರ್ಟಿ ಅಧಿಕಾರ ಹಾಳು ಮಾಡ್ಕತ್ತೀರಿ? ಇಬ್ರು ಸೇರ್ ಹಾಳು ಮಾಡ್ಕತ್ತೀರಿ. ಯಾರು ಬರ್ಬೇಕು? ಇಬ್ರು ಸೇರ್ ಹಾಳು ಮಾಡ್ಕತ್ತೀರಿ. ಯಾರು ಬರ್ಬೇಕು? ಆಪ್ಷನ್ಸ್ ಯಾರು ಸರ್ ನಿಮ್ಗೆ? ಇಬ್ರು ಸೇರ್ ಹಾಳು ಮಾಡ್ಕತ್ತೀರಿ. ನಾವು ಹಾಳು ಮಾಡ್ತಾ ಇದಾರ, ಪೂರ ಸತ್ಯ ಮಾಡಿದ್ರು. ಹಾಳು ಮಾಡ್ತಾ ಇದಾರ. ಹೌದು. ಆಪ್ಷನ್ಸ್ ಯಾರು ಸರ್ ನಿಮ್ಗೆ? ದೇಶದಲ್ಲಿ ಆಪ್ಷನ್ಸ್ ಯಾರು ಇವಾಗ? ಯಾರಿದಾರ ಸರ್? ಯಾರಿಗೆ ಬೆಳೆಸಿದ್ರು? ಸಂಘ ಪರಿವಾರದ RSS ಇರ್ಬೇಕು. ನಿಮ್ಮಲ್ಲಿ RSS ಕಚೇರಿ ಸ್ಟಾಪ್ ಮಾಡ್ಬೇಕು. ನಿಮ್ಮ RSS ಕಚೇರಿ ಕಸ ಹೊಡ್ಬೇಕು. RSS ಜೆಂಡಾ ಕುಂತಿದ್ದು ನೀವು ಯಾವ ಅನ್ಪಡಿದ್ರು ಕೊಡುತ್ತಂತ ಯಾವ್ದೊಂದು ಮಾಡ್ಕತ್ತೀರಿ. ಈ ಕಾಂಗ್ರೆಸ್ ನಿಮ್ಮ ಮನೆ ಸುತ್ತಮುತ್ತ ರೌಂಡ್ ಹಾಕ್ಬೇಕು, ನಿಮ್ದು ಗುಲಾಮ್ ಮಾಡ್ಬೇಕು, ನಿಮ್ ಚಪ್ಪಲಿ ಹಿಡ್ಕೊಂತಿರ್ಬೇಕು. ಅವ್ರಿಗೇನಪ್ಪ ಏನೋ ಮಾಡ್ಕತ್ತಿರು. ಬುದ್ಧಿವಂತರು ಎಲ್ಲಿಡ್ರಿ? ಯಾರಿಗೆ ರಕ್ಷಣೆ ಮಾಡ್ರಿ? ನಾವು ಬೆಳಿತೀವಿ ಅಂತ ತಕ್ಷಣ ಫಾಲ್ಸ್ ಕೇಸ್ ಜೈಲಿಗೆ ಕಳಿಸ್ತಿರ್ತೀರಿ. ಯಾರಿಗೆ ಉಳಿಸ್ಲಿಕತ್ತೀರಿ ನೀವು? ಯಾರಿಗೆ ರಕ್ಷಣೆ ಮಾಡ್ಕತ್ತೀರಿ ನೀವು? ಬುದ್ಧಿವಂತರು ಯಾರು ಉಳಿಸಿಟ್ರಿ ಇಂಡಿಯಾದೊಳಗ? ಪಾರ್ಲಿಮೆಂಟ್ ಹೌಸಿನೊಳಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರು, ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾವ್ದದು, ಕಾಂತಿರಾಮ್ ಸಾಹೇಬ್ರ ಅಂತವ್ರು, ಮಾಯಾವತಿ ಅಂತವ್ರು, ದೊಡ್ಡ ದೊಡ್ಡ ದಿಗ್ಗಜರು ಪಾರ್ಲಿಮೆಂಟ್ ಹೌಸ್ ಚರ್ಚೆ ಮಾಡ್ತಾರಂತ ಇಡೀ ಪಾರ್ಲಿಮೆಂಟ್ ಹೌಸ್ ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕೇಳ್ತಿತ್ತು. ಈಗ ನಾಯಿ ಕಚ್ಚಾಡ್ತಿರ್ತೀರಿ. ನಿಮ್ಗೆ ಮರ್ಯಾದಿಲ್ಲ, ಒಬ್ಬರಿಗೊಬ್ರು ಮರ್ಯಾದಿಲ್ಲ. ನೀವೇ ಎಲೆಕ್ಟ್ ಆಗ್ಕತ್ತೀರಿ, ಬಂಡವಾಳ ಮಾಡ್ಕೊಂಡ್ಬಿಟ್ರಿ. ಇಲ್ಲ, ನೀವ್ ಹೇಳೋ ಲೆಕ್ಕದೆ ನೋಡಿದ್ರೆ ನೀವೇ ಒಂದ್ ಪಕ್ಷ ಪ್ರಾರಂಭ ಮಾಡಬಹುದಲ್ಲ ರಾಜ್ಯದಲ್ಲಿ. ಇಲ್ಲ ಹಂಗಂತಲ್ಲ. ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ. ನೀವು ಒಳ್ಳೆ ವಿಚಾರ ಇಟ್ಕೊಂಡು ಸಂವಿಧಾನವನ್ನ ಮುಂದಿಟ್ಕೊಂಡು ಮುಂದೆ ಹೊರಿತಾ ಇದ್ದೀರಿ. ಯಾಕೆ ಪಕ್ಷ ತೆಗೆದು ಮುಂದುವರಿಬಾರ್ದು ನೀವು? ಇಲ್ಲ, ಅದೆಲ್ಲ ಈಗಿನ ಪರಿಸ್ಥಿತಿ ಒಳಗ ಸಾವಿರಾರು ಕೋಟಿ ಮಾಲಕರುಗಳೇ ಎಲೆಕ್ಷನ್ ಇರ್ಬೇಕು. ಒಂದೊಂದು ಎಲೆಕ್ಷನ್ MLA ಎಲೆಕ್ಷನ್ ಬಂದ್ ಕನಿಷ್ಠ 100-150 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು. ಆ ಖರ್ಚು ಮಾಡುವಂತ ಜನಗಳು ಬಂಡವಾಳ ಹಾಕ್ಬೇಕು, ಆಮೇಲೆ ಓಟ್ ತಗೋಬೇಕು, ರಾಜಕೀಯ ಅಧಿಕಾರ ನಡೆಸ್ಬೇಕು, ಅಲ್ಲಿ ಲೂಟಿ ಮಾಡ್ಬೇಕು ಅಂತ. ಇವತ್ತು 100 ಕೋಟಿ ಖರ್ಚು ಮಾಡ್ತೀರಿ, ಮುಂದಿನ ಎಲೆಕ್ಷನ್ 1000 ಕೋಟಿ ರೂಪಾಯಿ ಅದನ್ನ ಗಳಿಸ್ಬೇಕಂತ ದೊಡ್ಡ ಬಿಸಿನೆಸ್ ಆಗಿದೆ ನಮಗೆ. ಇದು ಯಾರಾದ್ರೂ ರೈತ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಹಿಂದೂ ಪರ ಹೋರಾಟಗಾರರು, ಇವೆಲ್ಲ ಏನಂತೇಳಿ ಹೊಸ ಬಹಳ ಒಳ್ಳೆ ವಿಚಾರಗಳದಾವ. ನೀವು ಪಾರ್ಟಿ ಕಡೆ ಅಂದ್ರೆ ನಮ್ಮ ಮೂರ್ತನ ಅಂತ ತಿಳ್ಕೊಬೇಕು. ಇವ್ರು ತುಳಿದು ಹಾಕ್ಬಿಡ್ತಾರಲ್ಲ, ಪಾರ್ಟಿ ಅನ್ಕೊಂಡು ತುಳಿದು ಹಾಕ್ಬಿಡ್ತಾರಲ್ಲಿ. ನಿಮ್ಮ ನಾಮಿನೇಷನ್ ಫಾರ್ಮ್ ಹಾಕಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರಲ್ಲಿ. ನರೇಂದ್ರ ಮೋದಿ ಒಳಗ ಅಲ್ಲಿ ಉತ್ತರ ಪ್ರದೇಶ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಹಾಕಿದ ನಾಮಿನೇಷನ್ ರಿಜೆಕ್ಟ್ ಮಾಡಿಸ್ಬಿಟ್ರಲ್ಲಿ. ನೀವು ಎಲೆಕ್ಷನ್ ಮಾಡ್ಬೇಕು, ನೇಮ್ ಇರ್ಬೇಕು, ಫೇಮ್ ಇರ್ಬೇಕು, ಮನಿ ಇರ್ಬೇಕು. ನಿಮ್ಮಲ್ಲಿ ನೇಮ್ ಅಂಡ್ ಫೇಮ್ ಅಂಡ್ ಮನಿ ನಿಂಬಲ್ಲಿ. ಈಗ ಒಂದ್ ವೇಳೆ ನಿಮ್ಗೆ ಮುಂದಿನ ಫ್ಯೂಚರ್ ಅಲ್ಲಿ ಚುನಾವಣೆ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ನವರೇ ಆಗಿರ್ಬೋದು ಅಥವಾ ಬಿಜೆಪಿ ಅವರಾಗಿರ್ಬೋದು ನಿಮ್ಮನ್ನ ಆಹ್ವಾನ ಮಾಡಿದ್ರೆ ಏನ್ ಮಾಡ್ತೀರಿ? ಬಿಡ್ತೀನಿ. ಆ ಪಕ್ಷದಿಂದ 100% ಯಾಕೆ ನಿಲ್ತೀರಿ? ಮತ್ತೆ ಅವ್ರನ್ನ ಬೈತಾ ಇದ್ದೀರಿ, ಇಬ್ಬರನ್ನು ಕೂಡ ಬೈತೀರಿ, ಮತ್ತೆ ಅದೇ ಪಕ್ಷದಿಂದ ನಿಲ್ತೀರಿ. ಯಾಕೆ? ನಿಮ್ದೇ ಪಕ್ಷವನ್ನ ನೀವೇ ಸ್ವತಂತ್ರವಾಗಿ ನಿಲ್ಬೋದಲ್ಲ. ಮತ್ತೆ ಚಂದ್ರಶೇಖರ್ ಆಜಾದ್ ಭೀಮ್ ಆರ್ಮಿ ಸಂಸ್ಥಾಪಕ ಯಂಗ್ ಅಡ್ವೊಕೇಟ್ ಚಂದ್ರಶೇಖರ್ ಆಜಾದ್ನೇ ಬಾಬಾ ಸಾಹೇಬ್ ವಿಚಾರ ಮತ್ತು ಕಾಂತಿರಾಮ್ ಸಾಹೇಬ್ರ ವಿಚಾರ ಇಟ್ಕೊಂಡು ಹೋರಾಟ ಮಾಡೋ ವ್ಯಕ್ತಿ. ಸಂತ್ ರವಿದಾಸ್ ಅಂಡ್ ನಾರಾಯಣ ಗುರುಗಳು ಮತ್ತು ಇವರೆಲ್ಲ ಬಹುಜನ ನಾಯಕರು ಈ ವಿಚಾರಧಾರೆಗೆ ಹೋರಾಟ ಮಾಡೋ ಚಂದ್ರಶೇಖರ್ ಆಜಾದ್ ಬಗ್ಗೆ ಹೇಳಿದ್ರಿ. ಅವ್ರ ಹೋರಾಟವನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ನೀವು ಅದೇ ದಾರಿಯಲ್ಲೇ ಹೋಗ್ತಾ ಇದ್ದೀರಿ. ಅವರು ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ರೀತಿ ಸಂಘಟನೆಯನ್ನ ಸ್ಟ್ರಾಂಗ್ ಮಾಡಿ ಸಂಸದರಾಗಿದ್ದಾರೆ. ನೀವ್ಯಾಕಾಗ್ಬಾರ್ದು? ಅಲ್ಲಿ ವಾತಾವರಣ ಹಾಗಿಲ್ಲ ಅನ್ನೋದಕ್ಕಿಂತ ವಾತಾವರಣ ನೀವು ಕ್ರಿಯೇಟ್ ಮಾಡ್ಬೋದಲ್ವಾ? ಉತ್ತರ ಭಾರತ ಆಗ್ತದ, ಅದನ್ನು ಬರ್ತದ. ಎಲ್ಲ ಸಮಾಜ ಜನರು ಗೊತ್ತಾಗ್ತಾರೆ. ಯಾರು ಸಮಾಜ ಹೆಸರು ಬೆಳ್ಕೊಂಡು ಸಮಾಜ ತುಳ್ಕೊಂಡು ಮ್ಯಾಗೆದ್ದಿ ಸಮಾಜ ಸತ್ಯಾನ ಮಾಡ್ಕತ್ತಾರ. ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ಕೂಡ ಸಮಾಜ ಜನಗಳು ಅರ್ಥ ಮಾಡ್ಕೊಳ್ಕೊತದ. ಆಮ್ಯಾಗ ಈ ಗರೀಬರು, ಕೂಲಿ ಮಾಡೋರ ಮಕ್ಕಳು, ಬುದ್ಧಿವಂತರು ಮ್ಯಾಲಕ್ ಬರ್ಲಿ ಅಂತ ಅನ್ನೋದು ಪ್ರತಿ ಹಳ್ಳಿಗಳು ಕೂಡ ಎಲ್ಲಾ ಜಾತಿ ಜನಾಂಗದ ಕೂಡ ಚರ್ಚೆ ಆಗ್ಲಿಕ್ಕತ್ತದ. ಅದು ಆ ಟೈಮ್ನು ಬರ್ತದ. ಇವ್ರಿಗೇನು ಪರ್ಮನೆಂಟ್ ಬರ್ದು ಕೊಟ್ಟಿಲ್ಲ, ನೀವೇ ಬರ್ಕೊಂಡು ನಿಮ್ಗೆ ಸಿಕ್ಕ ನಾರ್ತ್ ನಾಗ ಇವ್ರು ಇರ್ಬೇಕು, ಸೌತ್ ನಾಗ ಇವ್ರು ಇರ್ಬೇಕು, ಚಿತ್ತಾಪುರ ಇರ್ಬೇಕು, ಯಾರಿಗೆ ಸಿಕ್ಕಾಡು ಕೊಟ್ಟಿಲ್ಲ ಅದ್ರೊಳಗ. ಆ ಚೇಂಜ್ ಆಗೋ ಟೈಮ್ಗಳು ಬಂದಿರ್ತಾವ. 100% ಚೇಂಜ್ ಆಗ್ತಾವ. ಅದು ಆಗ್ತದ. ಈಗ ಕಲಬುರಗಿಯಲ್ಲಿ ನೀವು ಮಾತಾಡ್ತಾರೆ, ಬಿಜೆಪಿ ನಾಯಕರು ಕೂಡ ಬೈತೀರಿ, ಕಾಂಗ್ರೆಸ್ ನಾಯಕರು ಕೂಡ ಬೈತೀರಿ. ನೀವು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ನಾನು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಬಿಜೆಪಿಯಲ್ಲಿ ಒಬ್ಬ ಗಂಡಸು ಕೂಡ ಇಲ್ಲ ವಿರೋಧ ಮಾಡೋದಕ್ಕೆ, ಹೇಳಿಕೆಯನ್ನ ನೀಡೋದಕ್ಕೆ, ಸಮಸ್ಯೆಯನ್ನ ಎತ್ತಿ ತೋರ್ಸೋದಕ್ಕೆ. ಯಾರಾದ್ರೂ ಮಾತಾಡ್ಬೇಕಿದ್ರೆ ಆ ರಾಜ್ಯದ ಮೇಲೆ ಯಾರಾದ್ರೂ ಇದ್ರೆ ಅವರೇ ಬಂದ್ ಮಾತಾಡ್ಬೇಕು, ಉಸ್ತುವಾರಿ ಅವರೇ ಬಂದ್ ಮಾತಾಡ್ಬೇಕು ಅಂತ. ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆ ನಾ ಕಲಬುರಗಿ. ಹೌದು, ಯಾಕೆ ಅನ್ಸ್ತಾರ ಅವ್ರಿಗೆ. ರೂಲಿಂಗ್ ಪಾರ್ಟಿ ಅಡ್ಜಸ್ಟ್ಮೆಂಟ್ ರೂಲಿಂಗ್ ಪಾರ್ಟಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಫ್ಯಾಮಿಲಿಗೆ ಅನ್ಸ್ತಾವೆ. ಯಾಕಂದ್ರೆ ಯಾಕಂದ್ರೆ ಇದೆಲ್ಲ ಬಿಸಿನೆಸ್ ಅದಾವ.
ಇವ್ರ ದೋ ನಂಬರ್ ದಂಧಗಳದಾವ. Adjustment ಇವರೆಲ್ಲ ಇದೆ. ಹಿಂದಿಂದೆಲ್ಲ ಎತ್ ಹಾಕ್ತಾರಂತ ಅನ್ಸ್ತದಲ್ಲ. ಆಮೇಲೆ ಅವ್ರ ಸಂಗಡ ಸಂಬಂಧ ಕೆಡ್ಸ್ಕೊಂಡು ನಮ್ದು ಬಿಸ್ನೆಸ್ ನಮ್ಮ ವ್ಯವಹಾರಗಳು ಹಾಳು ಮಾಡ್ಕೊಬರ್ಬೇಕು. ಇದ್ದಿದ್ದ ಅವ್ರಿಗೆ ಬೇಕಾದ್ ಮಾಡ್ಕೊಳಕ್ ಆವಾಜ್ ಮಾಡೋಂಗೆಲ್ಲ ಟೈಮ್ ಬಂದಾಗ ನಾವು ರೂಲಿಂಗ್ ಮಾಡ್ಕೊಂತ ಹೋಗ್ಬೇಕು. ಇವರೆಲ್ಲ ಹಿಂದುತ್ವ ಅನ್ಕೊಂಡು ಈ ಮಕ್ಕಳಿಗೆ ನಾಯಿ ಕಚ್ಚಾರ ತಿಳ್ಕೊಂಡು ಈ ಬಿಜೆಪುರ ಕಾಯ್ಕೊತ. ಅದಕ್ಕೆ ಇವರು ಬಿಜೆಪುರ ತಣ್ಣಗದಾರ. ಬಿಜೆಪುರದಲ್ಲಿ ಏನಪ್ಪಾ ಅವ್ರು ಕೇಳುವಂತ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಇವತ್ತೇನಪ್ಪ ಅಂದ್ರ ಇವತ್ತು ಫೇಲ್ಯೂರ್ ಆಗಿ ಕಾಂಗ್ರೆಸ್ನವರು ಪೂರ ಎಲ್ಲ ಲೂಟು ಮರಿಗಳು. ಈಗ ಹೋದ ಬಾರಿ ಕೆಲವರಿಗೆ ಸದ್ಯಕ್ಕೆ ಮಾಜಿ ಶಾಸಕರಿದ್ದಾರೆ, ಒಳ್ಳೊಳ್ಳೆ ಹೆಸರನ್ನ ಒಳ್ಳೊಳ್ಳೆ ಸ್ಥಾನವನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಬಿಜೆಪಿಯಲ್ಲಿ ಇದ್ದಾರೆ ಸರ್. ಆದ್ರೆ ಈ ಸಂದರ್ಭದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಸರ್, ಒಂದೇ ಮಾತಾಡಲ್ಲ. ವಿರೋಧ ಮಾಡೋದ್ ಬಿಡಿ, ಅಲ್ಲಿ ಬಂದು ತಮ್ಮ ಮುಖವನ್ನು ಕೂಡ ತೋರ್ಸೋಕು ಕೂಡ ಅವ್ರು ಇಷ್ಟಪಡೋದಿಲ್ಲ. ಇಂಥ ಪರಿಸ್ಥಿತಿ ಆದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ತನ್ನ ಆತ್ಮವಿಶ್ವಾಸದಲ್ಲೇ ಇದೆ, ವೈಫಲ್ಯ ಕೂಡ ಆಗುತ್ತೆ. ವಿರೋಧ ಮಾಡುವವರು ಎಷ್ಟೊಂದು ಸ್ಟ್ರಾಂಗ್ ಇರ್ತಾರೋ ಅಷ್ಟೊಂದು ಒಳ್ಳೆ ರೀತಿಯಾಗಿ ಇರುತ್ತೆ ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಆದ್ರೆ ವ್ಯವಸ್ಥೆನೇ ಪೂರ ಸಂಪೂರ್ಣವಾಗಿ ಹಾಳು ಮಾಡ್ಲಿಕ್ಕೆ ವಿರೋಧ ಪಕ್ಷದವರು ಕೂಡ ಕಾರಣ. ಇಲ್ಲಿ ವಿರೋಧ ಅಂತಲ್ಲ. ಹೇಳ್ತೀನಿ ನಮ್ಗೆ ವಿರೋಧ ಪಾರ್ಟಿದವರು ಅವ್ರ ಏನಂತಾರ, ನಮ್ದು ಸರ್ಕಾರ ಇಲ್ಲ, ನಮ್ದು ಯಾವ್ದು ಪವರ್ ಇಲ್ಲ, ಅವ್ರ ಪಾಲಿಟಿಕ್ಸ್ ಇದಾರ್ರಿ, ಅವ್ರದ್ದು ಪವರ್ ಅವ್ರದ್ದು ಸರ್ಕಾರ, ಸುಮ್ಮನೆ ಅವ್ರಿಗೆ ಎಲ್ಲಿ ಎದುರು ಹಾಕೋಬೇಕು, ಇಲ್ಲಾಂದ್ರೆ ಕೇಸ್ ಮಾಡ್ತಾರ, ಕೇಸ್ ಮಾಡಿ ಮೈ ಕೇಸ್ ಹಾಕೊಂಡು ಮಾಡ್ಬೇಕಂತ ನೀವು ಅಂದ್ಕೊಂತೀರಿ. ಈಗ ಪ್ರಿಯಾಂಕಾ ಖರ್ಗೆ ಅವರು ಈ ಸುತ್ತೋಲೆ ಹಾಕ್ಯಾರ ಅಂತ ತಿಳ್ಕೊಂಡು ಒಂದೇ ಒಂದು ಕಾರಣಕ್ಕಾಗಿ RSS ನವರು ಮತ್ತು ಬಿಜೆಪಿ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪಿತೂರಿ ಮಾಡ್ಕತ್ತೀರಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಪಪ್ರಚಾರ ಮಾಡ್ಕತ್ತೀರಿ. ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡಿ ಓಪನ್ ಆಗಿ ಅವ್ರಿಗೆ ಅಶ್ಲೀಲ ಬೈಯುವಂತ ಕೆಲಸ ಮಾಡ್ಕತ್ತೀರಿ. RSS ಅವ ಹೇಳ್ತಾನ ಯಾರು ಸಿಕ್ಕುದ ಅವತ್ತ ಅವ ನರೋಣೆ ಅಂತ ಹೇಳಿಕೆ, ದೇವಪ್ಪ ನರೋಣೆ ಅಂತ ಹೇಳಿಕೆ, ಈಗ ನಾನು ಸಂಘ RSS ಶಾಖೆ ಅಂತ ಬಂದಿದ್ದೀನಿ ಅಂತ ಹೇಳಿಕೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ಒಬ್ಬ ಖಾಲಿ ಬಿಜೆಪಿ ಅಂತ ಹೇಳ್ತಾರೆ, ಬಿಜೆಪಿ ಮಾಡ್ರಿ. ಇಲ್ಲಿ MI ಪಾಟೀಲ್ ಅಫಜಲ್ಪುರ, BR ಪಾಟೀಲ್ ಆಳಂದ, ಸೌತ್ ಯಾರು ಅಲ್ಲಂಪುರ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಎಲ್ಲಾರು ಪಾಟೀಲ್ಗಳು ಇದ್ದೀರಿ. ಏನ್ ಮಾಡ್ಕತ್ತೀರಿ? ಒಬ್ಬರ ಸ್ಟೇಟ್ಮೆಂಟ್ ಕೊಟ್ರಿ. ಪ್ರಿಯಾಂಕಾ ಖರ್ಗೆ ಅವರು ಅವ್ರ ವಿರುದ್ಧ ಮಾಡೋದು ಖಂಡನೆ ಮಾಡ್ರಿ. ಯಾರಾದ್ರು ಸವರ್ಣ ಲೀಡರ್ಗಳು ಮಾಡಿ ನೀವಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಇದ್ದಂತ ಸವರ್ಣ ಲೀಡರ್ಗಳಿಗೆ ಸಂಘ ಪರಿವಾರದ ಭಯ ಆದವರಿಗೆ. ನಾವು ಪ್ರಿಯಾಂಕ್ ಖರ್ಗೆ ಪರವಾಗಿ ಏನಾದ್ರು ಧ್ವನಿ ಎತ್ತಿದ್ವಿ, ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ಬೀದಿಗೆ ಏನಾದ್ರು ಬಂದು ಅಂದ್ರೆ ನಾಳೆಗೆ RSS ನಮ್ ಬ್ಯಾಗ್ ಮಣ್ಣು ಹಾಕ್ತಾರೆ ತಿಳ್ಕೊಂಡು ಇಲ್ಲಿ ಇವರೆಲ್ಲ ಪ್ರಿಯಾಂಕ್ ಖರ್ಗೆ ಇಲ್ಲಿ ಎದುರು ಬಂದು ಸಲ್ಯೂಟ್ ಹೊಡೋದು, ಹಿಂದ್ ಬಂದು ಚಾಕ್ ಹೊಡ್ಕೊಂಡಿದ್ರು. ಇಲ್ಲಿ ಈ ಕಾಂಗ್ರೆಸ್ ಆಗಿದ್ದಂತ ಡಬಲ್ ಸ್ಟ್ಯಾಂಡರ್ಡ್ ಏನಪ್ಪ ಈ ಲೀಡರ್ಸ್ಗಳು ಕೂಡ ಕಾಂಗ್ರೆಸ್ ಕಡಿಮೆ ಇಲ್ಲ ಅಂತ. ಇಲ್ಲಿ ಕಾಂಗ್ರೆಸ್ದಾಗ ಪ್ರಿಯಾಂಕ ಖರ್ಗೆ ಸುತ್ತಮುತ್ತ ಇದ್ದಂತ ಲೀಡರ್ಸ್ಗಳು ಎಲ್ಲ ಅಲ್ಲಿ ಅರುಣ್ ಕುಮಾರ್ ಪಾಟೀಲ್ 15 ವರ್ಷ ನೀವು ಪಾಲಿಟಿಕ್ಸ್ ಇದ್ದಂತ ಸಂದರ್ಭದೊಳಗ ಪೂರ ಅಲ್ಲಿ ಅಫಜಲ್ಪುರ RSS ಗೊತ್ತಿಲ್ಲ, RSS ಅನ್ನೋ ಗೊತ್ತಿಲ್ಲ ಅಂತ ಊರ್ನೊಳಗ ಅದು ಮುಗ್ಧ ಇದ್ದಂತ ಅಫಜಲ್ಪುರ ಅತ್ಯಂತ ಮುಗ್ಧ ಜನಕ್ಕೆ ಬಂದು ರೈತರು ಇದ್ದಂತ ಅತ್ಯಂತ ಈ ಗುಲ್ಬರ್ಗ ಜಿಲ್ಲೆ ಒಳಗ ಪೂರ ಒಕ್ಕಲ್ತನ ಮ್ಯಾಗ ಡಿಪೆಂಡ್ ಆಗಿ ಬದುಕುವಂತ ತಾಲೂಕು ಅಫಜಲ್ಪುರ ತಾಲೂಕು. ಅಲ್ಲಿ RSS ಬೀಜ ಹಚ್ಚಿ ಅದಕ್ಕೆ ಬೀಜ ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿ ಅದಕ್ಕೆ ಹೆಮ್ಮರಾಗಿ ಮಾಡಿಟ್ಟದು ಈ MI ಪಾಟೀಲ್. ನೀವು ಸಪೋರ್ಟ್ ಮಾಡ್ಕತ್ತೀರಿ. ಕಾಂಗ್ರೆಸ್ದಾಗ ಬಿಜೆಪಿ, ಕಾಂಗ್ರೆಸ್ದಾಗೆ ಪೂರ RSS ಇದ್ದಲ್ಲಿ ಒಬ್ಬರೇ ಹೋದ್ರು ಸ್ಟೇಟ್ಲಾಗ ಸತೀಶ್ ಜಾರಕಿಹೊಳಿ ಒಬ್ರು ಮಾತಾಡಿದ್ರು, ಅರವಿಂದ್ ದೇಶಪಾಂಡೆ ಮಾತಾಡಂತಾರ, ದಿನೇಶ್ ಗುಂಡೂರಾವ್ ಮಾತಾಡಂತ, ಅಂಡ್ ನಮ್ ಲೇಬರ್ ಮಿನಿಸ್ಟರ್ 3-4 ಮಂದಿ ಮಾತಾಡಿದ್ರು. ಉಳಿದವರೆಲ್ಲಿದ್ದೀರಿ? ಬೇಕು ಅಂತಾನೆ ಎಲ್ಲಾ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅದ್ರ ನಿಮ್ಗೆ. ಎಲ್ಲರಿಗೆ ಕಾಂಗ್ರೆಸ್ ಲೀಡರ್ಸ್ಗಳಿಗೆ, ಸವರ್ಣ ಜಾತಿ ಲೀಡರ್ಸ್ಗಳಿಗೆ ಪ್ರಿಯಾಂಕ ಖರ್ಗೆ ದಲಿತನ ಒಂದು ಕಾರಣಕ್ಕಾಗಿ ಎಷ್ಟಾದ್ರೂ ಮ್ಯಾಕ್ಸಿಮಮ್ ನೀವು ಕೂಡ ಇಂಡೈರೆಕ್ಟ್ ಆಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಡಿಮಾರಲೈಸ್ ಮಾಡಬೇಕಂತ ಕೋಶಿಶ್ ನೀವು ಮಾಡ್ಕತ್ತೀರಿ. ಇದು ನೀವು ಕಾಂಗ್ರೆಸ್ ಇದ್ದಂತ ಮನುವಾದಗಳು. ಈ ಖಾಲಿ ಡೈರೆಕ್ಟ್ ನಮ್ಗೆ ಕಾಣಿಸ್ಲಿಕ್ಕೆ ಎಸ್ ಇವ್ರೇನಪ್ಪ ಬಿಜೆಪಿಗಳು, ಇವ್ರು ಸಂಘಪರವರು. ಬಟ್ ಕಾಂಗ್ರೆಸ್ ಇದ್ದಂತ ಹಸುರುಳ್ಳ, ಕಾಂಗ್ರೆಸ್ ಇದ್ದಂತ ಏನ್ ಕಾಂಗ್ರೆಸ್ ಅಂದ್ರೆ ಹಸುರುಳ್ಳ ಹುಲ್ಲೊಳಗಿದ್ದಂತ ನಾಗರಾಮ್. ಅದು ಯಾವಾಗ ಬರ್ತದೆ ಎಲ್ಲಿ ಕಡಿತ ಗೊತ್ತಾಗಲ್ಲ. ಬಿಜೆಪಿ ಅಂದ್ರೆ ಎದುರು ಕಾಣುತ್ತದೆ ಹಾವುದು, ನಮ್ ಎದುರು ಹಾಮದಪ್ಪ ಈ ಕಡೆ ತಪ್ಪಿಸ್ ಹೋಗ್ಬೋದು. ಬಟ್ ಕಾಂಗ್ರೆಸ್ ಹಂಗಿಲ್ಲ, ಅಲ್ಲೇ ಮಗಲಾಗಿದ್ದ ಸಾಯಿಸಲು ಕೋಶಿಶ್ ಮಾಡ್ತೀವಿ. ಇದು ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಪ್ರಿಯಾಂಕಾ ಖರ್ಗೆ ಬೆಳೆದಂತ ವ್ಯವಸ್ಥೆ ಈ ಕಾಂಗ್ರೆಸ್ ಪಾರ್ಟಿ ಒಳಗ ವ್ಯವಸ್ಥಿತವಾಗಿ ಮಾಡ್ಕೊತದ್ದು. ಅವ್ರ ಹೆಸರು ಮಗ ಆರಿಸ್ತೀರಿ, ಅವ್ರ ಹೆಸರು ಮಗ MI ಪಾಟೀಲ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೋಗಿ ಪ್ರಚಾರ ಮಾಡಿಲ್ಲ ಅಂದ್ರೆ MI ಪಾಟೀಲ್ ಸತ್ರಿಯ ಪರಿಚಯ ಬರ್ತಿರಲ್ಲ. ಅಜಯ್ ಸಿಂಗ್ ಕ್ಷೇತ್ರದ ಅಜಯ್ ಸಿಂಗ್ ಸೋತಂದ್ರೆ ನನ್ನ ಮಗ ಸೋತಂಗ ಅಲ್ಲಿ ಮಾಡ್ಕೊಂಡ್ಬಿಡ್ತೀರಿ. ಅಜಯ್ ಸಿಂಗ್ ಗೆದ್ದು ಬರ್ದು. ಅಜಯ್ ಸಿಂಗ್ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಇಲ್ಲ ನಿಮ್ಗೆ. ಅಜಯ್ ಸಿಂಗ್ 100 ಜನ, ಅಜಯ್ ಸಿಂಗ್ 100 ಮಂದಿ ಬಂದು ಪ್ರೊಟೆಕ್ಟ್ ಮಾಡಕ್ಕಾಗಿಲ್ಲ. MI ಪಾಟೀಲ್ 100 ಜನ ಪ್ರೊಟೆಕ್ಟ್ ಮಾಡಕ್ಕಾಗಿಲ್ಲ ಸಂಘ RSS ವಿರುದ್ಧ. MI ಪಾಟೀಲ್ ಏನ್ ಹೇಳಿದ್ರು, ನನಗೆ RSS ಬೇಕಾಗ್ತದೆ, ಬಿಜೆಪಿ ಬೇಕಾಗ್ತದೆ, ಎಲ್ಲ ನನಗೆ ಎಲ್ಲರದು ಎಲ್ಲ ಕೂಡ ಮಾಡೋದಿರ್ತ, ಅದಕ್ಕಾಗಿ ಅದು ಸಾಲಿದ ಸ್ಕೂಲ್ ಕೊಟ್ಟಿರ್ತೀರಿ. ಇಂತ ಇವ್ರು ಏನಂತೀರಿ RSSಗೆ ಅವ್ರ ಜಾಗ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತೀರಾ? ಮತ್ತೆ ಯಾಕೆ ನೀವು ಒಂದು ನೋಟಿಫಿಕೇಶನ್ ಮಾಡೋ ಸರಿ ಅಂತ ಹೇಳ್ತೀರಿ?
ಇಲ್ಲಿ ನನಗೆ ಅವ್ರು ಬೇಕಂತ ಹೇಳ್ತೀರಿ, ಅಲ್ಲಿ ನೋಟಿಫಿಕೇಶನ್ ಕೊಟ್ಟದ್ದು ಪ್ರಿಯಾಂಕರಿಗೆ ಏನ್ ತಪ್ಪಣ ಅಂತ ಹೇಳ್ತೀರಿ. ಯಾವ್ದು ನಂಬಕ್ ನಿಮ್ದು? ಯಾವ ಮಾತು ನಂಬಕ್ ನಿಮ್ ಕಾಂಗ್ರೆಸ್ ಅವ್ರದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಧಿಸಿದವ್ರದ್ದು ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಹಂತದಾಗ ಸೋಲಿಸೋರ್ದು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಯತನ ಕಣ್ಣ ನೀರು ಆರ್ಲಂತ ಮಾಡಿದ್ರದ್ದು ಕಾಂಗ್ರೆಸ್ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯಗಳು ಈ ರಾಜ್ಯದೊಳಗೆ ಇದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಂಬಲ್ಲ, ಯಾವುದೇ ಕಾರಣಕ್ಕೂ ಬಿಜೆಪಿ ನಂಬಲ್ಲ. ಈಗ ಇತ್ತೀಚೆಗೆ ದೇಶದಲ್ಲಿ ಈ ಓಟ್ ಚೋರಿ ಅನ್ನೋ ಪದವನ್ನ ಬಳಕೆ ಆಗ್ತಾ ಇದೆ. ಈಗ ಕಲಬುರಗಿಯಲ್ಲಿ ಮೊನ್ನೆ ಆಳಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ SIT ದಾಳಿ ಮಾಡುತ್ತೆ. ಅದು ಇನ್ನೂ ಕೂಡ ಏನಪ್ಪಾ ಅಂದ್ರೆ ಪ್ರೊಸೆಸ್ ಅಲ್ಲಿ ಇದೆ. ಓಟ್ ಚೋರಿ ಬಗ್ಗೆ ನಿಮ್ಮ ಅಭಿಮತ ಏನು ಸರ್? ಓಟ್ ಚೋರಿ ಅಂತೇಳಿ ಅದ್ರೊಳಗ ಈಗ ಓಟ್ ಚೋರಿ ಆಗಿದೆ ಅಂತೀರಾ? ನಿಮ್ಮ ಪ್ರಕಾರ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ ಓಟ್ ಚೋರಿ ಆಗಿದೆ ಅಂತ. ಒಂದು ವೇಳೆ ಓಟ್ ಚೋರಿ ಆಗಿದ್ರೆ ಆಳಂದ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಇವ್ರ ಪ್ರಶ್ನೆ. ಇಲ್ಲ, ಓಟ್ ಚೋರಿ ಅಂತಂದ್ರ ಎಲ್ಲ ಇದ್ರೊಳಗ ಇದ್ರು ಕೂಡ ಸತ್ತದ ಅಂತೇಳಿ, ಆಮ್ಯಾಗ ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂತ ಹೇಳಿ ಆಳಂ ತಾಲೂಕಿನಾಗ ಮ್ಯಾಕ್ಸಿಮಮ್ ಆಗೋದ. ಅದು ಪರ್ಟಿಕ್ಯುಲರ್ ಯಾವ್ದೋ ಒಂದು ಲಿಂಗದಲ್ಲಿ ಯಾವ್ದೋ ಊರು BR ಪಾಟೀಲ್ ಹೇಳುದು, ಆ ಊರದೊಳಗೆ ಒಂದು 6,000 ಓಟ್ ಅಂತ ಪೂರ ಊರ ಗ್ಯಾಪ್ ಆದಂಗ ಆಗ್ತದೆ. ಅದು ದೊಡ್ಡ ಪ್ರಮಾಣದಾಗ ಅದು ಸಿಕ್ಬಿದ್ದದ. ಅದು ಆಗಿರ್ತದೆ ಎಲ್ಲ ಕಡೆ ಮಾಡಿರ್ತಾರೆ. ವೋಟರ್ಸ್ಗಳು ಏನಪ್ಪಂದ್ರ ಈ ನಾವು ನಾರ್ತ್ ನೊಳಗ ಮ್ಯಾಕ್ಸಿಮಮ್ ಎಲ್ಲ ಕಾಂಗ್ರೆಸ್ ಪವರ್ ವೋಟರ್ಸ್ಗಳು ಅಲ್ಲಿ ಕಟ್ ಮಾಡೋದು, ಮ್ಯಾಕ್ಸಿಮಮ್ ಕಟ್ ಮಾಡೋದು. ಈ ಸೌತ್ ನೊಳಗ ಪೂರ ಈ ಲಿಂಗಾಯತ್ ಹಿಂದೂ ಲಿಂಗಾಯತ್ ಡಾಮಿನೆನ್ಸ್ ಇತ್ತು, ಅಲ್ಲಿ SC ST ಮುಸ್ಲಿಮನ್ ಈ ಕಡೆ ಕಟ್ ಮಾಡೋದು. ಈ ತರ ಎಲ್ಲ ಮಾಡೋದು. ಕಾಂಗ್ರೆಸ್ ಮಾಡ್ಕೊತ ಬಂದು ಬಿಜೆಪಿ ಮಾಡ್ಕೊತ ಬಂದು ಅವ್ರು ಪೊಲಿಟಿಕಲ್ ಗೇಮ್ ಮಾಡಿರ್ತಾರೆ. ಈಗ ನನ್ನ ಕೊನೆ ಪ್ರಶ್ನೆ ಸರ್, ನೀವು ಹನುಮಂತ ಯಲಸಂಗಿ ಅವರು ಮುಂದೆ ಫ್ಯೂಚರ್ ಅಲ್ಲಿ MLA ಆಗ್ತೀರಾ, MP ಆಗ್ತೀರಾ, ಏನು ಸಂಘಟನೆಯನ್ನೇ ತೆಗೆದುಕೊಂಡು ಹೋರಾಟವನ್ನೇ ಮಾಡ್ಕೊಂತ ಕೂಡ್ಕೋತೀರಾ, ಅಥವಾ ನಿಮ್ ಇಂಪ್ರೂವ್ಮೆಂಟ್ ಅನ್ನ ಒಂದು ವೇಳೆ ರಾಜಕೀಯದಲ್ಲಿ ಹೋದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳಿಬಹುದು, ನಿಮ್ಮ ವಿಚಾರಧಾರೆಗಳು ಸಾಕಷ್ಟು ಜನರಿಗೆ ಮುಟ್ಟಬಹುದು, ಆದ್ರೂ ಕೂಡ ನೀವು ಆ ನಿಟ್ಟಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಒಂದು ಪಕ್ಷದ ಮೇಲೆ ನೀವು ಡಿಪೆಂಡ್ ಆಗಿ ಅಥವಾ ಅವರೇ ನಮ್ಮನ್ನ ಕರಿಬೇಕು ಅಂತ ಯಾಕೆ ಕೂತಿದ್ದೀರಿ? ನಿಮ್ದೇ ದಾರಿಯನ್ನ ನೀವು ಕಂಡುಕೊಳ್ಬಹುದೇನೋ ಮುಂದಿನ ದಿನಗಳಲ್ಲಿ? ಇಲ್ಲ, ನಮ್ದು ಯಾವ್ದು ಅದು ಇಲ್ಲ. ಈಗಿನ ಕಾಲದಾಗ ಏನಪ್ಪಾ ಅಂದ್ರ ಬಡವರು, ಗರೀಬರು, ಹೋರಾಟಗಾರರು ಅಂತವ್ರು ಎಲ್ಲರೂ ನಾವು ರಾಜಕೀಯ ಹೋಗ್ತೀನಿ, ನಾವು MLA ಬಿಟ್ಬಿಡು ಗ್ರಾಮ ಪಂಚಾಯತ್ ನಿಲ್ಸೋದ್ ಗೆಲ್ತೀನಿ ಅನ್ನೋದು ಕೂಡ ನಿಮ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಹೋಗ್ಯಾನಂದ್ರು ಕೂಡ ಈ ಕಾಂಗ್ರೆಸ್ ಅವ್ರು ಬರ್ತಾರ ಸೋಲ್ಸ್ಕಲ್, ಬಿಜೆಪಿ ಬರ್ತಾರ ಸೋಲ್ಸ್ಕಲ್. ಯಾಕಂದ್ರೆ ಈ ಮನುಷ್ಯ ಬರ್ಬಾರ್ದು. ಇದು ವ್ಯವಸ್ಥೆ ಒಳಗ ನಮ್ಗದು ಹಂಗೇನಿತ್ತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ವಾದ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧನ ವಿಚಾರಗಳು ಮುಂದೆ ತಗೊಂಡು ಹೋಗ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರೊಳಗ ಈ ಕಾಂಗ್ರೆಸ್ ಮತ್ತು ಬಿಜೆಪಿ, ಕಾಂಗ್ರೆಸ್ ಪೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಸತ್ಯಾನಾಶ ಮಾಡಿಬಿಟ್ಟು ಕಾಂಗ್ರೆಸ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದ ನಂತರ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಲಾ ಮಿನಿಸ್ಟರ್ ಆಗಿ ಬಹಳ ದಿನ ಉರ್ಲಕ್ಕೂ ಬಿಡ್ಲಿಲ್ಲ ಅವರು. ಅಂಡ್ ಬಹಳ ಬೇಸರದಿಂದಾಗೆ ಜವಾಹರ್ಲಾಲ್ ನೆಹರು ಇದಕ್ಕೆ ರಿಸೈನ್ ಮಾಡಿ. ನೀವು ಹೇಳಿದಾಗೆ ಪ್ರಧಾನದಲ್ಲಿ ರಮೇಶ್ ಕುಮಾರ್ ಅವರು ಹೇಳಿದ್ರು, ಒಬ್ಬ ಕಾಂಗ್ರೆಸ್ ಶಾಸಕ ಅಲ್ಲಿ ನಿಂತ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ನಿರಂತರವಾಗಿ ಟಾರ್ಚರ್ ಕೊಡ್ತಾ ಬಂತು, ಆದ್ರೂ ಕೂಡ ಅವರು ದೇಶಕ್ಕಾಗಿ ಕೊನೆಗಳಿಗೆ ಒಂದು ದುರಂತ ಈಗ ನಮ್ಮ ಎದುರಿಗಿರೋದು ಅಂದ್ರೆ ಇಡೀ ಬಹುಜನ್ ಸಮಾಜ ಎದುರಿಗಿದ್ದಂದ್ರೆ ಈಗ ಇಲ್ಲಿ ಎರಡು ಇಂಡಿಯಾದೊಳಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ನೋಡೋದಲ್ಲಿ ಇವರು ಬಿಜೆಪಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಟಾರ್ಗೆಟ್ ಮಾಡೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾರ್ಗೆಟ್ ಮಾಡೋದು. ಆಟೋಮೆಟಿಕ್ ಆಗಿ ನಾವೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೈತಾರ ಅವ್ರಿಗೆ ನಾವು ಅವ್ರಿಗೆ ಕೌಂಟರ್ ಮಾಡೋದು ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೌಂಟರ್ ಮಾಡ್ಲಕತ್ತಾರ. ಇವರು ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದ್ರೋಹ ಮಾಡಂತ ಕಾಂಗ್ರೆಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಇವ್ರು ತಿರುಗಾಡಕತ್ತದ. ಅಟ್ಲೀಸ್ಟ್ ಅವ್ರು ಬೈರ್ಕತ್ತಾರ, ಅವ್ರು ಸಪೋರ್ಟ್ ಮಾಡ್ಕತ್ತಾರ, ಇವ್ರ ಸಂಘಟನೆ ಮತ್ತೆ ನಾವು ಧೋಕಾ ಮಾಡೋದು ಗೊತ್ತದ, ನಮ್ಗೆ ದ್ರೋಹ ಮಾಡಿದ್ರೆ ಕಾಂಗ್ರೆಸ್ ಗೊತ್ತದ. ಅನಿವಾರ್ಯವಾಗಿ ಕಾಂಗ್ರೆಸ್ ಅವ್ರ ಜೊತೆ ತಿರುಗಾಡೋದು ಪರಿಸ್ಥಿತಿ ಬಿಜೆಪಿ ನಿರ್ಮಾಣ ಮಾಡ್ಕತ್ತ. ಒಂದ್ ಹೇಳ್ತೀನಿ ನಿಮ್ಗೆ, ಇಂಡಿಯಾದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ ನಂತರ ಅವರಿಗೆ ಉಳಿದಕ್ಕೆ ಭೂಮಿ ಕೊಳ್ಳಾರ್ದ್ರು ಕಾಂಗ್ರೆಸ್ ಅವರು. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತ ನಂತರ ಅವರು ಡೆಡ್ ಬಾಡಿ ದಿಲ್ಲಿಂದ ಮುಂಬೈಗೆ ತರ್ಲಿಕ್ಕೆ ಫ್ಲೈಟ್ ಕೊಳ್ಳಾರ್ದು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತ ನಂತರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ಲಾಕ್ ಕೂಡ ತಿರಸ್ಕಾರ ಮಾಡೋದು ಕಾಂಗ್ರೆಸ್ನವರು. ಇದೆಲ್ಲ ಆದ ನಂತರ ಯಾವಾಗ ರಾಮವಿಲಾಸ್ ಪಾಸ್ವಾನ್ ಅವರು VP ಸಿಂಗ್ ಸರ್ಕಾರ ಬಂತು, ಆ VP ಸಿಂಗ್ ಸರ್ಕಾರ ಬಂದಾಗ ಪಾರ್ಲಿಮೆಂಟ್ ಹೌಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರ್ಲಿಲ್ಲ. ನಾವು 60 ವರ್ಷ ದೇಶ ಆಳಿದ್ವಿ, 70 ವರ್ಷ ದೇಶ ಆಳ್ತಿರ್ತಾರ ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಟ್ಟ ವಿರೋಧಗಳು, ಕಪ್ಪಟ ಪೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಷ್ಮಂತರ ನೋಡ್ತಿರು ಕಾಂಗ್ರೆಸ್ ಅವರು. ಪಾರ್ಲಿಮೆಂಟ್ ಹೌಸ್ನಾಗ ಒಂದ್ ಸಿಂಗಲ್ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರಲಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೋರ್ಟ್ರೇಟ್ ಹಾಕ್ಲಿಕ್ಕೆ ಫೈಟ್ ಮಾಡುದು ರಾಮವಿಲಾಸ್ ಪಾಸ್ವಾನ್ ಅವರು. ಇವತ್ತು ಪಾರ್ಲಿಮೆಂಟ್ ಹೌಸ್ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ
ಯಾರು ಹೇಳ್ದಲ್ಲಿ ವಿ ಪಿ ಸಿಂಗ್ ಸರ್ಕಾರದಾಗ ರಾಮದಾಸ್ ಪಾಸ್ವಾನ್ಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು 6-7 ಶೂಟಿಂಗ್ ಫೋಟೋ ಹಾಕ್ತಾರೆ ಫಸ್ಟ್ ಟೈಮ್. ವಿ ಪಿ ಸಿಂಗ್ ಸರ್ಕಾರದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರ. ಇದು ಕಾಂಗ್ರೆಸ್ ಇರಲಿಲ್ಲ ಅವಾಗ, ಕಾಂಗ್ರೆಸ್ ಏತರ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಐತಿಹಾಸಿಕ ಸ್ಥಳ ಮಾಡೋದು ಬಿಜೆಪಿ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಏನು ಅದು ಮುಂಬೈ ಒಳಗ ಚೈತ್ಯ ಭೂಮಿ ಅದ, ಬಾಬಾ ಸಾಹೇಬ್ ತಂದು ಸುಡ್ತಾರಲ್ಲ, ಆ ಸುಟ್ಟದ ಭೂಮಿ ಲ್ಯಾಂಡ್ ಲಿಟಿಗೇಷನ್ ಇರ್ತದ. ಮುಂಬೈ ಕೋರ್ಟ್ನ ಮ್ಯಾಟರ್ ಪೆಂಡಿಂಗ್ ಇರ್ತದೆ, ಸಿವಿಲ್ ಸೂಟ್ ಪೆಂಡಿಂಗ್ ಇರ್ತದೆ. ಆ ಸಿವಿಲ್ ಸೂಟ್ ಪೆಂಡಿಂಗ್ ಇರ್ತದೆ ವಿಡ್ರಾ ಮಾಡೋದಕ್ಕೆ ಹಚ್ಚೋದು ರಾಮವಿಲಾಸ್ ಪಾಸ್ವಾನ್ ನರೇಂದ್ರ ಮೋದಿ ಅವ್ರ ಮುಖಾಂತರ. ನರೇಂದ್ರ ಮೋದಿ ಮುಖಾಂತರ ಅದು ವಿಡ್ರಾ ಮಾಡಿಸಿ ಆ ಲ್ಯಾಂಡ್ ಓನರ್ಗೆ ಎಷ್ಟು ಕೊಡ್ಬೇಕಂತ 100 ಬದಲು 200 ರೂಪಾಯಿ, 1000 ಬದಲು 2000 ರೂಪಾಯಿ, ಲಕ್ಷ ಬದಲು 2 ಲಕ್ಷ ದುಡ್ಡು ಕೊಡಿಸಿ ಆ ಚೈತ್ಯ ಭೂಮಿ ಬಂದು ಅಲ್ಲಿ ದಲಿತರಿಗೆ ಕೊಡಿಸೋದು ಬಿಜೆಪಿ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದವರು ಡೈಲಿ ಅಂಬೇವಾಡ ಅಲ್ಲಿ ಯಾತ್ರಾ ಸ್ಥಳ ಮಾಡೋದು ಬಿಜೆಪಿ ಸರ್ಕಾರ. ರಮಾತ್ ಅಂಬೇಡ್ಕರ್ ತವ್ರ ಮನೆಯ ಯಾತ್ರಾ ಸ್ಥಳ ಮಾಡೋದು ಬಿಜೆಪಿ ಸರ್ಕಾರ. ದಿಲ್ಲಿ ಒಳಗಿದ್ದಂತ ಬಾಬಾ ಸಾಹೇಬ್ ಅಲಿಪುರ ರಸ್ತೆ ಏನ್ ಬಾಬಾ ಸಾಹೇಬ್ ಇರ್ತಿದ್ರು ಆ ಮನೆ ಒಳಗೆ. ಅದು ಇವತ್ತು ಇಂಡಿಯಾದ ಯಾರೇ ಬರ್ಲಿ ಆ ಊರು ಆ ಮನೆ ಒಳಗೆ ಮುಂಜಾನೆ ಹೋದ್ರು ಸಂಜೆ ರಾತ್ರಿ 10 ತನ ಮನೆ ಹೊರಗೆ ಬರ್ಬೋದು. ಸಾವಿರಾರು ಕೋಟಿ ಖರ್ಚು ಮಾಡೋದು ಬಿಜೆಪಿ ಸರ್ಕಾರ. ದಿಲ್ಲಿ ಒಳಗೆ ದಲಿತರ ಕುಂದ್ರಕ್ ಒಂದೇ ಒಂದು ಭವನ ಇರ್ಲಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಅಂಬೇಡ್ಕರ್ ಭವನ ದಿಲ್ಲಿ ಒಳಗೆ ಕೊಟ್ಟು ಇದೇ ಬಿಜೆಪಿ ಸರ್ಕಾರ. ನೀವು ಖರ್ಚು ಮಾಡ್ತೀರಾ ಬಿಜೆಪಿ ಅವರು? ಇಲ್ಲ ಸರ್, ಬಿಜೆಪಿ ಅವರು ಮಾಡಿದಾರೆ ಅಂತ ಹೇಳ್ತೀರಿ, ನೀವು ಅಷ್ಟೆಲ್ಲಾ ಖರ್ಚು ಮಾಡ್ತಿರ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟೆಲ್ಲ ಪ್ರೀತಿಯಿಂದ ಮಾಡ್ಕತ್ತಿದ್ರಿ. ಅವ್ರೆಲ್ಲಾ ಸ್ಥಳ ಹುಟ್ಟದ ಸ್ಥಳಗಳು, ತಾಯಿ ತವ್ರ ಮನೆಗಳು, ಭೀಮಾ ತಾಯಿ ಅಂಬೇಡ್ಕರ್, ರಾಮ್ಜಿ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ಮನೆಗಳನ್ನ ಮಾಡಿದ್ರಿ. ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀರಿ, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ. ಮತ್ತೆ ಯಾಕೆ ಸುಮ್ ಅನ್ನೆಸರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ರ ಖರ್ಚು ಮಾಡೋದು ನೀವೇ. ಮತ್ತೆ ಕಡೆ ದಲಿತ ವಿರೋಧ ಆಗೋದು ನೀವೇ. ಅವ್ರು ಏನೂ ಮಾಡಲಿಲ್ಲ. ಕಾಂಗ್ರೆಸ್ ಬಾಬಾ ಸಾಹೇಬ್ ಪ್ರತಿ ಹಂತದ ತುಳಿಲಿಕ್ಕೆ ಕೋಶಿಸ್ ಮಾಡಿದ್ರು ಕಾಂಗ್ರೆಸ್ನವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀರೋ ಆಲ್ಕತ್ತಾರ, ನೀವು ಖರ್ಚು ಮಾಡಿದ್ರು ಜೀರೋ ಆಗ ನೀವು ಕುಂದಿರ್ಕತ್ತೀರಿ. ದಲಿತರ ವಿರೋಧ ಆಲ್ಕತ್ತೀರಿ, ಮುಸಲ್ಮಾನ್ ವಿರೋಧ ಆಲ್ಕತ್ತೀರಿ. ಯಾಕೆ ಬೇಕು ನಿಮ್ಗಂತ ನಮ್ಗ ಈ ಬಿಜೆಪಿ ವಿರುದ್ಧ ನಮ್ಗ. ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳು ನೇರವಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರಿ. ಈಗ ನಾನು ಒಂದು ಲೈನ್ ಪ್ರಶ್ನೆಯನ್ನ ಕೇಳ್ತೇನೆ, ಕೇವಲ ಒಂದೇ ವಾಕ್ಯದಲ್ಲಿ ಉತ್ತರವನ್ನ ನೀಡಬೇಕು. ಕೆಲವು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ನೀವು ನೇರವಾಗಿ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಯಾವುದೇ ವಿಚಾರವನ್ನ ನೀವು ನೇರವಾಗಿ ಹೇಳಬಹುದು. ನಿಮ್ಮ ವಿಚಾರದಲ್ಲಿ ಒಂದೇ ಲೈನಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡಿ. ನರೇಂದ್ರ ಮೋದಿ ಅಸಮರ್ಥ ಪ್ರೈಮ್ ಮಿನಿಸ್ಟರ್, RSS ದೇಶದ್ರೋಹಿ, ಬಿಜೆಪಿ ದಲಿತ ವಿರೋಧಿ, ಮುಸಲ್ಮಾನ್ ವಿರೋಧಿ, ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ, ರಾಹುಲ್ ಗಾಂಧಿ ಇತ್ತೀಚೆಗೆ ಪಾಲಿಟಿಕ್ಸ್ ಅಲ್ಲಿ ಬೆಳೆಯುವಂತ ನಾಯಕ, ಸಿದ್ದರಾಮಯ್ಯ ಅಹಿಂದ ನಾಯಕ ಅವರು, DK ಶಿವಕುಮಾರ್ ಕರ್ನಾಟಕ ರಾಜ್ಯದ ಬಲಿಷ್ಠ ಪೊಲಿಟಿಕಲ್ ಲೀಡರ್. BY ವಿಜೇಂದ್ರ ಹೆಂಗ್ ಲೀಡರ್ ಅವರು ಅಬ್ದನ್ ಅಂತ ಬರೆಯಲ್ಲ. ಪ್ರಿಯಾಂಕ್ ಖರ್ಗೆ ಸೋಷಿಯಲ್ ಸಮಾಜದ ಐಕಾನ್ ಅಂತ ಹೇಳ್ಬೋದು. ರಾಜು ಕಪನೂರ್ ಬಿಸಿನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು ಗುಲ್ಬರ್ಗ. ಹನುಮಂತ ಎಳಸಂಗಿ ಆಸ್ ಎ ಲಾಯರ್, ಅಡ್ವೊಕೇಟ್, ಗುಲ್ಬರ್ಗದವರು, ಸೋಷಿಯಲ್ ವರ್ಕರ್, ದಲಿತ ಸ್ಟೇಟ್ ಲೀಡರ್. ಧನ್ಯವಾದಗಳು ಸರ್. ನಿಮಗೆ ಇಲ್ಲಿ ತನಕ ಬಂದು ಸಾಕಷ್ಟು ವಿಚಾರಗಳು ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಮಾತನಾಡೋ ಪ್ರಯತ್ನವನ್ನ ಮಾಡಿದ್ದೀರಿ. ನಿಮಗೆ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ವೀಕ್ಷಕರೇ, ಇಲ್ಲಿ ತನಕ ರಾಜ್ಯ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು, ಖ್ಯಾತ ವಕೀಲರಾಗಿರ್ತಕ್ಕಂಥ, ಜೊತೆಗೆ ಖ್ಯಾತ ವಾಗ್ಮಿ ಹನುಮಂತಜಿ ಎಳಸಂಗಿ ಅವರು ಆ ಬುಲೆಟ್ ಯಾವ ರೀತಿ ಹೋಗುತ್ತಲ್ಲ ಆ ರೀತಿ ನೇರವಾಗಿ ಉತ್ತರಗಳನ್ನ, ಜೊತೆಗೆ ಪ್ರಶ್ನೆಗಳನ್ನ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ್ರು. ಅದು ಬಿಜೆಪಿ ಆಗಿರ್ಬಹುದು, ಅದು ಕಾಂಗ್ರೆಸ್ ಆಗಿರಬಹುದು, ಅಥವಾ ಬಾಬಾ ಸಾಹೇಬ್ ವಿರೋಧಿಗಳಿಗೆ ನೇರವಾಗಿ ಟಾಂಗ್ ಕೊಡ್ತಿರ್ತಕ್ಕಂಥ ಕೆಲಸ ಮಾಡಿದ್ರು. ಈ ಒಂದು ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.